Hello and welcome to Prem's classes. One of the most valuable thing, one of the most valuable skills in this competitive world, in this competitive economy is becoming rarest animals. ಏನ್ ಸರ್ ಇದು? ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ತಾ ಇರ್ರಿ, ನೀವು ಬಿಸ್ನೆಸ್ ಅನ್ನೇ ಮಾಡ್ತಾ ಇರಿ, ಅಥವಾ ನೀವೊಂದು ಬುಕ್ಸ್ ಆಥರ್ ಆಗಿರ್ಲಿ, ಅಥವಾ ಒಂದು ಕೋಚಿಂಗ್ ಸೆಂಟರ್ ಆಗಿರ್ಲಿ, ಅಥವಾ ಒಂದು ಲೈಬ್ರರಿ ನಡೆಸ್ತಾ ಇರ್ಲಿ, ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಲಿ, ಅಥವಾ ಒಬ್ಬ ಗೃಹಿಣಿ ಆಗಿರ್ಲಿ, ಅಥವಾ ಒಬ್ಬ ಬಿಸ್ನೆಸ್ ವುಮನ್ ಆಗಿರ್ಲಿ, ಯಾರೇ ಆಗಿರ್ಲಿ, ಆದರೆ ನೀವು ರೇರೆಸ್ಟ್ ಅನಿಮಲ್, ಅಪರೂಪದ ಜೀವಿ ಆಗಿರ್ಬೇಕು ಯಾವುದೇ ಫೀಲ್ಡ್ ಅಲ್ಲಿ ಕೂಡ. ಯಾಕೆಂದ್ರೆ ಈಗಿರ್ತಕ್ಕಂಥ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ನೀವ್ ಹೇಗಿದ್ದೀರಾ ಅಂತಕ್ಕಂಥದ್ದು ಮ್ಯಾಟರ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು 5 ಲಕ್ಷ ವಿದ್ಯಾರ್ಥಿಗಳಿದ್ದೀರಾ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ. ಅದರಲ್ಲಿ ಎಲ್ಲ 5 ಲಕ್ಷದಲ್ಲಿ ನೀವೇನ್ ಡಿಫ್ರೆಂಟ್, ನೀವ್ ಹೆಂಗೆ ರೇರ್ ಸರ್? ರೇರೆಸ್ಟ್ ಆಗ್ಬೇಕು ಅಂದ್ರೆ ಏನ್ ಸರ್? ನಾವು ಅಪರೂಪಕ್ಕೆ ಯಾರಾದ್ರೂ ಸಿಗ್ಬೇಕಾ ಸರ್? ನೋ, ಅಪರೂಪದ ಜೀವಿಯಾಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್, ಪ್ರೈಮ್ಸ್ ಕ್ಲಾಸಸ್ ನಾವೊಂದು ಇನ್ಸ್ಟಿಟ್ಯೂಷನ್ ಅನ್ನ ಶುರು ಮಾಡಿದಾಗ ನಮ್ಗೊಂದು ವಿಷನ್ ಇತ್ತು, ಕ್ವಾಲಿಟಿ ಇಸ್ ನಾಟ್ ಅಫೋರ್ಡಬಲ್. ಲಕ್ಷಾಂತರ ಇನ್ಸ್ಟಿಟ್ಯೂಷನ್ ಇದಾವೆ ಅಕ್ರಾಸ್ ದ ನೇಷನ್, ನಮ್ಮ ಇಂಡಿಯಾದಲ್ಲಿ ಸಾವಿರಾರು ಇನ್ಸ್ಟಿಟ್ಯೂಷನ್ ಇದಾವೆ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಕ್ಲಾಸಸ್ ಟಾಪ್ 20% ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇದೆ ಅಂದ್ರೆ ಅದಕ್ಕೆ ರೀಸನ್ ಏನು? ನಾವ್ ಯಾವ ರೀತಿ ರೇರ್ ಆಗಿದ್ದೀವಿ? ಫಾರ್ ಎಕ್ಸಾಂಪಲ್, ಕ್ವಾಲಿಟಿ ಕ್ಲಾಸಸ್, ಅಫೋರ್ಡಬಿಲಿಟಿ ಅಂಡ್ ಎಷ್ಟು ಕಾನ್ಸೆಪ್ಟ್ ಅನ್ನ ಸಿಂಪ್ಲಿಫೈಡ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಟಾಪ್ 20% ಅಲ್ಲಿ ಇರ್ತಕ್ಕಂಥದ್ದು ಅಕ್ರಾಸ್ ದ ನೇಷನ್, ನಾಟ್ ಇನ್ ಕರ್ನಾಟಕ. ಅದೇ ರೀತಿ ಒಬ್ಬ ಸ್ಟೂಡೆಂಟ್ ಆಗಿ ನೀವ್ ಯಾವ ರೀತಿ ರೇರೆಸ್ಟ್ ಆಗಿರ್ತೀರಾ? ಎಲ್ರು ಏನ್ ಕವರ್ ಮಾಡ್ತಾರೆ ಅದನ್ನ ಮಾತ್ರ ಕವರ್ ಮಾಡಿದ್ರೆ ಸಾಕ? ದೇರ್ ಇಸ್ ನೋ ಶಾರ್ಟ್ ಕಟ್, ದೇರ್ ಇಸ್ ನೋ ಸ್ಮಾರ್ಟ್ ವರ್ಕ್. 2026 ಈ ವರ್ಷ ನಿಮ್ದಾಗ್ಬೇಕು ಅಂದ್ರೆ ನೀವ್ ಯಾವುದೇ ಫೀಲ್ಡ್ ಅಲ್ಲಿ ಇರ್ರಿ, ರೇರ್. ಇಟ್ ಮೀನ್ಸ್ ನೀವು ಬೇರೆಯವ್ರಿಗಿಂತ ಏನು ಬೆಟರ್ ಆಗಿ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಸೆಷನ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಅಯೋಬ್, ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇದೆ ಅಂಡ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಎಲ್ಲವೂ ಕೂಡ ಕ್ಲಿಯರ್ ಇದ್ರೆ ಒಂದ್ಸತಿ ಮೆಸೇಜ್ ಹಾಕಿ. ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್, ನಮಸ್ತೆ. ಮಾಹಿ, ಅರುಣ್ ಸೌದತ್ತಿ, ನಾಗವಣಿ ಮ್ಯಾಮ್, ಹೃದಯ್ ಸರ್, ಎಲ್ರಿಗೂ ಅಭಿಷೇಕ್, ಹೇಮಾ, ನಮಸ್ತೆ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಜಿಯೋಗ್ರಫಿ ಅಂತ ಬಂದಾಗ ಈ ಸೆಷನ್ ಅಲ್ಲಿ ನಾನೇನ್ ಮಾಡ್ತೇನೆ ಅಂದ್ರೆ, ನಾನು ಯಾವತ್ತೂ ಹೇಳಿದೀನಿ, ನನ್ನ ಕ್ಲಾಸಸ್ ಅಥವಾ ನಮ್ಮ ಕ್ಲಾಸಸ್ ಅಥವಾ ನೀವು ರೇರೆಸ್ಟ್ ಆಗಿರ್ಬೇಕು ಅಂದ್ರೆ ಸಿಂಪಲ್, ಶಾರ್ಟ್ ಕಟ್, ಸ್ಮಾರ್ಟ್ ವರ್ಕ್ ಇದನ್ನ ಬಿಡಬೇಕಾಗತ್ತೆ. ಸೊ ಏನ್ ಮಾಡ್ಬೇಕು ಸರ್? ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಮಾತ್ರ ಪ್ರೇಮ್ಸ್ ಕ್ಲಾಸಸ್ಗೆ ಬನ್ನಿ, ಅಥವಾ ನಿಮ್ ಲೈಫ್ ಅಲ್ಲೂ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಇಟ್ಕೊಳ್ಳಿ. ದೆನ್ ನಿಮ್ಗೆ ಈಸಿಯಾಗಿ ಸ್ಮಾರ್ಟ್ ವರ್ಕ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನಿವತ್ತು UPSC ಎಕ್ಸಾಮ್ಗಾಗಿರ್ಬೋದು, ಅಥವಾ KPSC, KAS, KEA, PSI ಯಾವುದೇ ಎಕ್ಸಾಮ್ಗಾಗಿರ್ಲಿ, ಅದರ ಕಂಪ್ಲೀಟ್ ಸಿಲೆಬಸ್ ಏನಿದೆ ಅದನ್ನ ಡಿಕೋಡ್ ಮಾಡೋಣ. ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಿಮ್ಮ ಸ್ಟ್ರಾಟಜಿ ಹೇಗಿರ್ಬೇಕು, ಜೊತೆಗೆ ಜಿಯೋಗ್ರಫಿಗೆ ಈ ಎಲ್ಲಾ ಎಕ್ಸಾಮ್ಗಳಿಗೂ ಸೇರಿದಂತೆ ಸುಮ್ನೆ PC2 DC ಅಂತ ಹೇಳಿ ಕ್ಲಾಸಸ್ ಅನ್ನ ಪ್ರಮೋಷನ್ ಅಲ್ಲಿ ಹಾಕೊಂಡ್ರೆ ಸಾಕಾಗಲ್ಲ. PSI ಇಂದನೂ ಕೂಡ UPSC ವರೆಗೆ ಎಲ್ಲಾ ಸಿಲೆಬಸ್, ಸೋರ್ಸು, ಸ್ಟ್ರಾಟಜಿಯ ಜೊತೆಗೆ PYQ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ಅಂಡ್ ಜಿಯೋಗ್ರಫಿ ಕ್ಲಾಸಸ್ ಇವತ್ತಿಂದ ಅಫಿಷಿಯಲಿ ಶುರು ಆಗ್ತಾ ಇರ್ತಕ್ಕಂಥ, ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ. ದೆನ್ ಅಪ್ರೋಚ್ ಹೇಗಿರ್ಬೇಕು, ಜಿಯೋಗ್ರಫಿನ ಯಾವ ರೀತಿ ಓದ್ಬೇಕು, ಈ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಕಂಪ್ಲೀಟ್ UPSC ಟು PSI ವರೆಗೆ ಎಲ್ಲವನ್ನು ಕೂಡ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಜಿಯೋಗ್ರಫಿಯ ಮಹತ್ವ ಏನು ಅಂತಕ್ಕಂಥದ್ದನ್ನ ಜಸ್ಟ್ ಗ್ಲಾನ್ಸ್ ಮಾಡ್ತಾ ದೆನ್ ನಾವು ಸಿಲೆಬಸ್ಗೆ ಹೋಗ್ತಾ ಹೋಗೋಣ. ಐ ಹೋಪ್ ಎಲ್ಲವೂ ಕೂಡ ಕ್ಲಿಯರ್ ಇದೆ ಅನ್ಕೋತೀನಿ. ಅಂಡ್ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೂಡ ನಾನು ಕೊನೆಯಲ್ಲಿ ತೆಗೆದುಕೊಳ್ತಾ ಹೋಗ್ತೀನಿ. ನಮ್ದು ನೆಟ್ವರ್ಕ್ ಇಶ್ಯೂಸ್ ಇದೆಯಾ ನೋಡಿ ಒಂದ್ಸರ್ತಿ. ಓಕೆ, ಡನ್. ಜಿಯೋಗ್ರಫಿನ
ಜಸ್ಟ್ ಒಂದು ಬ್ರೀಫ್ ಆಗಿ ನೋಡ್ತಾ ಬಂದ್ರೆ UPSC ಕಳೆದ 10 ವರ್ಷದಲ್ಲಿ ಸುಮಾರು 140ಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಿದೆ. ಇಟ್ ಮೀನ್ಸ್ ತಾವೇನಾದ್ರೂ UPSC ಸ್ಟೂಡೆಂಟ್ಸ್ ಆಗಿದ್ರೆ ಅವರೇಜ್ ಆಗಿ ಪರ್ ಇಯರ್ ಎಷ್ಟು ಬಂದಿದೆ ಅಂದ್ರೆ 14+. ಆದ್ರೆ ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸಿದ್ರೆ 15 to 20 ಕ್ವಶನ್ಸ್, ಮಾರ್ಕ್ಸ್ ಅಲ್ಲ ಕ್ವಶನ್ಸ್ UPSC ಫಿಲಿಮ್ಸ್ ಇಲ್ಲಿ ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ನಿಮ್ಮ ಕಟ್ ಆಫ್ 100 ಮಾರ್ಕ್ಸ್ ಇದ್ರೆ ಅರೌಂಡ್ 40%, ನಿಮ್ಮ ಕಟ್ ಆಫ್ ನ 40% ಜಿಯೋಗ್ರಫಿ ಒಂದರಲ್ಲಿ ಕವರ್ ಆಗುತ್ತೆ. ಅಂಡ್ ದೆನ್ ಸೊ ನೆಕ್ಸ್ಟ್ KS ಸ್ಟೂಡೆಂಟ್ಸ್ ಆಗಿದ್ರೆ ರೀಸೆಂಟ್ ಟ್ರೆಂಡ್ ಅನ್ನ ನಾವು ಅನಾಲಿಸಿಸ್ ಮಾಡಿದೀವಿ. ಇಟ್ ಮೀನ್ಸ್ 2015 to 2024 ಕಳೆದ ಒಂದು 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿದಾಗ ಜಿಯೋಗ್ರಫಿಯಿಂದ 104 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ನಿಮ್ಮ KS ಅಲ್ಲಿ 20+ ಅವರೇಜ್ ಆಗಿ ಒಂದು ಪತ್ರಿಕೆಯಲ್ಲಿ ಜಿಯೋಗ್ರಫಿಯಿಂದ ಬಂದೇ ಇರತಕ್ಕಂಥದ್ದು. ಇದಾದ ನಂತರ PSI ರೀಸೆಂಟ್ 5 ಪೇಪರ್ ಅನ್ನ ನೋಡಿದ್ರೆ 65 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ PSI ನಲ್ಲಿ ಅವರೇಜ್ ಆಗಿ 12 to 15 ಕ್ವಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜಿಯೋಗ್ರಫಿಯಿಂದ. ನಂತರ KPSC ನಡೆಸ್ತಕ್ಕಂತಹ FDA ಮತ್ತೆ STA ಅನ್ನ ಗಮನಿಸಿದ್ರೆ ಈಗ 1500ಕ್ಕೂ ಅಧಿಕ FDA STA KS KE ಅಲ್ಲ KPSC ಅವರು ಅತಿ ಶೀಘ್ರದಲ್ಲಿ ಕಾಲಾಗೋದ್ರಿಂದ ಇದ್ರ ಕಡೆ ಸ್ವಲ್ಪ ಗಮನವನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಇದು 2019, 2020, 21 ಲಾಸ್ಟ್ ಎಕ್ಸಾಮ್ ಆಗಿರೋದು. ಅದಾದ್ಮೇಲೆ ಎಕ್ಸಾಮ್ ಆಗಿಲ್ಲ KPSC ಇಂದ SDA FDA. ಸೊ ಈ ರೀಸೆಂಟ್ 5 ವರ್ಷದ ಅನಾಲಿಸಿಸ್ ಅನ್ನ ಮಾಡ್ತಾ ಹೋದ್ರೆ ಸುಮಾರು FDA 62 ಕ್ವಶನ್ ಬಂದಿದೆ, STA 74 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ನೀವು KPSC FDA ಅಲ್ಲಿ ಅರೌಂಡ್ ಇಲ್ಲೂ ಕೂಡ 12 to 15, ಬಟ್ STA ಅಲ್ಲಿ 15+ ಕ್ವಶನ್ ಅನ್ನ ಜಿಯೋಗ್ರಫಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ನೀವೇನಾದ್ರೂ ಸರ್ ನಾನು KA ಬರಿತಾ ಇದ್ದೀನಿ ಅಂದ್ರೆ ರೀಸೆಂಟ್ ನಡೆದಿರ್ತಕ್ಕಂಥ VA ಆಗಿರ್ಬೋದು ಅಥವಾ PSI ಆಗಿರ್ಬೋದು ಅಥವಾ ಇನ್ನಿತರೆ ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ST ಗಳನ್ನ ಗಮನಿಸಿದಾಗ ಸುಮಾರು 76 ಕ್ವಶನ್ಸ್ ಕಳೆದ 5-6 ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇಲ್ಲೂ ಕೂಡ ಅವರೇಜ್ 15+. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರತಕ್ಕಂತಹ ಜಿಯೋಗ್ರಫಿಯನ್ನ ಸಿಲೆಬಸ್ ಅನ್ನ ಡಿಕೋಡ್ ಮಾಡ್ತಾ ಬರೋಣ. ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೆ ಏನ್ ಹೇಳೋದು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಕಂಪ್ಲೀಟ್ ಜಿಯೋಗ್ರಫಿ UPSC ಇಂದ PSI ವರೆಗೆ ಸಿಲೆಬಸ್ ಏನಿದೆ, ಸ್ಟ್ರಾಟಜಿ ಏನಿರ್ಬೇಕು, PYQ ಯಾವ ಕ್ವಶನ್ ಅನ್ನ ಕೇಳಿದಾನೆ, ಯಾವ್ದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ಅದರಲ್ಲೂ ಫಿಸಿಕಲ್ ಜಿಯೋಗ್ರಫಿ, ಪ್ರಾದೇಶಿಕ ಭೂಗೋಳಶಾಸ್ತ್ರ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಟಫೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲವೂ ಕೂಡ ಒಂದು ಕಂಪ್ಲೀಟ್ ಪಿಕ್ಚರ್ ತಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇ ಜಿಯೋಗ್ರಫಿ ತರಗತಿಯ ಉದ್ದೇಶ ಏನು ಅಂದ್ರೆ ಸಿಂಪಲ್, ನೀವ್ ಯಾವುದೇ ಒಂದು ಗೇಮ್ ಆಡಿ ಫಸ್ಟ್ ಆಫ್ ಆಲ್ ಆ ಗೇಮ್ ನ ರೂಲ್ಸ್ ಅನ್ನ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದ್ರೆ ಕ್ರಿಕೆಟ್ ನ ರೂಲ್ಸ್ ನನಗೆ ಗೊತ್ತಿರಬೇಕು, ನಂಬರ್ 1. ನಂಬರ್ 2, ಪಿಚ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಬ್ಯಾಟಿಂಗ್ ಪಿಚ್ಚಾ, ಬೌಲಿಂಗ್ ಪಿಚ್ಚಾ, ಸ್ಪಿನ್ನರ್ ಹೆಲ್ಪ್ ಆಗುತ್ತಾ, ಫಾಸ್ಟ್ ಬೌಲರ್ ಹೆಲ್ಪ್ ಆಗುತ್ತಾ, ಇಷ್ಟನ್ನ ನಾವು ತಿಳ್ಕೊಂಡ್ರೆ ಆಟ ಈಸಿ ಆಗ್ತಾ ಹೋಗುತ್ತೆ. ಕೋಚ್ ಇದನ್ನೆಲ್ಲವನ್ನು ಕೂಡ ಗಮನಿಸ್ಕೋತಾರೆ. ಆಸ್ ಎ ಮೆಂಟರ್, ಆಸ್ ಎ ಫ್ಯಾಕಲ್ಟಿ ಆಗಿ, ಪ್ರೇಮ್ಸ್ ಕ್ಲಾಸ್ ಫೌಂಡರ್ ಆಗಿ ನಾನ್ ನಿಮ್ಗೆ ಏನ್ ಹೇಳೋದು ಅಂತಕ್ಕಂಥದ್ದಂದ್ರೆ ಫಸ್ಟ್ ಆಫ್ ಆಲ್ ನಾನೀಗ ಜಿಯೋಗ್ರಫಿಯನ್ನ ನೋಡ್ತಾ ಇದೀನಿ ಅಂದ್ರೆ ಇದರ ಪಿಚ್ ಅನ್ನು ತಿಳ್ಕೋಬೇಕು, ರೂಲ್ಸ್ ಅನ್ನ ತಿಳ್ಕೋಬೇಕು. ರೂಲ್ಸ್ ಮೀನ್ಸ್ PYQ ಅವರೇಜ್ ಎಷ್ಟು ಬರ್ತವೆ, ಪಿಚ್ ಹೇಗಿದೆ ಅಂತ ತಿಳ್ಕೋಬೇಕು. ಅಂದ್ರೆ ಯಾವ್ಯಾವ್ದ್ರಲ್ಲಿ ಪ್ರಾದೇಶಿಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಏನ್ ಕೇಳಿದ್ದಾರೆ, ಹ್ಯೂಮನ್ ಜಿಯೋಗ್ರಫಿ ಅದರಲ್ಲಿ ಏನ್ ಕೇಳಿದಾನೆ, ಸೋಷಿಯಲ್ ಜಿಯೋಗ್ರಫಿ ಸಾಮಾಜಿಕ ಭೂಗೋಳಶಾಸ್ತ್ರದಲ್ಲಿ ಏನ್ ಕೇಳಿದಾನೆ, ಎಕನಾಮಿಕ್ ಜಿಯೋಗ್ರಫಿ ಆರ್ಥಿಕ ಭೂಗೋಳಶಾಸ್ತ್ರದಲ್ಲಿ ಏನ್ ಕೇಳಿದಾನೆ ಅಂತಕ್ಕಂತಹ ಪಿಚ್ ತಮಗೆ ಅರ್ಥ ಆದ್ರೆ ಆಟ ಈಸಿ ಆಗುತ್ತೆ. ಸೊ ಈ ಪಿಚ್ ಅನ್ನ ತಿಳ್ಕೊಳ್ಳಿಕ್ಕೆ ಈ ಕ್ಲಾಸ್ ಅನ್ನ ಕೊನೆವರೆಗೂ ನೋಡಿ. ಇಲ್ಲ ಸರ್ ನಾನು 2026 ಬಂದಿದೆ, ತೊಂದರೆ ಇಲ್ಲ, ಶಾರ್ಟ್ ವರ್ಕ್ ಮಾಡ್ತೀನಿ, ಯಾರ್ದೋ ಒಂದು ನೋಟ್ಸ್ ಕೊಡ್ತಾರೆ ಸರ್ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡಿ ಹೋಗಿ, ನೋ ಪ್ರಾಬ್ಲಮ್. ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಮಾತ್ರ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಈಗ ಅದಕ್ಕಿಂತ ಮುಂಚೆ ಜಸ್ಟ್ 1 ಮಿನಿಟ್ ಕೊಡಿ, ನನ್ನ ಕೋರ್ಸ್ ಅನ್ನ ಪ್ರಮೋಟ್ ಮಾಡ್ತೀನಿ. ಇವತ್ತಿಂದ ಜಿಯೋಗ್ರಫಿ ಕ್ಲಾಸಸ್ ಶುರು ಆಗಿದೆ. ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಎಲ್ಲವೂ ಕೂಡ ಕವರ್ ಆಗುತ್ತೆ. ಅಟ್ ಪ್ರೆಸೆಂಟ್ ಇದು ಕೋರ್ಸ್ ಪ್ರೈಸ್ 3000 ಇತ್ತು, ಬಟ್ ಡಿಸ್ಕೌಂಟ್ ಮಾಡಿ 728 ರೂಪೀಸ್ ಅನ್ನ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದೀವಿ. 41 ರೂಪಾಯಿ ಆಪ್ ಚಾರ್ಜಸ್, ಮೇಂಟೈನ್ ಚಾರ್ಜಸ್ ಎಕ್ಸೆಟ್ರಾ ಟೋಟಲ್ 819 ಸಿಗುತ್ತೆ. ಪ್ರೇಮ್ಸ್ ಕ್ಲಾಸಸ್ ಆಫ್ ಅನ್ನ
ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಲಿಂಕ್ ಅನ್ನ ನೋಡಿ. ಓಕೆ, ಈಗ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ, ತಮಗೆ ಗೊತ್ತಿದೆ, ತಾವು ಗ್ರೂಪ್ ಸಿಗಾದ್ರೂ ಓದಿ, PSI ಗಾದ್ರೂ ಓದಿ, ಅಥವಾ KPSC ಗಾದ್ರೂ ಓದಿ, ಟ್ರೆಂಡ್ ಬದಲಾಗಿದೆ ಅಂತ ಕಳೆದ 2-3 ವರ್ಷದಿಂದ ನಾನು ಹೇಳ್ತಾನೆ ಬರ್ತಾ ಇದ್ದೇನೆ. ಟ್ರೆಂಡ್ ಚೇಂಜ್ ಆಗಿದೆ ಸರ್. ಯಾವ ರೀತಿ ಚೇಂಜ್ ಆಗಿದೆ ಸರ್? ಇವತ್ತೇನು UPSC ಗಿಂತ ಕಡಿಮೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಯನ್ನ KPSC ತೆಗಿತಾ ಇಲ್ಲ, KEA ತೆಗಿತಾ ಇಲ್ಲ. ಇಟ್ ಮೀನ್ಸ್ UPSC ಗೆ ಈಕ್ವಲ್ ಆಗಿರ್ತಕ್ಕಂಥದ್ದು. ಸೊ ನಾನು ನಮ್ಮ ತರಗತಿಯಲ್ಲಿ UPSC ಇಂದ ಹಿಡಿದು KS ಇಂದ ಹಿಡಿದು KE ಇಂದ ಹಿಡಿದು KPSC ಎಲ್ಲ ಆಂಗಲ್ ಅಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಫಸ್ಟ್ UPSC ಸಿಲೆಬಸ್ ನೋಡೋಣ, ನೆಕ್ಸ್ಟ್ KS ಸಿಲೆಬಸ್ ನೋಡೋಣ, ನೆಕ್ಸ್ಟ್ KEA ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸಿಲೆಬಸ್ ಅನ್ನ ಗಮನಿಸ್ತಾ ಹೋದ್ರೆ, ಅಫಿಷಿಯಲ್ UPSC ಸಿಲೆಬಸ್ ಇದು. ಇದರಲ್ಲಿ ಎಲ್ಲವನ್ನು ಬಿಡಿ, ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ಇಷ್ಟೇ ಎಲ್ಲ ಬಿಡಿ, ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಜಿಯೋಗ್ರಫಿ ಮಾತ್ರ, ಇದನ್ನ ಗಮನಿಸ್ತಾ ಬನ್ನಿ. ಇಷ್ಟೇ, ಜಸ್ಟ್ ಒಂದು ಲೈನ್ ಅನ್ನ ಕೊಟ್ಟಿದ್ದಾನೆ UPSC ಪ್ರಿಲಿಮ್ಸ್ ಸಿಲೆಬಸ್ ಅಲ್ಲಿ. ಏನ್ ಕೊಟ್ಟಿದ್ದಾರೆ ಸರ್? ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ. ಸಿಂಪಲ್, ಭಾರತದ ಮತ್ತು ಪ್ರಾಪಂಚದ ಭೂಗೋಳಶಾಸ್ತ್ರ ಅಂತ ಹೇಳಿದ್ದಾನೆ. ಮುಂದಕ್ಕೆ 3 ವರ್ಡ್ ಹೇಳಿದ್ದಾನೆ. ಆ 3 ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ತುಂಬಾ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಹೋಗುತ್ತೆ. ಯಾವ 3 ವರ್ಡ್ ಹೇಳಿದ್ದಾನೆ ಸರ್? ಫಿಸಿಕಲ್, ಇಂಡಿಯನ್ ಅಂಡ್ ವರ್ಲ್ಡ್ ಫಿಸಿಕಲ್. ಭಾರತದ ಭೂಗೋಳಶಾಸ್ತ್ರ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಪ್ರಪಂಚದ ಭೂಗೋಳಶಾಸ್ತ್ರ. ತಮಗೆ ಒಂದು ಗೊತ್ತಿರ್ಲಿ ಸರ್, ನಾವು ಇಂಡಿಯಾ ಕರ್ನಾಟಕ ಮಾತ್ರ ಓದಿದ್ರೆ ಸಾಕು ಸರ್? ನೋ, ಮೋರ್ ದ್ಯಾನ್ 45% ಕ್ವಶನ್ಸ್ ನಿಮ್ಮ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ನೆನಪಲ್ಲಿ ಇರ್ಲಿ. ಸೊ ಸರ್, ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಸೋಷಿಯಲ್ ಜಿಯೋಗ್ರಫಿ ಅಂತ ಕೊಟ್ಟಿದ್ದಾನೆ, ಸಾಮಾಜಿಕ ಭೂಗೋಳಶಾಸ್ತ್ರ. ಎಕನಾಮಿಕ್ ಜಿಯೋಗ್ರಫಿ, ಆರ್ಥಿಕ ಭೂಗೋಳಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸರ್, ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಇಲ್ಲಿ ಏನೇನ್ ಇನ್ಕ್ಲೂಡ್ ಆಗುತ್ತೆ ಸರ್? ಇದನ್ನ ನಾವು ಬ್ರೇಕ್ ಡೌನ್ ಮಾಡಬೇಕು. 3 ವರ್ಡ್ ಕೊಟ್ಟಿರೋದು. ಒಂದು ಇಂಡಿಯಾ ಮತ್ತೆ ವರ್ಲ್ಡ್ ಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಾದೇಶಿಕ, ಸಾಮಾಜಿಕ ಮತ್ತೆ ಆರ್ಥಿಕ, ಫಿಸಿಕಲ್, ಸೋಷಿಯಲ್ ಅಂಡ್ ಎಕನಾಮಿಕಲ್, ಇಷ್ಟೇ ಕೊಟ್ಟಿರೋದು ವರ್ಡ್. ಫಿಸಿಕಲ್ ಜಿಯೋಗ್ರಫಿನ ನಾವು ಸ್ವಲ್ಪ ವಿಂಗಡಣೆ ಮಾಡ್ತಾ ಬಂದ್ರೆ ಸಿಂಪಲ್ ರೀ. ತಮಗೆ ಗೊತ್ತು, ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂದ್ರೆ ಫಸ್ಟ್ ಆಫ್ ಆಲ್ ಅರ್ತ್, ಭೂಮಿ ಬಗ್ಗೆ ಓದ್ಬೇಕಾಗತ್ತೆ, ನಂಬರ್ 1. ನಂಬರ್ 2, ನಮ್ಮ ಅಟ್ಮಾಸ್ಫಿಯರ್, ವಾತಾವರಣದ ಬಗ್ಗೆ ಓದ್ಬೇಕಾಗತ್ತೆ. ನಂಬರ್ 3, ನಮ್ಮ ಕ್ಲೈಮೇಟಾಲಜಿ, ಅದ್ರ ಬಗ್ಗೆ ಓದ್ಬೇಕಾಗುತ್ತೆ, ಹವಾಮಾನದ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ವಾಟರ್, ಓಷನೋಗ್ರಫಿ, ನೀರಿನ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಸೊ ನಾವು ಶಾರ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಒಂದು ಅರ್ತ್ ಪ್ಲಸ್ ಭೂಮಿ ಪ್ಲಸ್ ವಾಟರ್, ನೀರು ಪ್ಲಸ್ ಏರ್ ಅಂದ್ರೆ ಕ್ಲೈಮೇಟ್ ಬಗ್ಗೆ, ಹವಾಮಾನದ ಬಗ್ಗೆ ಥಿಂಕ್ ಮಾಡ್ತಕ್ಕಂಥದ್ದು, ಪ್ಲಸ್ ಲೈಫ್. ಇಷ್ಟನ್ನ ಒಳಗೊಂಡಂತೆ ನಾವು ಫಿಸಿಕಲ್ ಜಿಯೋಗ್ರಫಿ ನೋಡ್ತಾ ಹೋಗ್ತೀವಿ. ಮೌಂಟೇನ್ಸ್ ಆಗಿರ್ಬೋದು, ಅಂದ್ರೆ ಪರ್ವತ ಶ್ರೇಣಿಗಳು, ಬೆಟ್ಟಗಳು, ಗುಡ್ಡಗಳು. ಸೊ ಪ್ಲಾಟ್ಯೂಸ್, ಪ್ರಸ್ಥಭೂಮಿಗಳು, ರಿವರ್ಸ್, ಡ್ರೈನೇಜ್ ಸಿಸ್ಟಮ್, ನದಿ ವ್ಯವಸ್ಥೆ ಆಗಿರ್ಬೋದು. ಇವನ್ನ ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬ್ರೀಫ್ ಆಗಿ ಆಮೇಲೆ ನೋಡೋಣ. ಸೋಷಿಯಲ್ ಅಂತ ಹೇಳಿ ತಮಗೆ ಒಂದು ಸಿಲೆಬಸ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಷಿಯಲ್ ಜಿಯೋಗ್ರಫಿ ಸರ್? ಇಲ್ಲಿ ಎಕ್ಸಾಮ್ ನ ದೃಷ್ಟಿಯಿಂದ ನಾವೇನ್ ಓದ್ಬೇಕು ಸರ್ ಸೋಷಿಯಲ್ ಜಿಯೋಗ್ರಫಿಲಿ? ಸರ್ ನಾನು ಕೇಳಿರೋದು ಒಂದೇ ಜಿಯೋಗ್ರಫಿ, ಇದ್ಯಾವುದು ಸರ್ ಸೋಷಿಯಲ್? ಹ್ಯೂಮನ್ ಮತ್ತೆ ಎನ್ವೈರನ್ಮೆಂಟ್ ನ ನಡುವೆ ಇರ್ತಕ್ಕಂತಹ ಇಂಟರಾಕ್ಷನ್ ಅಧ್ಯಯನ ಮಾಡ್ತಕ್ಕಂಥದ್ದೇ ಸೋಷಿಯಲ್ ಜಿಯೋಗ್ರಫಿ. ಫಾರ್ ಎಕ್ಸಾಂಪಲ್, ನಾನು ಮಾನವ, ಮನುಷ್ಯ, ನಾನು ಮತ್ತೆ ಎನ್ವೈರನ್ಮೆಂಟ್ ನಡುವೆ ಯಾವ್ದಿದೆ? ಇಟ್ ಮೀನ್ಸ್ ಸೋಷಿಯಲ್ ಜಿಯೋಗ್ರಫಿಯಲ್ಲಿ ನಿಮ್ಗೆ ಹ್ಯೂಮನ್ ಜಿಯೋಗ್ರಫಿ ಪ್ಲಸ್ ಎನ್ವೈರನ್ಮೆಂಟ್ ಪ್ಲಸ್ ಜಿಯೋಗ್ರಫಿ 3 ಕೂಡ ಇನ್ಕ್ಲೂಡ್ ಆಗುತ್ತೆ. ಸರ್ ನಾವು ಕೇಳಿದೀವಿ ಹ್ಯೂಮನ್ ಜಿಯೋಗ್ರಫಿ ಅಂತ ಹೇಳಿ, ಅದ್ರಲ್ಲಿ ಏನಿರುತ್ತೆ ಸರ್? ಮಾನವನ ಭೂಗೋಳಶಾಸ್ತ್ರ. ಇಟ್ ಮೀನ್ಸ್ ಇಲ್ಲಿ ತಮಗೆ NCERT ಬುಕ್ ಅನ್ನ ಏನ್ ಓದ್ತಿರಲ್ಲ 12th ಸ್ಟ್ಯಾಂಡರ್ಡ್ ಅಲ್ಲಿ, ಹ್ಯೂಮನ್ ಜಿಯೋಗ್ರಫಿ ಅಂತ 2 ಬುಕ್, ಅದರಲ್ಲಿರ್ತಕ್ಕಂಥ ಫ್ಯಾಕ್ಟ್ಸ್ ಔಟ್ಡೇಟೆಡ್ ಆಗಿದೆ. ಏನ್ ಓದ್ಬೇಕು ಸರ್ ಇಲ್ಲಿಗೆ ಸೋಷಿಯಲ್ ಜಿಯೋಗ್ರಫಿ ಅಂತಂದ್ರೆ ತಾವು ಇಲ್ಲಿ ನೋಡಬಹುದು. ಸೋಷಿಯಲ್ ಜಿಯೋಗ್ರಫಿಯಲ್ಲಿ ಸೊಸೈಟಿ ವರ್ಸಸ್ ಕಲ್ಚರ್, ನಮ್ಮ ಸಮಾಜ ಮತ್ತೆ ನಮ್ಮ ಸಂಸ್ಕೃತಿಯ ನಡುವೆ ಇರತಕ್ಕಂತಹ ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂಡ್ ರಿಲಿಜಿಯನ್ ಡಿಸ್ಟ್ರಿಬ್ಯೂಷನ್. ಸೋಷಿಯಲ್ ಜಿಯೋಗ್ರಫಿಯಲ್ಲಿ ಲ್ಯಾಂಗ್ವೇಜ್ ಅಂಡ್ ರಿಲಿಜಿಯನ್, ನಮ್ಮ ಭಾಷೆ ಮತ್ತೆ ನಮ್ಮ ಧರ್ಮದ ಆಧಾರದ ಮೇಲೆ ಜನಸಂಖ್ಯೆ ಎಲ್ಲೆಲ್ಲಿ ಯಾವ ರೀತಿ ಡಿವೈಡ್ ಆಗಿದೆ, ಇದನ್ನ ಓದ್ಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಸ್ಟ್, ಟ್ರೈಬ್ಸ್,
ತಮಗೆ ಕೆಇಎ ಮತ್ತೆ ಕೆಪಿಎಸ್ಸಿ ಎಕ್ಸಾಮ್ಗಳಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲಾ ಕೆಇಎ ಎಕ್ಸಾಮ್ಗಳಲ್ಲೂ ಕೂಡ ಟ್ರೈಬ್ಸ್ ಒಂದು ಪ್ರಶ್ನೆ ಖಂಡಿತ ಇದೆ. ಕರ್ನಾಟಕ ಜಿಯೋಗ್ರಫಿಯಿಂದ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಸೋಷಿಯಲ್ ಜಿಯೋಗ್ರಫಿ, ಕರ್ನಾಟಕದ ಸಾಮಾಜಿಕ ಭೂಗೋಳಶಾಸ್ತ್ರದಿಂದ ಒಂದು ಪ್ರಶ್ನೆ ಟ್ರೈಬ್ ಬಗ್ಗೆ ಇದ್ದೇ ಇರುತ್ತೆ. ಬುಡಕಟ್ಟು ಜನಾಂಗಗಳು, ಅದರ ನಂತರ ನಮ್ಮ ಎಥ್ನಿಸಿಟಿ ಅಂದ್ರೆ ಜನಾಂಗೀಯತೆ ಯಾವ ರೀತಿ ಇರುತ್ತೆ, ನಮ್ಮ ಧರ್ಮ ಯಾವ ಇರುತ್ತೆ, ನಮ್ಮ ಭಾಷೆ ಯಾವ ಇರುತ್ತೆ, ನಮ್ಮ ಟ್ರೈಬ್ಸ್ ಆಗಿರ್ಬೋದು, ಎಲ್ಲದ ಒಂದು ಬುಡಕಟ್ಟು ಜನಾಂಗ ಆಗಿರ್ಬೋದು, ಇದೆಲ್ಲವನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಯಾವ್ದು ಅಂದ್ರೆ ಸೋಷಿಯಲ್ ಜಿಯೋಗ್ರಫಿ. ಸರ್ ಓಕೆ ಸರ್, ಡೋಂಟ್ ವರಿ, ಆರಾಮಾಗಿರಿ. ಕ್ಲಾಸ್ ಓದಂಗ್ ತಮ್ಗೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಜಸ್ಟ್ ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ ಜಿಯೋಗ್ರಫಿ ಅಂದ್ರೆ ಯಾವ್ದು ಓದ್ಬೇಕು ಅಂತ. ಸೋರ್ಸ್ ಗಿರ್ಸೋದೆಲ್ಲ ಆಮೇಲೆ ನೋಡೋಣ. ಸಿಲೆಬಸ್ ಅನ್ನ ಡಿಕೋಡ್ ಮಾಡ್ತಾ ಬರೋಣ ಫಸ್ಟ್. ನೆಕ್ಸ್ಟ್ ಎಕನಾಮಿಕ್ ಜಿಯೋಗ್ರಫಿ, ಆರ್ಥಿಕ ಭೂಗೋಳಶಾಸ್ತ್ರ ಅಂತ ಹೇಳಿದ್ದಾರೆ. ಸರ್ ಏನ್ ಸರ್ ಇದು ಎಕನಾಮಿಕ್ ಜಿಯೋಗ್ರಫಿ ಅಂದ್ರೆ, ಆರ್ಥಿಕ ಭೂಗೋಳಶಾಸ್ತ್ರ ಅಂದ್ರೆ ಇಲ್ಲೇನ್ ಇನ್ಕ್ಲೂಡ್ ಆಗುತ್ತೆ ಸರ್? ನಿಮ್ಮ UPSC ಆಗಿರ್ಬೋದು, ನಿಮ್ಮ KS ಹಂತದ ಪರೀಕ್ಷೆಗಳಲ್ಲಿ, KA ಗ್ರೂಪ್ ಸಿ ಹಂತದ ಪರೀಕ್ಷೆಗಳಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟಂತೆ. ಸರ್ ಈ ಅಗ್ರಿಕಲ್ಚರ್ ಅನ್ನ ನಾವ್ ಎಲ್ಲಿ ಓದ್ತೀವಿ ಸರ್? ಅಗ್ರಿಕಲ್ಚರ್ ಅನ್ನ ತಾವು ಎನ್ವೈರನ್ಮೆಂಟಲ್ ಆದ್ರೂ ಓದಿರ್ತೀರಾ, ಜಿಯೋಗ್ರಫಿಲಾದ್ರೂ ಓದಿರ್ತೀರಾ, ಅಥವಾ ಎಕನಾಮಿನಲ್ಲಾದ್ರೂ ಓದಿರ್ತೀರಾ. ಆದರೆ ತಮ್ಮ 12th ಸ್ಟ್ಯಾಂಡರ್ಡ್ NCERT ಯಾರಾದ್ರೂ ಓದ್ತಾ ಇದ್ರೆ ಈ ಅಗ್ರಿಕಲ್ಚರ್ ರಿಲೇಟೆಡ್ ಏನ್ ಆ ಬುಕ್ಸ್ ಅಲ್ಲಿ ಡಾಟಾ ಇದೆ, ಫಾರ್ ಎಕ್ಸಾಂಪಲ್ ಈ 2 ಬುಕ್ಸ್ ಗಳಲ್ಲಿ ಹ್ಯೂಮನ್ ಜಿಯೋಗ್ರಫಿ ಅಂಡ್ ಇಂಡಿಯಾ ಆಫ್ ಪೀಪಲ್ ಅಂಡ್ ಎಕನಾಮಿ ಅಂತಕ್ಕಂಥ ಈ ಬುಕ್ಸ್ ಗಳಲ್ಲಿ ಡಾಟಾ ಔಟ್ಡೇಟೆಡ್ ಇದೆ. ಮತ್ ಅಗ್ರಿಕಲ್ಚರ್ ಸರ್ ನಾವು ಎನ್ವೈರನ್ಮೆಂಟ್ ಜಿಯೋಗ್ರಫಿ ಎಲ್ಲಿ ಓದ್ಬೇಕು, ಎಕನಾಮಿ ಎಲ್ಲಿ ಓದ್ಬೇಕು ಸರ್? ಇದಕ್ಕೆ ಸಿಂಪಲ್, ಇದಕ್ಕೆ ಕರೆಂಟ್ ಅಫೈರ್ಸ್. ಸರ್ ಕರೆಂಟ್ ಅಫೈರ್ಸ್ ಅಂದ್ರೆ ಎಲ್ಲಿ ಸರ್? ಎಕನಾಮಿಕ್ ಸರ್ವೆ, ಇಂಡಿಯಾದ್ದು ಭಾರತದ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಈ 2ರಲ್ಲಿ ಅಗ್ರಿಕಲ್ಚರ್ ಪಾರ್ಟ್ ಅನ್ನು ಓದ್ತಾ ಹೋಗ್ತೀವಿ. ಅಗ್ರಿಕಲ್ಚರ್ ಆಗಿರ್ಬೋದು, ಕೃಷಿ. ನೆಕ್ಸ್ಟ್ ಆರ್ಥಿಕ ಭೂಗೋಳಶಾಸ್ತ್ರ, ಎಕನಾಮಿಕ್ ಜಿಯೋಗ್ರಫಿ ಅಂದ್ರೆ ಇನ್ಯಾವ್ದು ಬರುತ್ತೆ ಸರ್? ಇಂಡಸ್ಟ್ರೀಸ್, ಕೈಗಾರಿಕೆಗಳು ಬರ್ತಾ ಹೋಗ್ತವೆ. ಸರ್ UPSC ಸಿಲೆಬಸ್ ಅನ್ನ ಡಿಕೋಡ್ ಮಾಡ್ತಾ ಇದ್ದೀರಾ, KPSC ಮಾಡ್ತಿಲ್ಲ ಅನ್ಕೋಬೇಡಿ. KPSC ಇದು ಸೇಮ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ 1 ವರ್ಡ್ ಅನ್ನ ಮಾತ್ರ ಆಡ್ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಅಂಡ್ 2026 ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಡೀಪ್ ವರ್ಕ್, ಫೋಕಸ್ಡ್ ಸ್ಟಡಿ ಇರಬೇಕಾಗತ್ತೆ. ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ಯಾರೋ ಒಬ್ಬ ಟೀ ಕರೀತಾರೆ, ಅಥವಾ ಅಕ್ಕಪಕ್ಕ ಯಾರೋ ಲೈಬ್ರರಿಯಲ್ಲಿ ಮಾತಾಡ್ತಾ ಇರ್ತಾರೆ, ಅಥವಾ ಯಾವ್ದೋ ಒಂದು ವಾಟ್ಸ್ಆಪ್ ನೋಟಿಫಿಕೇಶನ್ ಬರುತ್ತೆ. ಈ ನಾವು ಬದುಕ್ತಿರ್ತಕ್ಕಂಥದ್ದೇ ಡಿಸ್ಟ್ರಾಕ್ಷನ್ ವರ್ಡ್ ಅಲ್ಲಿ. ಸೊ ಡಿಸ್ಟ್ರಾಕ್ಷನ್ ವರ್ಡ್ ಇರ್ಬೇಕಂದ್ರೆ ನನ್ ಕ್ಲಾಸ್ ಅಷ್ಟೇ ನೋಡ್ತಾ ಇರ್ಬೇಕಾಗತ್ತೆ ತಾವುಗಳು. ಲೈಫ್ ಅಲ್ಲಿ ನೀವು ಊಟ ಮಾಡ್ತಾ ಇರ್ತೀರೋ, ಅಥವಾ ಆಟ ಆಡ್ತಿರ್ತಾರೋ, ಅಥವಾ ಎಂಜಾಯ್ ಮಾಡ್ತಿರ್ತೀರೋ, ಯಾವ್ಯಾವ್ದನ್ನ ಯಾವ ಮಾಡ್ತಿರೋದಕ್ಕೆ 100% ಕೊಟ್ರೆ ಅದನ್ನೇ ಫೋಕಸ್ಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕ್ಲಾಸ್ ಕೇಳ್ತಾ ಇದೀರಾ, 100% ದಯವಿಟ್ಟು ಕೊಡಿ. ಡಿಸ್ಟ್ರಾಕ್ಷನ್ ಆಗ್ತಾ ಇದೀರಾ, ಜಸ್ಟ್ 1 ಮಿನಿಟ್ ಲಾಂಗ್ ಬ್ರೀತ್ ಅನ್ನ ತೆಗೆದುಕೊಳ್ಳಿ. ಕೇಳ್ತಾ ಬನ್ನಿ. ಒಂದ್ಸತಿ ತಮಗೆ ಪಿಚ್ ಅರ್ಥ ಆದ್ರೆ ಸಿಲೆಬಸ್ ಈಸಿ ಆಗುತ್ತೆ. ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಹೋದ್ರೆ ಏನ್ ನಿಮ್ಮ ವಿಷಯ ಇರುತ್ತಲ್ಲ ತುಂಬಾ ಈಸಿ ಆಗುತ್ತೆ. ಇಂಡಸ್ಟ್ರೀಸ್, ಕೈಗಾರಿಕೆಗಳ ಬಗ್ಗೆ ಕ್ವಶನ್ ಆಗುತ್ತೆ. ಯಾವ ರೀತಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿನರಲ್ಸ್, ಯಾವ ಖನಿಜ ಸಂಪನ್ಮೂಲಗಳ ಎಲ್ಲಿ ದೊರೆಯುತ್ತೆ, ಯಾವ ಸಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೈಗಾರಿಕೆಗಳು ಯಾವ ರಾಜ್ಯದಲ್ಲಿ ಇದಾವೆ, ಸಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು ಯಾವ ರಾಜ್ಯದಲ್ಲಿ ಸಿಗ್ತವೆ, ಅಥವಾ ಈ ಒಂದು ಕೋಲ್ ಕಲ್ಲಿದ್ದಲು ಯಾವ ಪ್ರದೇಶದಲ್ಲಿ ದೊರೆಯುತ್ತೆ, ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಆಗಿರ್ಬೋದು. ಇದೇ ಇಂಡಸ್ಟ್ರಿಯಲ್ ಕವರ್ ಆಗ್ತಾ ಹೋಗುತ್ತೆ ಕೈಗಾರಿಕೆಗಳಲ್ಲಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆ, ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ. ಇಲ್ಲೂ ಕೂಡ ಅಷ್ಟೇ, ಯಾವ ಪೋರ್ಟ್ ಎಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೇ 3 ವರ್ಡ್ ಅಲ್ಲಿ ತಮ್ಮ ಸಿಲೆಬಸ್ ಅನ್ನ ಮುಗಿಸಿದ್ದಾರೆ UPSC. ಸರ್ UPSC ಬಿಡಿ ಸರ್, KPSC ನೋಡಿ ಸರ್ ಅಂದ್ರೆ
KA ಸಿಲೆಬಸ್ ಅಫಿಷಿಯಲ್ ಸಿಲೆಬಸ್ ಅನ್ನ ತೆಗೆದುಕೊಂಡ್ ಬಂದಿದ್ದೀನಿ ನೋಡಿ. ಜಸ್ಟ್ ಒಂದ್ಸರ್ತಿ ಸಿಲೆಬಸ್ ಅನ್ನ ಓದಿ. ಏನ್ ಕೊಟ್ಟಿದ್ದಾರೆ? ಇಲ್ಲೂ ಸೇಮ್ ಕೊಟ್ಟಿದ್ದಾರೆ ನೋಡಿ, ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ. UPSC ಯಲ್ಲೂ ಸೇಮ್ ಇತ್ತು. ಅದರಲ್ಲಿ ಫಿಸಿಕಲ್, ಸೋಷಿಯಲ್, ಎಕನಾಮಿಕ್. ಅರೆ UPSC ಯಲ್ಲೂ ಸೇಮ್ ಇತ್ತಲ್ವಾಪ. ಬಟ್ UPSC ನಮ್ಮ KPSC ಗೆ ಏನ್ ಡಿಫ್ರೆನ್ಸ್? ಕೇವಲ ಒಂದ್ ವರ್ಡ್ ಅಷ್ಟೇ ಡಿಫ್ರೆನ್ಸ್ ಸಿಲೆಬಸ್ ಅಲ್ಲಿ. ಎಲ್ಲ ಸೇಮು. ಏನು? ಭೌತಿಕ ಅಂದ್ರೆ ಪ್ರಾದೇಶಿಕ, ಸಾಮಾಜಿಕ ಮತ್ತೆ ಆರ್ಥಿಕ, ಭೂಗೋಳಶಾಸ್ತ್ರ ಎಲ್ಲ ಸೇಮ್. ಒಂದ್ ವರ್ಡ್ ಡಿಫ್ರೆನ್ಸ್ ಇದೆ, ವಿತ್ ದ ಫೋಕಸ್ ಆನ್ ಕರ್ನಾಟಕ. ಕರ್ನಾಟಕದ ಮೇಲೆ ಕೇಂದ್ರೀಕರಿಸಿ ಭೌತಿಕ ಅಂದ್ರೆ ನಿಮ್ಮ ಪ್ರಾದೇಶಿಕ, ಸಾಮಾಜಿಕ, ಸೋಷಿಯಲ್, ಆರ್ಥಿಕ, ಎಕನಾಮಿಕಲ್, ಜಿಯೋಗ್ರಫಿಯನ್ನ ಸ್ಟಡಿ ಮಾಡಿ ಅಂತ ಹೇಳಿದ್ದಾರೆ. ಸರ್ ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಸಿಂಪಲ್, ಒಂದ್ ಅರ್ಥ ಮಾಡ್ಕೊಳ್ಳಿ. KPSC ಅವರು UPSC ಅವ್ರಿಗೂ ಸೇಮ್ ಸಿಲೆಬಸ್. ಒಂದ್ ಎಕ್ಸ್ಟ್ರಾ ನಾವು ಆಡ್ ಮಾಡ್ಕೋಬೇಕು KPSC ಗೆ. ಯಾವ್ದು ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ಅಷ್ಟೇ ಕೊಟ್ಟಿರೋದು, ಬೇರೆ ಏನು ಇಲ್ಲ. ತಮಗೆ ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಟ್ರೆಂಡ್ ಹೇಗಿದೆ, ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಕರ್ನಾಟಕಕ್ಕೆ ಫೋಕಸ್ ಮಾಡದಂತೆ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಯಾರಾದ್ರೂ ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಆ ವಿಡಿಯೋದಲ್ಲಿ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಒಂದು ಮಾಹಿತಿ, ಸಂಪೂರ್ಣ ಮಾಹಿತಿ ಇದೆ. ಯಾವುದು ಸರ್ ಆ ವಿಡಿಯೋ ಅಂದ್ರೆ, ಜಸ್ಟ್ ಎ ಮಿನಿಟ್, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಪ್ರೇಮಯಾನ ಯೂಟ್ಯೂಬ್ ಚಾನಲ್ಗೆ ಹೋಗಿ. ಪ್ರೇಮಯಾನ IPS ಆಸ್ಪಿರೆಂಟ್ ಅಂತ ಹೊಡೀರಿ. ಎಷ್ಟು ಪ್ರೇಮಯಾನ ಅಂತ ತಪ್ಪು ಹೊಡೆದ್ರು ತೋರಿಸುತ್ತೆ, ತೊಂದರೆ ಇಲ್ಲ. ಎಸ್, ಪ್ರೇಮಯಾನ IPS ಆಸ್ಪಿರೆಂಟ್ ಅಂತ ಹೇಳಿ. ಇದಕ್ಕೋದ್ರೆ ನಿಮ್ಗೊಂದು ವಿಡಿಯೋ ಸಿಗುತ್ತೆ. ಎಲ್ಲಿ ಅಂದ್ರೆ ರೀಸೆಂಟ್ ವಿಡಿಯೋದಲ್ಲಿ ಇರುತ್ತೆ. ರೀಸೆಂಟ್ ವಿಡಿಯೋದಲ್ಲಿ ಸೊ ಗಮನಿಸಬಹುದು. ಜಸ್ಟ್ ಎ ಮಿನಿಟ್. ಎಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಕರ್ನಾಟಕ ಜಿಯೋಗ್ರಫಿ ಅಂತೇಳಿ 25 ಮಿನಿಟ್ ವಿಡಿಯೋ ಇದೆ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಜಿಯೋಗ್ರಫಿಲಿ ಏನೇನು ಓದ್ಬೇಕು ಅಂತಕ್ಕಂಥ ಮಾಹಿತಿ ಇದೆ. ಸೊ ಅಷ್ಟೇ KPSC ಅವ್ರಿಗೆ ಎಕ್ಸ್ಟ್ರಾ ಆಡ್ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನಮ್ಮ PSI ಸಿಲೆಬಸ್ ಅನ್ನ ನೋಡೋಣ. PSI ವಿದ್ಯಾರ್ಥಿಗಳು ಇರ್ತೀರಾ, ಅವ್ರ ಸಿಲೆಬಸ್ ಅನ್ನು ನೋಡ್ಕೋಣ. ಸಿಂಪಲ್, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೇಪರ್ 1 ಬಗ್ಗೆ ಡಿಸ್ಕ್ರಿಪ್ಟಿವ್ ಪ್ರಬಂಧ ಅದು ಇದು ಕೊಟ್ಟಿದ್ದಾರೆ. ಪೇಪರ್ 1 ಬಿಡಿ, ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಈಗ ಪೇಪರ್ 2 ಬಗ್ಗೆ. ಅಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಸಿಂಪಲ್, ಪ್ರಮುಖ ವಿಷಯಗಳಲ್ಲಿ ಭಾರತೀಯ ಸಂವಿಧಾನ, ಇತಿಹಾಸ, ಭೂಗೋಳ ಇಷ್ಟೇ ಕೊಟ್ಟಿರೋದು. ಸಿಂಪಲ್ ಇಷ್ಟೇ ಕೊಟ್ಟಿರೋದು. ಏನು? ಭೂಗೋಳ ಶಾಸ್ತ್ರವನ್ನ ಅಧ್ಯಯನ ಮಾಡಿ. ಏನು ಅಂತ ಡೀಟೇಲ್ ಸಿಲೆಬಸ್ PSI ಇಲ್ವೇ ಇಲ್ಲ. ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ದಿಷ್ಟ ಜ್ಞಾನ. ಅದಕ್ಕೆ ನಾವೇನ್ ಮಾಡ್ಬೇಕು? ಇಲ್ಲಿ ಸಿಲೆಬಸ್ ಕೊಟ್ಟಿಲ್ಲ, KA ಸಿಲೆಬಸ್ ಅನ್ನ ನೋಡ್ಬೇಕು. KA ಸಿಲೆಬಸ್ UPSC ಸಿಲೆಬಸ್ ಎರಡೂ ಸೇಮ್ ಇದೆ. ಕರ್ನಾಟಕ ಜಿಯೋಗ್ರಫಿ ಅಷ್ಟೇ ಆಡ್ ಮಾಡ್ಕೋಬೇಕು. ಇಟ್ ಮೀನ್ಸ್ ಸಿಲೆಬಸ್ ನಿಮ್ಗೆ ಏನ್ ಹೇಳ್ತಿದೆ ಅಂದ್ರೆ, ನೋಡಪ್ಪ ಅವ್ನು ಯಾರೋ UPSC ಓದ್ತಾವನೆ, ಅವ್ನು ಬಿಡು ಎಲ್ಲ ಓದ್ಕೊಳ್ಳಿ, ನಾನ್ KAS ಅಥವಾ KPSC ಅಥವಾ PSI ಓದ್ತಾ ಇದ್ದೀನಿ, ಇಷ್ಟು ಮಾತ್ರ ಓದೋಣ ಅಂತಕ್ಕಂತಹ ಥಾಟ್ ತಮ್ಮಲ್ಲಿದ್ರೆ ಆ ಥಾಟ್ ಅನ್ನ ತೆಗೆದಾಕಿ. ಶಾರ್ಟ್ ಕಟ್ ಇಲ್ಲ. ನೆಕ್ಸ್ಟ್ ರೀಸೆಂಟ್ ಆಗಿ ಕೊಟ್ಟಿರ್ತಕ್ಕಂತಹ KA ಸಿಲೆಬಸ್ ಅನ್ನು ಒಂದ್ಸರ್ತಿ ತೋರಿಸ್ತೀನಿ ನಿಮ್ಗೆ. ಅಲ್ಲೂ ಕೂಡ ತಮಗೆ ಗೊತ್ತಾಗುತ್ತೆ UPSC ಸಿಲೆಬಸ್ ಅನ್ನೇ ಓದ್ಬೇಕು. ನೋಡಿ, ಸಿಂಪಲ್, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ವಿಷಯಗಳು, ಭಾರತದ ಸಂವಿಧಾನದ ಬಗ್ಗೆ ಹೇಳಿದ್ದಾರೆ, ಭಾರತದ ಇತಿಹಾಸದ ಬಗ್ಗೆ ಹೇಳಿದ್ದಾರೆ. ಅದು ನೆಕ್ಸ್ಟ್ ಸಿಂಪಲ್ ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಅಂತ ಹೇಳಿದ್ದಾನೆ. ಇದು ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಭಾರತದ ಭೂಗೋಳಶಾಸ್ತ್ರ. ಇಟ್ ಮೀನ್ಸ್ ಇಲ್ಲಿ ಕೂಡ ತಮ್ಗೆ ಫಿಸಿಕಲ್ ಜಿಯೋಗ್ರಫಿ
ಪ್ರಾದೇಶಿಕ ಭೂಗೋಳಶಾಸ್ತ್ರ. ಇಂಡಿಯಾದ್ ಕವರ್ ಆಗ್ಬೇಕು, ವರ್ಲ್ಡ್ ನಮ್ಮ ಪ್ರಪಂಚದ ಪ್ರಾದೇಶಿಕ ಜಿಯೋಗ್ರಫಿ ಕವರ್ ಆಗ್ಬೇಕು. ಥರ್ಡ್ ಒನ್ ಕರ್ನಾಟಕ ಭೂಗೋಳಶಾಸ್ತ್ರ ಕವರ್ ಮಾಡ್ಬೇಕಾಗತ್ತೆ ಆಸ್ ಪರ್ ಯುವರ್ ಸಿಲೆಬಸ್. ಇದು ಎಷ್ಟಿ. ನೆಕ್ಸ್ಟ್ ಇಷ್ಟನ್ನು ತಾವೇನ್ ಗಮನಿಸಿದ್ರಲ್ವಾ ಸಿಲೆಬಸ್ ಅನ್ನ. ಈಗೊಂದು ಚಿಕ್ಕದಾಗಿ ಒಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಏನು ಅಂದ್ರೆ, ನೀವು UPSC, KS, KPSC, KE ಎಲ್ಲ ಜಿಯೋಗ್ರಫಿಯ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿದಾಗ ತಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಬ್ರಾಡ್ 3 ಐಡಿಯಾ ಬರುತ್ತೆ. ಅದೇನು ಅಂದ್ರೆ ಇದೇ ಆ ಐಡಿಯಾ. ನಿಮ್ಮ ಪ್ರಶ್ನೆಗಳನ್ನ ಏನ್ ಕೇಳಿದಾರಲ್ವಾ, UPSC ಆಗಿರ್ಬೋದು, KPSC ಆಗಿರ್ಬೋದು, KE ಆಗಿರ್ಬೋದು, ಅದರ 46%, ಸುಮಾರು 46% ಯಾವ್ದು ಕೇಳಿದಾರೆ ಗೊತ್ತಾ ಪ್ರಶ್ನೆಗಳನ್ನ? ಫಿಸಿಕಲ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದ ಭೌತಿಕ ಪ್ರಾದೇಶಿಕ ಭೂಗೋಳಶಾಸ್ತ್ರ. ಸಿಂಪಲ್ ರೀ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಯಿಂದ ನಿಮ್ಮ ಏನ್ ಫಿಸಿಕಲ್ ಜಿಯೋಗ್ರಫಿಲಿ ಕೇಳಿದಾರಲ್ಲ ಕ್ವಶನ್, ಟೋಟಲ್ ಜಿಯೋಗ್ರಫಿಲಿ ಅದರಲ್ಲಿ 46%, ಅಪ್ರಾಕ್ಸಿಮೇಟ್ಲಿ 50% ಕ್ವಶನ್ ವರ್ಲ್ಡ್ ಜಿಯೋಗ್ರಫಿಯಿಂದಾನೇ ಕೇಳಿದ್ದಾರೆ. ಸರ್ ವರ್ಲ್ಡ್ ಜಿಯೋಗ್ರಫಿ ಅಷ್ಟೊಂದು ಇದೆಯಾ ಸರ್ ಸಿಲೆಬಸ್? ಸಿಂಪಲ್, ಇರ್ತಕ್ಕಂಥದ್ದೇ ಒಂದು 7 ಕಾಂಟಿನೆಂಟ್ ಬಗ್ಗೆ ಓದಿದ್ರೆ ಮುಗೀತು. ದೆನ್ ಫಿಸಿಕಲ್ ಜಿಯೋಗ್ರಫಿ ಓದಿದ್ರೆ ಅದರಲ್ಲಿ 50%. ತಮಗೆ ಗೊತ್ತಿರ್ಲಿ, ವರ್ಲ್ಡ್ ಜಿಯೋಗ್ರಫಿಲಿ ಏನ್ 46% ಕೇಳಿದಾರಲ್ವಾ ಕ್ವಶನ್ ಅನ್ನ, ಟೋಟಲ್ ಜಿಯೋಗ್ರಫಿಲಿ 46% ಅನ್ನ, ಅದ್ರಲ್ಲಿ ಎಲ್ಲಾ ಪ್ರಶ್ನೆಗಳು ಕೂಡ ಮ್ಯಾಪಿಂಗ್ ಇಂದಾನೆ ಕೇಳಿರುತ್ತೆ, ನಕ್ಷೆಯಿಂದಾನೆ ಕೇಳಿರೋದು. ಸೊ ನೆಕ್ಸ್ಟ್ ನೋಡ್ತಾ ಬನ್ನಿ, ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ. ನಮ್ಮ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರದಿಂದ 23% ಪ್ರಶ್ನೆಗಳನ್ನ ಕೇಳಿದ್ದಾರೆ, 23%. ನೆಕ್ಸ್ಟ್ ಹ್ಯೂಮನ್ ಜಿಯೋಗ್ರಫಿ, ಮಾನವ ಭೂಗೋಳಶಾಸ್ತ್ರದಿಂದ 31%. ಸರ್ ಇಲ್ಲೆಲ್ಲೇ ಕೇಳಿದ್ದಾರೆ ಸರ್? ಇಲ್ಲೇ ಕೇಳಿರೋದು ಅಗ್ರಿಕಲ್ಚರ್, ಸೆನ್ಸಸ್ ಕೃಷಿ ಕನ್ನಡದಲ್ಲಿ, ಪ್ಲಸ್ ಜನಗಣತಿಲಿ ಯಾವ ರೀತಿ ಸರ್? ಪಾಪ್ಯುಲೇಷನ್ ಡೆನ್ಸಿಟಿ, ಲಿಂಗ ಆಧಾರಿತ ತಾರತಮ್ಯಗಳ ಬಗ್ಗೆ ಆಗಿರ್ಬೋದು, ಜೆಂಡರ್ ಈಕ್ವಾಲಿಟಿ ಎಲ್ಲೆಲ್ಲಿದೆ ಏನು, ಈ ರೀತಿ ಫ್ಯಾಕ್ಟ್ಸ್ ಅನ್ನ ಕೇಳಿರ್ತಕ್ಕಂಥದ್ದು. ಸರ್ ಮತ್ತೆ ಈ ಒಂದು ಭಾಗಕ್ಕೆ ಹ್ಯೂಮನ್ ಜಿಯೋಗ್ರಫಿ ಯಾವ್ದು ಓದಿದ್ರೆ ಬೆಸ್ಟ್ ಸರ್? NCERT ಇದಾವೆ, ತೊಂದ್ರೆ ಇಲ್ಲ, ನಾನು ಹೇಳ್ತೀನಿ ಸೋರ್ಸ್ ಅನ್ನ. ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್ ಅನ್ನ ಓದ್ಬೇಕಾಗತ್ತೆ. ಅಂಡ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತೀನಿ ಕೇಳಿ. ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ 46% ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಪಿಂಗ್ ಇಂದಾನೆ ಕವರ್ ಆಗುತ್ತೆ. ನಂಬರ್ 1. ನಂಬರ್ 2, ಇಂಡಿಯಾ ಇಂದ ಏನ್ ಕೇಳಿದಾರಲ್ವಾ ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತದ ಭೂಗೋಳಶಾಸ್ತ್ರದಿಂದ ಏನ್ ಕೇಳಿದಾರಲ್ವಾ 23%. ಇದರಲ್ಲಿ ಭಾರತದಲ್ಲಿ ಕೇಳಿರ್ತಕ್ಕಂಥ ಭೂಗೋಳಶಾಸ್ತ್ರದಲ್ಲಿ ಸುಮಾರು ಮೋರ್ ದನ್ 40% ಇಲ್ಲಿಯೂ ಕೂಡ ಮ್ಯಾಪಿಂಗ್ ಇಂದ ಕೇಳಿರ್ತಕ್ಕಂಥದ್ದು. ಸೊ ತಲೆಗೆಡಿಸ್ಕೋಬೇಡಿ, ನಾನು ಹೇಳಕ್ ಬರ್ತಿರ್ತಕ್ಕಂಥದ್ದು ಒಂದೇ ವರ್ಡು, ಇಂಡಿಯಾನ ಓದಿ, ಕರ್ನಾಟಕ ಆದ್ರೂ ಓದಿ, ವರ್ಲ್ಡ್ ಆದ್ರೂ ಓದಿ. ಎಲ್ಲಾ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೋರ್ ದನ್ 60% ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸರ್ ಅದಕ್ಕೆ ನಾವೇನ್ ಮಾಡ್ಬೇಕು ಸರ್? ಸಿಂಪಲ್, ತಾವೇನ್ ಮಾಡ್ಬೇಕು ಅಂದ್ರೆ, ನನ್ನ ಕ್ಲಾಸ್ ಅನ್ನ ಕೇಳುವ ಸಂದರ್ಭದಲ್ಲಿ ತಮ್ಮ ಹತ್ರ ಕಂಪಲ್ಸರಿ ಒಂದು ಮ್ಯಾಪ್ ಪುಸ್ತಕ ಇರಲೇಬೇಕು. ಯಾವ್ದು ಮ್ಯಾಪ್ ಪುಸ್ತಕವನ್ನ ತೆಗೆದುಕೋಬೇಕು ಸರ್? ಯಾವ್ದು ತೆಗೆದುಕೋಬೇಕು ಅಂದ್ರೆ ನೋಡಿ, ಈ ಮ್ಯಾಪ್ ಪುಸ್ತಕ ತಮ್ಮ ಹತ್ರ ಇರ್ಲೇಬೇಕು. ಓರಿಯೆಂಟ್ ಬ್ಲಾಕ್ ಸ್ವಾನ್ ಅಂತ ಹೇಳಿ ಸ್ಕೂಲ್ ಅಟ್ಲಾಸ್, ಓರಿಯೆಂಟ್ ಬ್ಲಾಕ್ ಸ್ವಾನ್ ಸ್ಕೂಲ್ ಅಟ್ಲಾಸ್ ಅಂತಕ್ಕಂಥ ಪುಸ್ತಕ ಇದೆ. ಕನ್ನಡ ಮೀಡಿಯಂ ಅವರು ಕೂಡ ಇದನ್ನೇ ತಗೊಳ್ಳಿ. ಯಾಕೆಂದ್ರೆ ಸಿಂಪಲ್ ರೀ, ಪ್ರೇಮ್ ಅಂತಾನ ಕನ್ನಡದಲ್ಲೂ ಪ್ರೇಮ್ ಅಂತಾನೆ ಕರಿಬೇಕು, ಇಂಗ್ಲಿಷಲ್ಲೂ ಪ್ರೇಮ್ ಅಂತಾನೆ ಕರಿಬೇಕು, ಲವ್ ಅಂತ ಕರಿಯಕ್ಕಾಗಲ್ಲ. ಹಿಂದಿಲೂ ಕೂಡ ಪ್ರೇಮ್ ಅಂತಾನೆ ಕರಿಬೇಕು, ಪ್ಯಾರ್ ಅಂತ ಕರಿಯಕ್ಕಾಗಲ್ಲ.
ಸೊ ಹಂಗೆ ಇಂಡಿಯಾ ಅಂತಾನೆ ಕರೀತಾರೆ, ಪಾಕಿಸ್ತಾನ ಅಂತಾನೆ ಕರೀತಾರೆ. ಸೊ ಇಂಗ್ಲಿಷ್ ಮೀಡಿಯಂ ಅವರು ಕೂಡ ದಯವಿಟ್ಟು ಸರ್ ನಾನು ಕನ್ನಡ ಮೀಡಿಯಂ ಸರ್, ಕನ್ನಡ ಮೀಡಿಯಂ ಅವರು ಸರ್ ನಾನು ಕನ್ನಡ ಮೀಡಿಯಂ ಸರ್ ಅರ್ಥ ಆಗಲ್ಲ ಅಂತ ಹೇಳಿ ಕನ್ನಡದ ಮ್ಯಾಪನ್ನ ತೆಗೆದುಕೋಬೇಡಿ. ಬಿಕಾಸ್ ನಾನು ನೋಡಿದಂತೆ ಕನ್ನಡದಲ್ಲಿ ಚೆನ್ನಾಗಿರೋ ಮ್ಯಾಪ್ ಪುಸ್ತಕ ಇಲ್ಲ. ಇದು ಆರ್ಚ್ ರಿಯಾಲಿಟಿ. ಸೊ ಈ ಪುಸ್ತಕವನ್ನ ತೆಗೆದುಕೊಂಡು ಕ್ಲಾಸಿಗೆ ಪ್ರತಿದಿನ ತೆಗೆದುಕೊಂಡ್ ಬರ್ಬೇಕು, ನಂಬರ್ 1. ನಂಬರ್ 2, ನಾನು ನಿಮ್ಗೆ ನಿಮ್ಮ ಕ್ಲಾಸಸ್ ಅಲ್ಲಿ NCERT ವೆರಿ ಇಂಪಾರ್ಟೆಂಟ್. UPS ಆಗಲಿ KPS ಆಗಲಿ KA ಯಾವ್ದಾಗ್ಲಿ NCERT ನಾನು ಕವರ್ ಮಾಡ್ತೀನಿ, ಡೋಂಟ್ ವರಿ. ಒಂದು 6-7 ಆಥರ್ ಬುಕ್ಸ್ ಅನ್ನು ಕೂಡ ನಾನು ಕವರ್ ಮಾಡ್ಕೊಡ್ತೀನಿ ನಿಮ್ಗೆ. ಸ್ಟ್ಯಾಂಡರ್ಡ್ ಬುಕ್ಸ್ ಆ ನೋಟ್ಸ್ ಕೂಡ ನನ್ನ ಹತ್ರ ಈ ಕ್ಲಾಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದಾದ ನಂತರ ಮ್ಯಾಪಿಂಗ್, ನಾನು ಕಂಪ್ಲೀಟ್ ಜಿಯೋಗ್ರಫಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು 2ಕ್ಕೆ. ಒಂದು ಕಾನ್ಸೆಪ್ಟ್ಗೆ. ಯಾಕಂದ್ರೆ ನಾನು ನಿನ್ನೆ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಿದ್ದೆ, ಕರ್ನಾಟಕದಲ್ಲಿ KPSC ಓದೋ ವಿದ್ಯಾರ್ಥಿಗಳಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಜಿಯೋಗ್ರಫಿಯಿಂದ. ಎಲ್ರು ಆನ್ಸರ್ ಬಂದಿದ್ ಒಂದೇ, ಸರ್ ಫಿಸಿಕಲ್ ಜಿಯೋಗ್ರಫಿ ಅರ್ಥ ಆಗ್ತಿಲ್ಲ ಸರ್, ಪ್ರಾದೇಶಿಕ ಭೂಗೋಳಶಾಸ್ತ್ರ ಅರ್ಥ ಆಗ್ತಿಲ್ಲ, ಆ ಕಾನ್ಸೆಪ್ಟ್ ತಲೆಗೆ ಹೋಗಲ್ಲ ಸರ್, ಮತ್ತೇನ್ ಓದ್ತಾ ಇದ್ದೀರಾ, ಸುಮ್ನೆ ಬೈಟ್ ಮಾಡ್ತಿದ್ದೀವಿ ಸರ್, ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ, ಭಾರತದ ವಿಸ್ತೀರ್ಣ ಎಷ್ಟಿದೆ, ನೋಡಿ ಇದೆಲ್ಲ ಹೋಯ್ತು ಕಾಲ. ಅದಕ್ಕೋಸ್ಕರ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾನು ಅದನ್ನ ಮಾಡ್ಕೊಡ್ತೀನಿ. ಅದನ್ನ ಬಿಟ್ರೆ ನಾನು ಫೋಕಸ್ ಮಾಡೋದು ಮ್ಯಾಪಿಂಗ್. ಎಲ್ಲವೂ ಕೂಡ ನಿಮ್ದು ಕಂಪ್ಲೀಟ್ ಮ್ಯಾಪಿಂಗ್ ಅಲ್ಲೇ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಸರ್, ಸಿಂಪಲ್. ಈ ಮ್ಯಾಪಿಂಗ್ ಒಂದು ಪುಸ್ತಕವನ್ನ ತೆಗೆದುಕೊಳ್ಬೇಕು. ಒಂದು ಪುಸ್ತಕ, ಒಂದು 100 pages ವೈಟ್ ನೋಟ್ ಬುಕ್ ಅನ್ನ ಇಡಬೇಕು. ಫುಲ್ ಇದಿರುತ್ತಲ್ವೇನ್ರಿ, ಕಾಲಮ್ ಯಾವ್ದು ಇರಬಾರ್ದು, ಜಸ್ಟ್ ಒಂದು ಅನ್ರೂಲ್ ಏನು ಇರ್ಲೇಬಾರ್ದು. ಸೊ 100 pages ವೈಟ್ ಕಂಪ್ಲೀಟ್ ಇರ್ತಕ್ಕಂತ ಒಂದು ನೋಟ್ ಬುಕ್ ಇರ್ಬೇಕು ತಮ್ಮ ಹತ್ರ, ನಂಬರ್ 1. ನಂಬರ್ 2, ಈ ಮ್ಯಾಪ್ ಬುಕ್ ಇರಬೇಕು. ನಂಬರ್ 3, ತಾವು ಗೂಗಲ್ ಹೋಗಿ ಇಂಡಿಯಾ ಬ್ಲಾಂಕ್ ಮ್ಯಾಪ್ ಅಂತ ಕೊಡಿ, ವರ್ಡ್ ಬ್ಲಾಂಕ್ ಮ್ಯಾಪ್ ಅಂತ ಕೊಡಿ, ಕರ್ನಾಟಕ ಬ್ಲಾಂಕ್ ಮ್ಯಾಪ್ ಅಂತ ಕೊಡಿ. ಬ್ಲಾಂಕ್ ಆಗಿರೋ ಒಂದಷ್ಟು ಮ್ಯಾಪ್ ಸಿಗ್ತವೆ. ಅಂದ್ರೆ ಬರೀ ಇಂಡಿಯಾದಂದ್ರೆ ಇಂಡಿಯಾ ಏನಿದೆ ಅಷ್ಟು ಮಾತ್ರ ಹಿಂಗ್ ಬರೋದು, ಹಿಂಗಿರೋ ಇರ್ತವೆ ಮ್ಯಾಪ್, ಬರೀ ಬ್ಲಾಂಕ್ ಆಗಿರ್ತಾವ. ಸೊ ಅವನ್ನ ಒಂದು 10 ಇಂಡಿಯಾದ್ದು, ಒಂದು 10 ವರ್ಡ್, ಒಂದು 10 ಕರ್ನಾಟಕದ ಮ್ಯಾಪ್ ಗಳನ್ನ ಜೆರಾಕ್ಸ್ ತೆಗೆದುಕೊಡಿ. ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಇದ್ರೆ ವಿದ್ಯಾರ್ಥಿಗಳು ತಮ್ಗೆ ಸರ್ ಬ್ಲಾಂಕ್ ಮ್ಯಾಪ್ ಕೊಡಿ ಸರ್ ಅಂದ್ರೆ ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಕರ್ನಾಟಕದತ್ತು, ವರ್ಡ್ದತ್ತು, ಇಂಡಿಯಾದತ್ತು ಇಷ್ಟಿರ್ಬೇಕು ನಾನ್ ಕ್ಲಾಸ್ ಅನ್ನ ಮಾಡಿಸ್ಬೇಕಾದ್ರೆ. ನಂಬರ್ 4, ನನ್ನ ಕ್ಲಾಸ್ ನೀವು ಯಾವ ರೀತಿ ಅಧ್ಯಯನ ಮಾಡ್ಬೇಕು ಅಂದ್ರೆ, ಇವತ್ತು ನಾನು ಕ್ಲಾಸ್ ಮಾಡ್ತೀನಿ, PDF ನೋಟ್ಸ್ ಹಾಕ್ತೀನಿ. PDF ನೋಟ್ಸ್ ಅನ್ನ ಜೆರಾಕ್ಸ್ ತೆಗೆದುಕೊಡಿ. ಕಂಪಲ್ಸರಿ ನನ್ನ ಕ್ಲಾಸ್ನ ಸೈನ್ಸ್, ಎಕನಾಮಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ ನನ್ನ ನೋಟ್ಸ್ ಅನ್ನ ತೆಗೆದುಕೊಳ್ಳೇಬೇಕು. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಎಕನಾಮಿನಲ್ಲಿ 7-8 ಬುಕ್ಸ್ ಇಂದ ಕಂಟೆಂಟ್ ಇದೆ, ಇನ್ಕ್ಲೂಡಿಂಗ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಕಂಟೆಂಟ್ ಇದೆ ಎಕನಾಮಿನಲ್ಲಿ. ಅದೇ ರೀತಿ ಕೂಡ ನನ್ನ ಜಿಯೋಗ್ರಫಿ ನೋಟ್ಸ್ ಅಲ್ಲೂ ಕೂಡ ನಿಮ್ಗೆ NCERT ಇರುತ್ತೆ, ICSE ಸಿಲೆಬಸ್ ಆ ಕೆಲವು ಕಂಟೆಂಟ್ ಇರುತ್ತೆ, ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಒಂದಷ್ಟು ಕಂಟೆಂಟ್ ಇರುತ್ತೆ, ನಿಮ್ಮ GCL ಕಂಟೆಂಟ್ ಇರುತ್ತೆ. ಸೊ ನನ್ನ ನೋಟ್ಸ್ PDF ಕಂಪಲ್ಸರಿ ಜೆರಾಕ್ಸ್ ಅನ್ನ ತೆಗೆದುಕೋಬೇಕಾಗತ್ತೆ. ಅಂಡ್ ಸಾಧ್ಯವಾದ್ರೆ ನಾನು ಏನಾದ್ರು ಎಕ್ಸ್ಟ್ರಾ ಪಾಯಿಂಟ್ ಹೇಳಿದ್ರೆ ಆ ನೋಟ್ಸ್ ಅಲ್ಲೇ ಬರ್ಕೊಳ್ಳಿ. ಸೊ ಅಲ್ಲಿ ನೀವೇನೇನ್ ಮೇಂಟೈನ್ ಮಾಡ್ಬೇಕು, 100 pages ಒಂದು ಬ್ಲಾಂಕ್ ನೋಟ್ಬುಕ್, ಅದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಕೆಲವು ಮ್ಯಾಪಿಂಗ್ ಅನ್ನ ನಾನು ಬರೆಸ್ತೀನಿ, ಅದನ್ನ ಬರ್ಕೋಬೇಕಾಗತ್ತೆ. ಮತ್ತೆ ಈ ಬ್ಲಾಂಕ್ ಒಂದು 10 ಮ್ಯಾಪ್ ನಿಮ್ ಜೊತೆ ರೆಡಿ ಇರಬೇಕು. ಜೊತೆಗೆ ಕೆಲವು ಪ್ಲೇಸಸ್ ಇನ್ ನ್ಯೂಸ್, ಅಂದ್ರೆ ಯಾವೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಇದಾವೆ ಪ್ಲೇಸಸ್, ಅವೆಲ್ಲವನ್ನು ಕೂಡ ಈ ಅಟ್ಲಾಸ್ ಅಲ್ಲಿ ನಾನು ನಿಮಗೆ ಗುರ್ತಾಕಿಸ್ತಾ ಹೋಗ್ತೀನಿ. ಅವನ್ನ ಗುರ್ತಾಕಿಸ್ತಾ ಹೋಗ್ತೀನಿ. ಸೊ ಇಷ್ಟು ರೆಡಿ ಇದ್ದು ನಾ PDF ಜೆರಾಕ್ಸ್ ಅನ್ನ ಹಾಕಿಸ್ಕೊಳ್ಳೇಬೇಕು. ಸರ್ ನೋಟ್ಸ್ PDF ಜೆರಾಕ್ಸ್ ಅನ್ನ ಯಾವ ರೀತಿ ಹಾಕಿಸ್ಕೊಳ್ಳೋದು ಸರ್? ಸಿಂಪಲ್, ನಾನು ನೋಟ್ಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ನೀವು ಯಾವ ಕೋರ್ಸ್ ಜಾಯ್ನ್ ಆಗಿರ್ತೀರ ಆ ಕೋರ್ಸ್ಗೆ ಕ್ಲಿಕ್ ಮಾಡಿ ಕಂಟೆಂಟ್ ಹೋಗಿ, ಆ ಕೋರ್ಸ್ ಅಲ್ಲಿ ಕಂಟೆಂಟ್ ಹೋಗಿ, ಜಿಯೋಗ್ರಫಿ ಕೋರ್ಸ್ ಅದ್ರಲ್ಲಿ ಕಂಟೆಂಟ್ ಹೋಗಿ, KS ಕೋರ್ಸ್ ಅದ್ರಲ್ಲಿ ಜಿಯೋಗ್ರಫಿ ಕೋರ್ಸ್ ಕಂಟೆಂಟ್ ಹೋಗಿ, ಅಲ್ಲಿ ಜಿಯೋಗ್ರಫಿ ನೋಟ್ಸ್ ಅಂತ ಹೇಳಿ ಒಂದು ಫೋಲ್ಡರ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಒಂದು ಡೌನ್ಲೋಡ್ ಸಿಂಬಲ್ ಇರುತ್ತೆ. ಈ ರೀತಿ ಡೌನ್ಲೋಡ್ ಸಿಂಬಲ್ ಇರುತ್ತೆ ಆ ನೋಟ್ಸ್ ಮುಂದೆ.
ಫಾರ್ ಎಕ್ಸಾಂಪಲ್ ಕ್ಲಾಸ್ 1 ಅಂತ ಇರುತ್ತೆ, ಅದ್ರ ಮುಂದೆ ಒಂದು ಡೌನ್ಲೋಡ್ ಸಿಂಬಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಗ್ರೀನ್ ಕಲರ್ ಬಂದಿದೆ, ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಆಗ ತಾವೇನ್ ಮಾಡ್ಬೇಕು, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬಂದಾಗ ಅಲ್ಲಿ ನಿಮಗೆ 3 ಲೈನ್ ಈ ತರ ಕಾಣಿಸುತ್ತೆ. ನಿಮ್ಮ ಆಪ್ ಅಲ್ಲಿ ಟಾಪ್ ಸೈಡ್ ಲೆಫ್ಟ್ ಅಲ್ಲಿ 3 ಲೈನ್ ಈ ತರ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ನಿಮ್ ಪ್ರೊಫೈಲ್ ಅಲ್ಲಿ ಆಫ್ಲೈನ್ ಡೌನ್ಲೋಡಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಫ್ಲೈನ್ ಡೌನ್ಲೋಡಿಂಗ್ಸ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ತಾವು ನನ್ನ ನೋಟ್ಸ್ ಅಲ್ಲಿಂದ ಓಪನ್ ಆಗುತ್ತೆ. ಓಪನ್ ಮಾಡಿ ಅಲ್ಲಿಂದ ಶೇರ್ ಮಾಡ್ಕೋಬಹುದು. ಓಕೆನಾ? ಶೇರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದೀನಿ. ಇನ್ನೊಂದ್ಸತಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಾನೇನ್ ಹೇಳೋದಂದ್ರೆ, ಕನ್ನಡ ಇದ್ರೆ ಮ್ಯಾಪು ದಯವಿಟ್ಟು ಇಂಗ್ಲಿಷಿಗೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ನಡದಲ್ಲಿ ಅಷ್ಟು ಚಂದ ಇಲ್ಲ. ಆಕ್ಸ್ಫರ್ಡ್ ಅಟ್ಲಾಸ್ ಇದೆಯಾ, ಓಕೆ, ತೊಂದರೆ ಇಲ್ಲ. ಬಟ್ ನಾನ್ ಸಜೆಸ್ಟ್ ಮಾಡೋದು ಇದನ್ನ ತೆಗೆದುಕೊಡಿ ಅಂತ. ನಿಮ್ಮ ಹತ್ರ ಆಲ್ರೆಡಿ ಯಾವ್ದಾದ್ರು ಒಂದಿದ್ರೆ ಇಟ್ಸ್ ಓಕೆ, ತೊಂದರೆ ಇಲ್ಲ. ಬಟ್ ನಾನ್ ಸಜೆಸ್ಟ್ ಮಾಡ್ತಿದ್ದೀನಿ, ಇದನ್ನ ತೆಗೆದುಕೊಡಿ. ಓಕೆ, ಇಷ್ಟ ಆಯ್ತು. ಆಮೇಲೆ ಆಯ್ತು, ಇದೆಲ್ಲ ನಾವು ನೋಡಿದ್ವಿ. ನೋಡಿ, ಹ್ಯೂಮನ್ ಜಿಯೋಲಜಿ, ಮಾನವನ ಭೂಗೋಳಶಾಸ್ತ್ರದಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇವೆಲ್ಲ ಬಿಡಿ, ಜಸ್ಟ್ ಒಂದ್ಸತಿ PDF ಜೆರಾಕ್ಸ್ ಆಗುತ್ಕೊಳ್ಳಿ. ಇದನ್ನೇನು ತಲೆಗೆ ಇಡ್ಸ್ಕೋಬೇಡಿ. ನೆಕ್ಸ್ಟ್, ಲಾಂಗ್ ಸ್ಟೋರಿ ಶಾರ್ಟ್. ಇಷ್ಟೊತ್ತು ನಾನೇನ್ ಮಾತಾಡಿದೆ ಅಂದ್ರೆ, ಸಿಂಪಲ್, ನಿಮ್ ಸಿಲೆಬಸ್ ಅಲ್ಲಿ 3 ವರ್ಡ್ ಕೊಟ್ಟಿದ್ದಾರೆ. ಒಂದು ಹ್ಯೂಮನ್, ಒಂದು ಫಿಸಿಕಲ್, ಒಂದು ಸೋಷಿಯಲ್ ಅಂತ 3 ವರ್ಡ್ ಅನ್ನ ಕೊಟ್ಟಿದ್ದಾರೆ. ಏನ್ ಸರ್ ಇದು ಅಂದ್ರೆ, ಒಂದು ಮಾನವ, ಒಂದು ಸಾಮಾಜಿಕ, ಒಂದು ಆರ್ಥಿಕ, ಒಂದು ಪ್ರಾದೇಶಿಕ ಅಂತ ಕೊಟ್ಟಿದ್ದಾನೆ, ಭೂಗೋಳಶಾಸ್ತ್ರ ಅಂತ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಜಿಯೋಗ್ರಫಿ ಅಂದ್ರೆ ಜನರ ಬಗ್ಗೆ ಸ್ಟಡಿ ಮಾಡ್ಬೇಕು. ಲಾಂಗ್ ಸ್ಟೋರಿ ಶಾರ್ಟ್ ಅಷ್ಟು. ನೆಕ್ಸ್ಟ್, ಸೋಷಿಯಲ್ ಜಿಯೋಗ್ರಫಿ ಅಂದ್ರೆ ನಮ್ಮ ಸೊಸೈಟಿ ಬಗ್ಗೆ, ಮುಗೀತು, ಸಮಾಜದ ಬಗ್ಗೆ. ಆರ್ಥಿಕ ಅಂದ್ರೆ ನಮ್ಮ ಉತ್ಪಾದನೆ, ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಕೃಷಿ ಕೈಗಾರಿಕೆಗಳ ಬಗ್ಗೆ. ನೆಕ್ಸ್ಟ್, ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಭೌತಿಕ ಅಥವಾ ಪ್ರಾದೇಶಿಕ ಜೀವಶಾಸ್ತ್ರ ಅಂದ್ರೆ ಲ್ಯಾಂಡ್, ಭೂಮಿ, ಗಾಳಿ, ಏರ್, ವಾಟರ್, ನೀರು, ಲೈಫ್, ಜೀವಿ, ಇಷ್ಟು ಬಗ್ಗೆ ಅಧ್ಯಯನ ಮಾಡೋದು. ಸೊ ಟೋಟಲ್ ಜಿಯೋಗ್ರಫಿ ಜಸ್ಟ್ 3 ವರ್ಡ್ ಅಲ್ಲಿ ನಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ನೀವೀಗ ನೋಡಿದ್ರಿ. ಆದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತಾ ಬರ್ತೀನಿ, ಗಮನಿಸ್ತಾ ಬನ್ನಿ. ನೋಡಿ, ಜಿಯೋಗ್ರಫಿಯ ಟ್ರೆಂಡ್ ಅನ್ನ ನೋಡ್ತಾ ಬಂದ್ರೆ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿ ಸ್ವಲ್ಪ ನೋಡ್ತಾ ಹೋಗೋಣ. ಈಗ UPSC ತಾವು ಗಮನಿಸ್ತಾ ಇರ್ಬೋದು, ಬಿಫೋರ್ 2015 ತುಂಬಾ ಕ್ವಶನ್ಸ್ ಬರ್ತಾ ಇತ್ತು. ಮಿನಿಮಮ್ 15 ಪ್ಲಸ್ ಬರ್ತಾ ಇತ್ತು. ಬಟ್ ಸ್ವಲ್ಪ ಡೌನ್ ಟ್ರೆಂಡಿಂಗ್ ಆಯ್ತು. 2016 ಇಂದ 2021 ವರೆಗೆ ಸುಮಾರು 5 ವರ್ಷ ಜಿಯೋಗ್ರಫಿ ಕ್ವಶನ್ ತುಂಬಾ ಕಮ್ಮಿ ಆಗ್ತಾ ಇತ್ತು. ಅರೌಂಡ್ 10 ಬರ್ತಾ ಇತ್ತು ಅಷ್ಟೇ. ಬಟ್ ಆಫ್ಟರ್ 2021, 2021ರಿಂದ ನಂತರ ಜಿಯೋಗ್ರಫಿ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು. 21ರಲ್ಲಿ 11 ಕ್ವಶನ್ ಕೇಳಿದ್ದಾರೆ, 22ರಲ್ಲಿ 18 ಕ್ವಶನ್ ಹೋಗಿದೆ, 23ರಲ್ಲಿ 21 ಕ್ವಶನ್ ಹೋಗಿದೆ, 24ರಲ್ಲಿ 22 ಕ್ವಶನ್ ಹೋಗಿದೆ. ಕೆಲವು ಎನ್ವೈರನ್ಮೆಂಟ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಅಂದ್ರೆ ಈಗ ಇದೇ ರೀತಿ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಕೂಡ ಜಿಯೋಗ್ರಫಿಯಿಂದ UPSC ಇಲ್ಲಿ 20+ ಕ್ವಶನ್ ಅನ್ನ ತಾವು ಗಮನಿಸಬಹುದು. ಸೊ 20 ಕ್ವಶನ್ ಅಂದ್ರೆ ಅರೌಂಡ್ 40% ನಿಮ್ಮ ಕಟ್ ಆಫ್ ಇಲ್ಲೇ ಬರುತ್ತೆ ಮುಂದೆ ಸಬ್ಜೆಕ್ಟ್ ಅಲ್ಲಿ. ಸೊ ಜಿಯೋಗ್ರಫಿ ಯಾವ್ಯಾವ ವರ್ಷ ಎಷ್ಟು ಕ್ವಶನ್ ಕೇಳಿದಾರೆ ಅಂತ ನಾನು ಕೊಟ್ಟಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ, ನಿಮ್ಗೆ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅದ್ರೊಳಗಡೆ ಏನು UPSC ಕೇಳಿದ್ದಾರೆ ಅಥವಾ KPSC ಕೇಳಿದ್ದಾರೆ, ಅದ್ರೊಳಗಡೆ ಯಾವ ಚಾಪ್ಟರ್ ಇಂದ ಕೇಳಿದ್ದಾರೆ ಸಾರ್ ಅಂತ ಅಂದ್ರೆ ತಾವು ಗಮನಿಸ್ತಾ ಇರ್ಬೋದು. ವರ್ಡ್ ಮ್ಯಾಪಿಂಗ್, ಪ್ರಪಂಚದ ನಕ್ಷೆ, ಏನು ವರ್ಡ್ ಮ್ಯಾಪ್ ಏನ್ ಮಾಡ್ತೀವಲ್ಲ ಆ ನಕ್ಷೆಯಿಂದ 32 ಪ್ರಶ್ನೆಗಳು ಕೇಳಿದ್ದಾರೆ. ಎಷ್ಟು? 32. ಹೈಯೆಸ್ಟ್ ವೈಟೇಜ್ ವರ್ಡ್ ಮ್ಯಾಪ್ ಅನ್ನ ನಾವು ಮಾಡ್ಲೇಬೇಕು. ವರ್ಡ್ ಮ್ಯಾಪ್ ಅನ್ನ ನಾವು ಮಾಡ್ಲೇಬೇಕು, ಯಾವ ಎಕ್ಸಾಮ್ ಆದ್ರೂ ಓದಿ. ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ತಾವು ಗಮನಿಸ್ತಾ ಹೋದ್ರೆ
ಕಂಪ್ಲೀಟ್ ಇದೆಲ್ಲವೂ ಕೂಡ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆನೆ. ಕಂಪ್ಲೀಟ್ ಇದು ವರ್ಡ್. ಮ್ಯಾಪಿಂಗ್ ಅಲ್ಲೇ 32. ಕ್ಲೈಮೆಟಾಲಜಿ, ಯಸ್, ಇದನ್ನ ಗಮನಿಸಿ ನಿಮ್ಗೊಂದು ಆಶ್ಚರ್ಯಕರ ಮಾಹಿತಿಯನ್ನ ಹೇಳ್ತೀನಿ ಕೇಳಿ. ಕ್ಲೈಮೆಟಾಲಜಿ ಅಂದ್ರೆ ತಮ್ಮ ಮಾನ್ಸೂನ್ ಯಾವ ರೀತಿ ಇರುತ್ತೆ, ಮಾನ್ಸೂನ್ ಮೇಲೆ ಅಫೆಕ್ಟ್, ಅದ್ರ ಮೇಲೆ ಪರಿಣಾಮ ಬೀರತಕ್ಕಂಥ ಅಂಶಗಳು ಯಾವ್ಯಾವ. ಸೊ ಇದ್ರ ರಿಲೇಟೆಡ್ ವರ್ಲ್ಡ್ ಕ್ಲೈಮೆಟಾಲಜಿ, ಕ್ಲೈಮೇಟ್ ಬಗ್ಗೆ ಲಾನಿನೋ, ಎಲ್ನಿನೋ, ಓಷನ್ ಕರೆಂಟ್ಸ್, ಪ್ರವಾಹ, ಅಲೆಗಳು, ಉಬ್ಬರವಿಳಿತಗಳು, ಈ ರಿಲೇಟೆಡ್ ಕ್ವಶನ್ 14 ಕ್ವಶನ್ ಬಂದಿದ್ದಾವೆ ಟೋಟಲ್ ವರ್ಲ್ಡ್ ಕ್ಲೈಮೇಟ್ ಬಗ್ಗೆ, ಹವಾಮಾನದ ಬಗ್ಗೆ, ಪ್ರಪಂಚದ ಹವಾಮಾನದ ಬಗ್ಗೆ. ಆದ್ರೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದ್ರೆ ಕಳೆದ 10 ವರ್ಷದಲ್ಲಿ ಇಂಡಿಯಾ ಕ್ಲೈಮೇಟ್ ಓದ್ತಾನೆ ಇದ್ದೀರಾ, ಭಾರತದ ಕ್ಲೈಮೇಟ್ ಬಗ್ಗೆ, ಮಾನ್ಸೂನ್ ಬಗ್ಗೆ ಅದ್ರ ಬಗ್ಗೆ ಓದ್ತಾ ಇದ್ದೀರಾ. ನೈಋತ್ಯ ಮಾನ್ಸೂನ್ ಅದು ಇದು ಆಮೇಲೆ ನಾನು ಹೇಳ್ಕೊಡ್ತೇನೆ, ಅದ್ರ ಬಗ್ಗೆ ಓದ್ತಾ ಇದ್ದೀರಲ್ವಾ. 0 ಕ್ವಶನ್ ಸರ್. ಹಂಗಂತ ನಾವು ಓದೋದ್ ಬಿಡ್ಬೇಕಾ? ಓದೋದ್ ಬಿಡ್ಬೇಡಿ, ಬಟ್ ಫೋಕಸ್ ಯಾವ್ದ್ರ ಮೇಲೆ ಜಾಸ್ತಿ ಮಾಡ್ಬೇಕು ಸರ್. ಇಂಡಿಯನ್ ಜಿಯೋಗ್ರಫಿ ಎಲ್ಲಾನು ಇಂಪಾರ್ಟೆಂಟ್, ಆದ್ರೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಕ್ಲೈಮೆಟಾಲಜಿ ಏನಿದೆಯಲ್ಲ ಕ್ವಶನ್ಸ್ ತುಂಬಾ ಕಡಿಮೆ, ಆಲ್ಮೋಸ್ಟ್ 0 ಫ್ರಮ್ ಲಾಸ್ಟ್ ಇಯರ್. ಆದ್ರೆ ಅದೇ ವರ್ಲ್ಡ್ ಕ್ಲೈಮೇಟ್ ಬಗ್ಗೆ ನೀವು KS ತೆಗೆದುಕೊಂಡು ನೋಡಿ, ಕ್ವಶನ್ ಪೇಪರ್ 1 or 2 ಕ್ವಶನ್ ಇದೆ. UPSC ತೆಗೆದುಕೊಂಡು ನೋಡಿ, 1 or 2 ಕ್ವಶನ್ ಇರುತ್ತೆ. ಸೊ ಕ್ಲೈಮೆಟಾಲಜಿ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸೋರ್ಸ್ ಏನು ಸರ್, ಎಲ್ಲಿ ನಾವು ರೆಫರ್ ಮಾಡೋಕೆ ನಾನು ಹೇಳ್ತೀನಿ, ನಾನು ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಅದನ್ನ ಬಿಟ್ಟು ನೀವು ಅಫಾರ್ ಫ್ರಮ್ ದಿಸ್ ನೀವೇನಾದ್ರು ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ನೋಡ್ಬೋದು. ಸೊ ಇಷ್ಟು ತಾವು ನೋಡ್ತಾ ಇರ್ಬೋದು. ಜಿಯೋಮಾರ್ಫಾಲಜಿ ಅದೆಲ್ಲ ಕೊಟ್ಟಿದ್ದೀನಿ ಎಷ್ಟೆಷ್ಟು ಅಂತ ಹೇಳಿ, ಇದ್ರಲ್ಲಿ ಕನ್ನಡದಲ್ಲೂ ಇದೆ, ನೋಡ್ಕೊಳ್ಳಿ. ಅದೇ ನೀವು ಇಂಡಿಯನ್ ಜಿಯೋಗ್ರಫಿನ ನೋಡ್ತಾ ಬನ್ನಿ. ನೋಡಿ, ಇಲ್ಲಿಂದ ಇಂಡಿಯನ್ ಜಿಯೋಗ್ರಫಿ ಇಲ್ಲಿಯವರೆಗೆ ಫ್ರಮ್ ಲಾಸ್ಟ್ 10 years UPSC ಗಮನಿಸ್ತಾ ಬಂದ್ರೆ ಸಾಯಿಲ್ ಆಫ್ ಇಂಡಿಯಾ ತಾವು ಓದ್ತಾ ಇರ್ತೀರಾ. ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಓದ್ತೀರಾ, ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರದಲ್ಲಿ ಓದ್ತೀರಾ ಮಣ್ಣುಗಳು ಅಂತ ಒಂದು ಚಾಪ್ಟರ್. 10 ವರ್ಷದಲ್ಲಿ ಒಂದೇ ಕ್ವಶನ್ ಕೇಳಿರೋದು, ಒಂದೇ ಕ್ವಶನ್ ಮಣ್ಣುಗಳ ಬಗ್ಗೆ. ಅದರಲ್ಲಿ ಯಾವ ಮಣ್ಣು ಬಗ್ಗೆ ಕೇಳಿದ್ದಾರೆ ಅಂದ್ರೆ ಬ್ಲಾಕ್ ಸಾಯಿಲ್, ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ಬಗ್ಗೆ ಒಂದ್ ಪ್ರಶ್ನೆ ಕೇಳಿದ್ದಾರೆ ಕಳೆದ 10 ವರ್ಷದಲ್ಲಿ. ಸರ್ ಜಾಸ್ತಿ ಏನ್ ಕೇಳಿದ್ದಾರೆ ಸರ್ ಇಂಡಿಯನ್ ಜಿಯೋಗ್ರಫಿ ಅಂದ್ರೆ ತಾವು ಗಮನಿಸ್ತಾ ಇದ್ದೀರಾ, 13 ಪ್ರಶ್ನೆಗಳನ್ನ ಮ್ಯಾಪ್ ಇಂದ ಕೇಳಿದ್ದಾರೆ. 13 ಪ್ರಶ್ನೆ, ಹೈಯೆಸ್ಟ್ ಕ್ವಶನ್ ಇಲ್ಲೇ ಬಂದಿರುತ್ತೆ. ಅಲ್ಲಿಗೆ ತಾವು ಗಮನಿಸ್ತಾ ಬನ್ನಿ, 32 ವರ್ಲ್ಡ್ ಮ್ಯಾಪಿಂಗ್ ಇಂದ 13 ಪ್ರಶ್ನೆಗಳು ಇಂಡಿಯನ್ ಜಿಯೋಗ್ರಫಿಯಿಂದ 32 + 13 ಮ್ಯಾಪ್. ಆಮೇಲೆ ಹಂಗೆ ಗಮನಿಸ್ತಾ ಬಂದ್ರೆ ಫಿಸಿಯೋಗ್ರಫಿ ಆಫ್ ಇಂಡಿಯಾ 6 ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಭಾರತದ ಭೂರಚನೆ, ಫಸ್ಟ್ ಕ್ವಶನ್, ಫಸ್ಟ್ ಚಾಪ್ಟರ್ ಇದೆಯಲ್ಲ ನಿಮ್ಮ ಆಧಾರ್ ಬುಕ್ಸ್ ಗಳಲ್ಲಿ, ಅದರಲ್ಲಿ. ಸೊ ಅದರಿಂದನೇ 6 ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಸುಮಾರು 4 ಪ್ರಶ್ನೆಗಳು ಮ್ಯಾಪ್, ಅಲ್ಲಿಗೆ ಮ್ಯಾಪ್ 4. ಸೊ ನೆಕ್ಸ್ಟ್ ಬಂದ್ರೆ ಇದು ಇಂಡಿಯನ್ ಜಿಯೋಗ್ರಫಿ ಇಷ್ಟ ಆಯ್ತು. ಕ್ಲೈಮೇಟ್ ಇಂದ 0. ಡ್ರೈನೇಜ್ ಸಿಸ್ಟಮ್, ನದಿ ವ್ಯವಸ್ಥೆ 12 ಪ್ರಶ್ನೆಗಳನ್ನ ಕೇಳಿದ್ದಾನೆ ಭಾರತದ ನದಿಗಳಿಗೆ ಸಂಬಂಧಪಟ್ಟಂತೆ. ಇಟ್ ಮೀನ್ಸ್ ರಿವರ್ಸ್, ನದಿಗಳು, ಡ್ರೈನೇಜ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್. ಈ 12ರಲ್ಲಿ ಸುಮಾರು 8 ಪ್ರಶ್ನೆಗಳನ್ನ ನಾವು ಮ್ಯಾಪ್ ಇಂದಾನೆ ಗುರುತಿಸಬಹುದು. ನಾನು ಮಾಡ್ಕೊಡೋದೇ ನದಿಗಳನ್ನ ಮ್ಯಾಪ್. ಸೊ 8 ಪ್ರಶ್ನೆ ಮ್ಯಾಪ್ ಆಯ್ತು ಅಲ್ಲಿಗೆ. ಸೊ ಇನ್ ಸ್ವಲ್ಪ ಡೀಟೇಲ್ಡ್ ಆಗಿ ಇದೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ, ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದು, ಬಟ್ ನಿಮ್ಗೊಂದು ಎವಿಡೆನ್ಸ್ ತೋರಿಸ್ತಾ ಇದ್ದೀನಿ ಜಿಯೋಗ್ರಫಿ ಅಂದ್ರೆ ಎಲ್ಲೆಲ್ಲಿ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಆಯ್ತಲ್ವಾ, ಟೋಟಲ್ ಅಲ್ಲಿಗೆ ಮ್ಯಾಪ್ ಇಷ್ಟ ಆಯ್ತಲ್ವಾ. ಇನ್ನೂ ಒಂದಿದೆ, ಹ್ಯೂಮನ್ ಜಿಯೋಗ್ರಫಿ ಬರೋಣ, ಮಾನವನ ಭೂಗೋಳಶಾಸ್ತ್ರ. ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಅತಿ ಹೆಚ್ಚು ಕೇಳಿರೋದೇ ಅಗ್ರಿಕಲ್ಚರ್. 10 ಕ್ವಶನ್ ಅನ್ನ ಕೇಳಿದ್ದಾನೆ. ಪ್ರತಿ ವರ್ಷ ಒಂದಲ್ಲ ಒಂದು KPSC ಮತ್ತು UPSC ಕ್ವಶನ್ ಇರುತ್ತೆ. ಯಾವ್ದ್ರಲ್ಲಿ? ಅಗ್ರಿಕಲ್ಚರ್. ಏನ್ ಓದ್ಬೇಕು ಸರ್ ಇದಕ್ಕೆ? ಕರೆಂಟ್ ಅಫೇರ್ಸ್, ಇಟ್ ಮೀನ್ಸ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ. ಅದು ಇಂಡಿಯಾ ಬಜೆಟ್, ಇಂಡಿಯನ್ ಎಕನಾಮಿಕ್ ಸರ್ವೆ ಇರುತ್ತೆ ಅಗ್ರಿಕಲ್ಚರ್ ಫ್ಯಾಕ್ಟ್ಸ್, ಅದನ್ನೇ ಡೈರೆಕ್ಟ್ ಆಗಿ ಕೇಳಿ ಅಗ್ರಿಕಲ್ಚರ್ ಬಗ್ಗೆ. ಅದನ್ನ ಬಿಟ್ರೆ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗ, ಇಂಡಿಯಾದಾಗಿರ್ಬೋದು ವರ್ಲ್ಡ್ ಆಗಿರ್ಬೋದು, ಯಾವ್ಯಾವ ಕ್ಲೈಮೆಟಿಕಲ್ ಜೋನ್ ಅಲ್ಲಿ ಯಾವ ರೀತಿ ಸಸ್ಯವರ್ಗ ಕಂಡು ಬರುತ್ತೆ ಅಂತಕ್ಕಂಥದ್ದು ಕೇಳಿದ್ದಾನೆ.
ಅದು ಬಿಟ್ರೆ ಇಂಡಸ್ಟ್ರೀಸ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಕೈಗಾರಿಕೆಗಳು ಮತ್ತೆ ಸಾರಿಗೆ. ಇದಕ್ಕೆ ಜಿಯೋಗ್ರಫಿ ಬುಕ್ ಅಲ್ಲಿ ಇದೆ, ಅದು ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಅಲ್ಲಿಗೆ ಇಲ್ಲಿ ಈ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲೆಲ್ಲಿ ಇದಾವೆ ಲೊಕೇಟ್ ಮಾಡಿ, ಯಾವ್ಯಾವ ರಾ ಮಟೀರಿಯಲ್ಸ್ ಕಚ್ಚಾ ವಸ್ತುಗಳು ಸಿಗ್ತವೆ, ಅಂದ್ರೆ ಕೋಲ್ ಕಲ್ಲಿದ್ದಲು ಎಲ್ಲಿ ಸಿಗುತ್ತೆ, ಈ ರೀತಿ ಲೊಕೇಶನ್ ಮಾಡಿದ್ರೆ ಅಲ್ಲಿ ಒಂದ್ 2-3 ಕ್ವಶನ್ ಬರುತ್ತೆ. ಟೋಟಲ್ ಇಲ್ಲೊಂದ್ 2 ಕ್ವಶನ್. ಸೊ ಕೇವಲ ಮ್ಯಾಪ್ ಮಾಡಿದ್ರೆ 30, 40, 44, 44, 49, 49, 51, ಸುಮಾರು 59ರಿಂದ 60 ಪ್ರಶ್ನೆಗಳು ನಿಮ್ಮ ಇಂಡಿಯಾ ಮತ್ತೆ ವರ್ಲ್ಡ್ ಮ್ಯಾಪ್ ಮಾಡಿದ್ರೆ 60 ಪ್ರಶ್ನೆಗಳು ಸಿಗುತ್ತೆ. ಸೊ ಇಲ್ಲಿ ಪ್ರೂವ್ ಆಗೋಯ್ತು ಇಂಡಿಯಾ, ಕರ್ನಾಟಕ, ವರ್ಲ್ಡ್ ಮ್ಯಾಪಿಂಗ್ ಅಲ್ಲೇ. ಸುಮ್ನೆ ಕುತ್ಕೊಂಡು 10-15 ಬುಕ್ಸ್ ಓದಿದ್ರು ನಡೆಯಲ್ಲ. ಕಂಪ್ಲೀಟ್ ಮ್ಯಾಪಿಂಗೇ ಮಾಡ್ತಾ ಬಂದ್ರೆ ನಿಮ್ಮ ಜಿಯೋಗ್ರಫಿ ಇದೆಯಲ್ಲ 60% ಡನ್, ಕ್ಲಿಯರ್. ಸೊ ನಾನು ಇಷ್ಟೆಲ್ಲ ಟ್ರೈ ಮಾಡಿದ್ದು ಮ್ಯಾಪಿಂಗ್ ಇಂಪಾರ್ಟೆನ್ಸ್ ಅನ್ನ ಹೇಳಿಕ್ಕೆ. ನೆಕ್ಸ್ಟ್, ಇಲ್ಲ ಸರ್ ನಾನು KS ಅಷ್ಟೇ ಪ್ರಿಪೇರ್ ಆಗ್ತಿದ್ದೀನಿ ಸರ್ ಅನ್ನೋ ಹುಡುಗರು ಇರ್ತಾರೆ. ತಾವು ಗಮನಿಸ್ತಾ ಬನ್ನಿ. ಮೊನ್ನೆ ಒಂದು ಎಕ್ಸಾಮ್ ಆಯ್ತು ಗೊತ್ತಾ ನಿಮ್ಗೆ, KS 2 ಸತಿ ಎಕ್ಸಾಮ್ ಬರುತ್ತೆ. ಇಲ್ಲಿ ಸ್ವಲ್ಪ ಎನ್ವೈರನ್ಮೆಂಟ್ ಪ್ರಶ್ನೆಗಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಎನ್ವೈರನ್ಮೆಂಟ್ ಪ್ರಶ್ನೆ, ಅಗ್ರಿಕಲ್ಚರ್ ಅವು ಬರ್ತಾವಲ್ಲ ಅವನ್ನ, ಮತ್ತೆ ಅಭಯಾರಣ್ಯಗಳು ಅಂದ್ರೆ ವೈಲ್ಡ್ ಲೈಫ್ ಸೆಂಚುರೀಸ್, ಟೈಗರ್ ರಿಸರ್ವ್ಸ್, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಗೋಳ ಶಾಸ್ತ್ರ ಅಂದ್ರೆ ಅವೆಲ್ಲಿ ಲೊಕೇಶನ್ ಆಗಿದಾವೆ ಆ ಮ್ಯಾಪಿಂಗ್ ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ 2024 2 ಪ್ರಶ್ನೆ ಪತ್ರಿಕೆ ಆಯ್ತು KS ಅಲ್ಲಿ. ಒಂದರಲ್ಲಿ 30 ಪ್ಲಸ್ ಪ್ರಶ್ನೆಗಳು ಬಂದಿದ್ವು, ಒಂದಲ್ಲಿ 27 ಪ್ಲಸ್ ಪ್ರಶ್ನೆಗಳು ಬಂದಿದ್ವು. ಅಲ್ಲಿಗೆ ರೀಸೆಂಟ್ ಟ್ರೆಂಡ್ ಇನ್ಕ್ರೀಸ್, ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿದೆ ಗೊತ್ತಾಗುತ್ತೆ. ಕೆಲವು ಪ್ರಶ್ನೆಗಳು ಎನ್ವೈರನ್ಮೆಂಟ್ ಇದೆ, ಅಂದ್ರೆ ಎನ್ವೈರನ್ಮೆಂಟ್ ರಿಲೇಟೆಡ್ ಜಿಯೋಗ್ರಫಿನ ಅಂತ ಹೇಳಿ ನಾನು ಹಾಕೊಂಡಿದ್ದೀನಿ. ಇಟ್ ಮೀನ್ಸ್ KS ಅಭ್ಯರ್ಥಿಗಳಾಗಿದ್ರೆ ಡೆಫಿನೆಟ್ಲಿ 25 ಪ್ಲಸ್ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ತಮಗೆ ಗೊತ್ತಿರಲಿ, ಮೊನ್ನೆ KS ಅಲ್ಲಿ ಅರೌಂಡ್ 180 ಅಥವಾ 200 ಕಟ್ ಆಫ್ ಇದೆ. ಒಂದು 200 ಅನ್ಕೊಳ್ಳಿ, 25 ಪ್ರಶ್ನೆಗಳು ಅರೌಂಡ್ 25 ಅಂದ್ರೂ ಕೂಡ 50 ಮಾರ್ಕ್ಸ್. ಅಂದ್ರೆ ನಿಮ್ ಕಟ್ ಆಫ್ 200 ಇದ್ರೆ KS 50 ಮಾರ್ಕ್ಸ್ ಜಿಯೋಗ್ರಫಿ. ಇಟ್ ಮೀನ್ಸ್ 25% ಆಫ್ ಯುವರ್ KS ಕಟ್ ಆಫ್ ಜಿಯೋಗ್ರಫಿ ಕವರ್ ಆಗುತ್ತೆ. 2020 ನೋಡಿದ್ರೆ 13 ಕ್ವಶನ್ ಕೇಳಿದಾನೆ, 17 ಅಲ್ಲಿ 14 ಕ್ವಶನ್ ಕೇಳಿದಾನೆ, 15 ಅಲ್ಲಿ 20 ಕ್ವಶನ್ ಕೇಳಿದಾನೆ KS ಅಲ್ಲಿ. ಅಂದ್ರೆ ರೀಸೆಂಟ್ ಆಗಿ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಕೂಡ ಈ ನೋಟಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ KS ಅಲ್ಲಿ ಕೂಡ ಇದೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೆಲ್ ಡನ್. ನೆಕ್ಸ್ಟ್ PSI ರೀಸೆಂಟ್ 5 ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದ್ದೀವಿ. ರೀಸೆಂಟ್ ಪೇಪರ್ ನಾನು ಹಿಂದೆ ಹೋಗಲ್ಲ, ಬಹಳ ಹಿಂದೆ ಹೋಗಲ್ಲ, 16, 14, 15 ಹಾಗೆ ಯಾರ್ಯಾರು ಪಾಸ್ ಆಗಿರ್ತಾರಲ್ವಾ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಬಿಕಾಸ್ ಕ್ವಶನ್ ಪೇಪರ್ ಇನ್ಸ್ಪೆಕ್ಟರ್ ತೆಗ್ದಂಗಿರ್ಲಿಲ್ಲ, PC ಕಾನ್ಸ್ಟೇಬಲ್ ತೆಗ್ದಂಗ ಇತ್ತು. ಓಕೆನಾ, ಅಷ್ಟು ಡಿಫಿಕಲ್ಟ್ ಇಲ್ಲ. ಒಂದೊಂದು ವರ್ಡ್ ಈಗ ಚೇಂಜ್ ಆಗಿದೆ, ಪ್ಯಾಟ್ರನ್, ಕಾನ್ಸೆಪ್ಚುಯಲ್ ಎಲ್ಲವೂ ಕೂಡ. ಅದಕ್ಕೋಸ್ಕರ ರೀಸೆಂಟ್ 5 ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡಿದ್ದೀನಿ PSI. ಅದರಲ್ಲೂ KE ನಡೆಸುತ್ತಲ್ವಾ, ಒಂದು ರೀ ಎಕ್ಸಾಮ್ ಮಾಡಿತು, ಇನ್ನೊಂದು ಎಕ್ಸಾಮ್ ಆಯ್ತಲ್ವ KE ಮಾಡಿದ್ದು. 10 ಪ್ರಶ್ನೆ ಬಂದಿತ್ತು PSI ಅಲ್ಲಿ, ಇನ್ನೊಂದರಲ್ಲಿ 15 ಪ್ರಶ್ನೆ ಬಂದಿತ್ತು. 2023 8 ಪ್ರಶ್ನೆ, 12ರಲ್ಲಿ 10 ಪ್ರಶ್ನೆ, 2021ರಲ್ಲಿ 22 ಕ್ವಶನ್ ಬಂದಿತ್ತು. ಸೊ ಅಲ್ಲಿಗೆ PSI ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಈ ವರ್ಷ 15+ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜಿಯೋಗ್ರಫಿಯಿಂದ PSI ಸ್ಟೂಡೆಂಟ್ಸ್. ನೆಕ್ಸ್ಟ್ KPSC STFDA, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅನಾಲಿಸಿಸ್ ಮಾಡ್ತಾ ಇದೀನಿ ಅಂದ್ರೆ ಹೇಳುದ್ನಲ್ವಾ ಅತಿ ಶೀಘ್ರದಲ್ಲೇ, ಆಮೇಲೆ ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಹೇಳ್ತಾರಲ್ಲ ಅತಿ ಶೀಘ್ರ ಆ ಶೀಘ್ರ ಅಲ್ಲ, ಆಕ್ಚುಲಿ ಈಗ ಬೇಗನೆ ಕಾಲ ಆಗುತ್ತೆ. 1500, ಯಾಕಂದ್ರೆ KPSC SDFDA ಕಾಲ ಆಗಿರೋದು 2021 ಲಾಸ್ಟ್. ಸೊ 1500+ ಕಾಲ ಹೋಗೋದ್ರಿಂದ KPSC FDSTA KE ಇದಲ್ಲ, ಅದನ್ನ ಅನಾಲಿಸಿಸ್ ಮಾಡಿದ್ದೀವಿ. ಅದರಲ್ಲಿ 2021 ನಲ್ಲಿ ನಡೆದಿರ್ತಕ್ಕಂಥ FTA ಅಲ್ಲಿ 15 ಕ್ವಶನ್, 2019 ಅಲ್ಲಿ 11 ಕ್ವಶನ್, 18 ಅಲ್ಲಿ 10 ಕ್ವಶನ್, 17 ಅಲ್ಲಿ 12 ಕ್ವಶನ್, 14 ಕ್ವಶನ್. ತಾವು ಗಮನಿಸ್ತಾ ಬನ್ನಿ, ರೀಸೆಂಟ್ ಅಂದ್ರೆ 15 ಕ್ವಶನ್. ಇಟ್ ಮೀನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಕ್ವಶನ್. ಸೊ ನಾವು ಈ ವರ್ಷನೂ ಕೂಡ KPSC FDSTA ನಲ್ಲಿ 15+ ಪ್ರಶ್ನೆಗಳನ್ನ
ಜಿಯೋಗ್ರಫಿಯಿಂದ ನೋಡಬಹುದು. ನೆಕ್ಸ್ಟ್ KPSC. ಲಾಸ್ಟ್ ನಾನು ಸೋರ್ಸ್ ಹೇಳ್ತೀನಿ, ಮತ್ತೆ ಯಾವ ರೀತಿ ಓದ್ಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗೆ ಈ ಕಥೆಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದಾಯ್ತಲ್ವಾ. ನೆಕ್ಸ್ಟ್ ರೀಸೆಂಟ್ KE ಎಕ್ಸಾಮ್ ಅನ್ನ ಗಮನಿಸಿದ್ರೆ, ಬಿಕಾಸ್ ರೀಸೆಂಟ್ ಆಗಿ KE ಬಹಳಷ್ಟು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ಅದನ್ನ ನೋಡಿದ್ರೆ, VAO ಕ್ವಶನ್ ಪೇಪರ್ ನೋಡಿದ್ರೆ ಆಲ್ರೆಡಿ 500 ರೆಡಿ ಇದೆಯಂತೆ VAO. ಸೊ ಅದನ್ನ ನೋಡಿದ್ರೆ 13 ಕ್ವಶನ್ ಬಂದಿದೆ. ನೆಕ್ಸ್ಟ್ KE ಅವ್ರು ನಡೆಸಿರ್ತಕ್ಕಂಥ GTTC 2024 ಎಕ್ಸಾಮ್ ಅಲ್ಲಿ 14 ಕ್ವಶನ್. FDA ನಡೆಸಿತ್ತು 5 ಕ್ವಶನ್. STA ನಡೆಸಿತ್ತು 2023 9 ಕ್ವಶನ್. ಗ್ರೂಪ್ ಸಿ ಅಲ್ಲಿ 20 ಕ್ವಶನ್. ನೋಡಿ, ಹೈಯೆಸ್ಟ್ ಗ್ರೂಪ್ ಸಿ ಅಲ್ಲಿ 20 ಕ್ವಶನ್. KRTL JE ಎಕ್ಸಾಮ್ ಅಲ್ಲಿ 15 ಕ್ವಶನ್. ರೀಸೆಂಟ್ ಕ್ವಶನ್ ಪೇಪರ್ ನೋಡಿದ್ರೆ ಇಟ್ ಮೀನ್ಸ್ ತಾವು ರೀಸೆಂಟ್ ಗಮನಿಸಿ 20 ಕ್ವಶನ್. ಇಲ್ಲಿ ನೋಡಿ JE 15 ಕ್ವಶನ್. VAO ನೋಡಿ 13 ಪ್ಲಸ್ ಕ್ವಶನ್. ಸೊ ಇಲ್ಲೂ ಕೂಡ ಇನ್ಕ್ರೀಸಿಂಗ್ ಟ್ರೆಂಡ್, 15 ಪ್ಲಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿಯೂ ಕೂಡ KE ನಲ್ಲಿ. ಸೊ ಈಗ ಜಿಯೋಗ್ರಫಿಯ ಸೋರ್ಸ್ ಬಗ್ಗೆ ನಾನು ಮಾತಾಡ್ತೀನಿ, ಓಕೆನಾ. ಒಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನೀವು ಬಿಸ್ನೆಸ್ ಮಾಡ್ತೀರಿ, ಯಾವುದೇ ಆಗ್ಲಿ, ಅದು ಮ್ಯಾರಥಾನ್ ಇದ್ದಂಗೆ. ಇಲ್ಲಿ ಬಂದು ಬೇಗ ಕಾಮಿಡಿ ಮಾಡ್ಬಿಟ್ಟು ಬೇಗ ಮುಗಿಸಿ ಇದು ಕಾಮಿಡಿ ಶೋನು ಆಗಲ್ಲ. ಕಂಗ್ರಾಚುಲೇಷನ್ಸ್, ಯಾರ್ಯಾರು ಸುಮಾರು 52 ನಿಮಿಷ ಆಯ್ತು ಇಲ್ಲಿವರೆಗೂ ಕೂಡ ಕ್ಲಾಸ್ ಕೇಳಿದಿರಲ್ವಾ, ಕಂಗ್ರಾಚುಲೇಷನ್. ತಮ್ಮ ಅಟೆಂಟಿವ್ ಡ್ಯೂರೇಷನ್ ತುಂಬಾ ಚೆನ್ನಾಗಿದೆ. ಸುಮಾರು 10% ನಾವು ಯೂಟ್ಯೂಬ್ ಅಲ್ಲೇ ಕ್ಲಾಸ್ ಮಾಡಿ, ಯಾರೇ ಕ್ಲಾಸ್ ಮಾಡಿ, ಸುಮಾರು 10% ಫಸ್ಟ್ 5 ಮಿನಿಟ್ ಅಲ್ಲಿ ಎಕ್ಸಿಟ್ ಆಗ್ತಾರೆ. ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಕೇಳಕ್ ಹೋಗಲ್ಲ. ಇವತ್ತು ಎಲ್ರಿಗೂ ಫಾಸ್ಟ್ ಬೇಕು ಸರ್, ಏನ್ ಮಾಡ್ಬೇಕು ಅದ ಹೇಳಿ ಸರ್, ಏನ್ ಮಾಡ್ಬೇಕು ಅದ ಹೇಳಿ ಸರ್. ಅದೇ ನಮ್ಮ ಅಟೆಂಟಿವ್ ಡ್ಯೂರೇಷನ್ ಕಡಿಮೆ ಆಗ್ಲಿಕ್ಕೆ ಕಾರಣ ಇನ್ಸ್ಟಾಗ್ರಾಮ್ ರೀಲು, ಫೇಸ್ಬುಕ್ ರೀಲು ಎಳ್ದು 7 ಸೆಕೆಂಡ್ ಅಷ್ಟೇ ನಾವು ನೋಡ್ತಾ ಇದ್ವಿ, ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ಅದೇ ನಮ್ ಬ್ರೈನ್ ಅದಕ್ಕೆ ಅಡಾಪ್ಟ್ ಆಗಿದೆ. ಸೊ ಯಾರ್ಯಾರು ಇಲ್ಲಿವರೆಗೂ ಇದ್ದೀರಲ್ಲ, ಕಂಗ್ರಾಚುಲೇಷನ್ಸ್, ನೀವು ಸೀರಿಯಸ್ ಆಸ್ಪಿರೆಂಟ್ಸ್. ಸೊ ತಮಗೆ ಈಗ ಸೋರ್ಸ್ ಅನ್ನ ಹೇಳ್ತೀನಿ ನೋಡಿ. ಸೋರ್ಸು 2 ರೀತಿ ನಾನು ಹೇಳ್ತೀನಿ. ಒಂದು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರಿಗೆ ಏನ್ ಸೋರ್ಸ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರಿಗೆ ಏನ್ ಸೋರ್ಸ್, ಅದರಲ್ಲಿ UPSC ಅವ್ರಿಗೆ ಏನ್ ಸೋರ್ಸ್, ಈ ರೀತಿ ಸೋರ್ಸ್ ಅನ್ನ ಹೇಳ್ತಾ ಬರ್ತೀನಿ. ಫಸ್ಟ್ ನಾವೇನ್ ಮಾಡೋಣ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ 1 ನಿಮಿಷ ಇರಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇರೋಣ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಂಡ್ UPSC ಸ್ಟೂಡೆಂಟ್ಸ್ ಇಬ್ರು ಕೂಡ ಒಂದೇ ಸಿಲೆಬಸ್, ಒಂದೇ ಬುಕ್ ಲಿಸ್ಟ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಬುಕ್, ನಿಮ್ಮ ಎಕ್ಸಾಮ್ ನ ಪ್ರಶ್ನೆಯನ್ನ ಆರಾಮಾಗಿ ಬಿಡಿಸಬಹುದು ಆ ರೀತಿ ಬುಕ್. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ KPSC ಸ್ಟೂಡೆಂಟ್ಸ್ ಪ್ಲಸ್ UPSC ಸ್ಟೂಡೆಂಟ್ಸ್ ಅವ್ರಿಗೆ ಸೋರ್ಸ್. ಕನ್ನಡ ಮೀಡಿಯಂನವರು ಓದಕ್ಕಾದ್ರೆ ಓದಿ, ತೊಂದರೆ ಇಲ್ಲ. ನೋಡಿ, ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ಕ್ಲಾಸ್ 11th ಸ್ಟ್ಯಾಂಡರ್ಡ್. ತಮಗೆ ಗೊತ್ತಿರ್ಲಿ, ಇದು ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ. ಅಂದ್ರೆ ಪ್ರಪಂಚದ ಪ್ರಾದೇಶಿಕ ಭೂಗೋಳ ಶಾಸ್ತ್ರ. ತಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಪರ್ಸೆಂಟೇಜು, ಮೋರ್ ದೆನ್ 46% ಕ್ವಶನ್ ಇಲ್ಲಿಂದಲೇ ಬಂದಿರೋದು. ಸೊ ಇದು ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಮುಗೀತು. ಇಂಡಿಯಾ ಫಿಸಿಕಲ್ ಎನ್ವೈರನ್ಮೆಂಟ್ ಅಂತ ಒಂದು ಬುಕ್ ಇದೆ. ಇವೆರಡು ಇರೋದು 11th ಸ್ಟ್ಯಾಂಡರ್ಡ್ ಅಲ್ಲಿ 2 ಬುಕ್. ಸೊ ಇಂಡಿಯಾ ಫಿಸಿಕಲ್ ಜಿಯೋಗ್ರಫಿ, ಇದು ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಭಾರತದ ಪ್ರಾದೇಶಿಕ ಜಿಯೋಗ್ರಫಿ. ಇದರಲ್ಲೂ ಕೂಡ ಸುಮಾರು 36% ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ಅಲ್ಲಿಗೆ ಇಂಡಿಯಾದ ಕವರ್ ಆಗುತ್ತೆ, ವರ್ಲ್ಡ್ ಕವರ್ ಆಗುತ್ತೆ. 11th ಸ್ಟ್ಯಾಂಡರ್ಡ್ 2 ಜಿಯೋಗ್ರಫಿ. ಸರ್ ಹೆಂಗ್ ಮಾಡ್ಬೇಕು ಸರ್, ನನ್ನ ಕ್ಲಾಸಲ್ಲಿ ಜಾಯ್ನ್ ಆಗಿರೋ ಡೋಂಟ್ ವರಿ, ನಾನು ಮ್ಯಾಪಿಂಗ್ ಮಾಡಿಸ್ತೀನಿ. 2ರಲ್ಲಿ ಇರ್ತಕ್ಕಂತಹ ಈಚ್ ಅಂಡ್ ಎವರಿ ಲೊಕೇಶನ್, 2 ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಲೊಕೇಶನ್ ಅನ್ನು ನಾನು ಮ್ಯಾಪ್ ಮಾಡಿಸ್ತೀನಿ. ಅಂದ್ರೆ ಇದ್ರಲ್ಲಿ ರಿವರ್ಸ್ ಆಗಿರ್ಬೋದು, ಮೈನರ್ ರಿವರ್ಸ್, ಮೇಜರ್ ರಿವರ್ಸ್, ಅಂದ್ರೆ ದೊಡ್ಡ ನದಿಗಳು, ಚಿಕ್ಕ ನದಿಗಳು, ಎಲ್ಲವನ್ನು ಕೂಡ ಮ್ಯಾಪ್ ಮಾಡಿಸ್ತೀನಿ. ಮತ್ತೆ ಗ್ಲೇಷಿಯರ್ಸ್, ಎಲ್ಲೆಲ್ಲಿ ಹಿಮ ನದಿಗಳಿದಾವೆ, ಹಿಮ ಬಂಡೆಗಳಿದಾವೆ, ಸೊ ಎಲ್ಲೆಲ್ಲಿ ಏನೇನಿದೆ, ಕಂಪ್ಲೀಟ್ ಇವೆರಡಲ್ಲಿ ಬರ್ತಕ್ಕಂಥ ಎಲ್ಲಾ ಲೊಕೇಶನ್ ಗಳನ್ನು ಕೂಡ ನಾನು ಮ್ಯಾಪ್ ಮಾಡಿಸ್ತೀನಿ ನಮ್ ಕ್ಲಾಸಲ್ಲಿ. ಡೋಂಟ್ ವರಿ, ನಮ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ, ಈ 2 ಬುಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಲೊಕೇಶನ್ ಗಳನ್ನು ಕೂಡ 10 days ಆಗೋಗ್ಬಿಡಿ ಬರೀ ಲೊಕೇಶನ್ ಮ್ಯಾಪ್ ಮಾಡಕ್ಕೆ. ಮ್ಯಾಪ್ ಮಾಡಿ ಅಲ್ಲಿಗೆ ಇಂಡಿಯಾ ಮತ್ತೆ ವರ್ಲ್ಡ್ ಕವರ್ ಆಯ್ತು. ಬಟ್ ನಿಮ್ಗೊಂದು ಮಾತು ಹೇಳಿದ್ದೆ ನಾನು. ಏನ್ ಹೇಳಿದ್ದೆ,
ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕ್ಲೈಮೇಟ್ ಬಗ್ಗೆ ಕ್ವಶನ್ ಬಂದಿಲ್ಲಪ್ಪ ಫ್ರಮ್ ಲಾಸ್ಟ್ 10 ಇಯರ್ಸ್. ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಪ್ರಾಪಂಚಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಏನಿದೆಯಲ್ವಾ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಅದ್ರಲ್ಲಿ ತುಂಬಾ ಕ್ವಶನ್ ಬಂದಿದ್ವು. ಅರೌಂಡ್ ಎಷ್ಟು ಬಂದಿದ್ವು? 14 ಪ್ರಶ್ನೆಗಳು ಬಂದಿದ್ದಾವೆ ವರ್ಡ್ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಈ ಜಿಯೋಗ್ರಫಿ ಬುಕ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಸಾಕಾಗಲ್ಲ. ಅದಕ್ಕೆ ತಮ್ಮ GC ಲಿಯೋಂಗ್ ಪುಸ್ತಕ ಏನಿದೆ, ನಮ್ ಕ್ಲಾಸ್ ಅಲ್ಲಿ ನಾನ್ ಕವರ್ ಮಾಡ್ತೀನಿ, ಬೇರೆ ಸ್ಟೂಡೆಂಟ್ಸ್ಗೆ GC ಲಿಯೋಂಗ್ ಬುಕ್ ಏನಿದೆಯಲ್ಲ, ಇದ್ರಲ್ಲಿ ಚಾಪ್ಟರ್ 15ರಿಂದ ಚಾಪ್ಟರ್ 25ರವರೆಗೆ ಕಂಪ್ಲೀಟ್ ಕ್ಲೈಮೇಟ್ ಬಗ್ಗೆ ಇದೆ. ಅದನ್ನ ಕಂಪಲ್ಸರಿ ಅಷ್ಟು ಓದ್ಬೇಕು. 15ನೇ ಚಾಪ್ಟರ್ ಇಂದ 25ನೇ ಚಾಪ್ಟರ್ ವರೆಗೆ ಅಷ್ಟು ಓದಿ ಒಂದೇ ಒಂದ್ ಪೇಜ್ ಅಲ್ಲಿ ಅಷ್ಟನ್ನು ನೋಟ್ಸ್ ಮಾಡ್ಬೇಕು. ಟೋಟಲ್ 10 ಚಾಪ್ಟರ್ ನ ಒಂದ್ ಪೇಜ್ ಅಲ್ಲಿ ನೋಟ್ಸ್ ಮಾಡ್ಬೇಕು. ಯಾವ ಕ್ಲೈಮೆಟಿಕ್ ರೀಜನ್, ಯಾವ ರೀತಿ ನ್ಯಾಚುರಲ್ ವೆಜಿಟೇಷನ್ ಕಾಣ್ತಾ ಇದೆ, ಅಂದ್ರೆ ಅಲ್ಲಿ ಯಾವ ರೀತಿ ಸ್ವಾಭಾವಿಕ ಸಸ್ಯವರ್ಗ ಕಾಣ್ತಾ ಇದೆ, ಯಾವ ರೀತಿಯ ಕ್ಲೈಮೇಟ್ ಅಲ್ಲಿ ಇದೆ, ಹವಾಮಾನ ಯಾವ ರೀತಿ ಇದೆ, ಎಲ್ಲೆಲ್ಲಿದೆ, ಅವೆಲ್ಲವನ್ನು ಕೂಡ ಒಂದ್ ಪೇಜ್ ಅಲ್ಲಿ ಮಾಡ್ಬೇಕಾಗತ್ತೆ. 15 ಚಾಪ್ಟರ್ ನ ಓದಿ. ಸೊ ಅಲ್ಲಿಗೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಷ್ಟು ಓದಿ. 11th ಸ್ಟ್ಯಾಂಡರ್ಡ್ ಅಲ್ಲಿ 2 NCERT, 12th ಸ್ಟ್ಯಾಂಡರ್ಡ್ ಅಲ್ಲಿ 2 NCERT. ನಾನೀಗ ಹೇಳ್ಕೊಟ್ಟಿರ್ತಕ್ಕಂಥದ್ದು ಜಸ್ಟ್ 11th ಅಲ್ಲಿ ಇರ್ತಕ್ಕಂಥ 2 NCERT ಜೊತೆಗೆ ಕ್ಲೈಮೇಟಾಲಜಿ. ಇಷ್ಟು ಓದಿದ್ರೆ 11th ಸ್ಟ್ಯಾಂಡರ್ಡ್ ಇದ್ರಲ್ಲಿ ಒಂದು 10 ಚಾಪ್ಟರ್, 15-25 ಚಾಪ್ಟರ್ ನಿಮ್ಮ ಫಿಸಿಕಲ್ ಜಿಯೋಗ್ರಫಿ ಕಂಪ್ಲೀಟ್. ಸರ್ ಸೋಷಿಯಲ್ ಮತ್ತೆ ಹ್ಯೂಮನ್ ಜಿಯೋಗ್ರಫಿ ಅಂತ ಇದ್ರಲ್ಲಿ ಕೊಟ್ಟಿದಾರಲ್ವಾ ಸರ್, ಯಾವ್ದ್ರಲ್ಲಿ ಸಿಲೆಬಸ್ ಅಲ್ಲಿ, ಅದಕ್ಕೆ ಯಾವ್ದು ಓದೋದು ಸರ್? ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ 12th ಸ್ಟ್ಯಾಂಡರ್ಡ್ ಅಲ್ಲಿ 2 ಬುಕ್ ಇದೆ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ, ಇಂಗ್ಲಿಷ್ ಕನ್ನಡ ಮೀಡಿಯಂ ಅವ್ರು ವೇಟ್ ಮಾಡಿ, ಇಂಗ್ಲಿಷ್ ಅವರು ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ 20 ಅಲ್ಲಿ ಇದೆ. ಬಿಟ್ರೆ ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಇದೆ. ಈ 2 ಪುಸ್ತಕಗಳಲ್ಲಿ ಡಾಟಾ ಏನಿದೆ ಅಗ್ರಿಕಲ್ಚರ್ ರಿಲೇಟೆಡ್, ನಮ್ಮ ಕೃಷಿಯ ರಿಲೇಟೆಡ್ ಡಾಟಾ ಏನಿದೆ, ಫ್ಯಾಕ್ಟ್ಸ್ ಏನಿದೆ, ಅದು ಬಿಟ್ರೆ ಪಾಪ್ಯುಲೇಷನ್, ಜನಸಂಖ್ಯೆ ರಿಲೇಟೆಡ್, ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಂಖ್ಯೆ ಸಾಂದ್ರತೆ, ಅದ್ರ ರಿಲೇಟೆಡ್ ಡಾಟಾ ಏನಿದೆ ಅವೆರಡು ಕೂಡ ಔಟ್ಡೇಟೆಡ್, ಅಪ್ಡೇಟ್ ಇಲ್ಲ. ಅದಕ್ಕೆ ಏನ್ ಮಾಡಬೇಕು ಸರ್? ಸಿಂಪಲ್, ನಮ್ಮ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ICSE ಒಂದ್ ಬುಕ್ ಇದೆ, ಒಂದ್ 2-3 ಬುಕ್ ಇದೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಡೋಂಟ್ ವರಿ. ಅದ್ರಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ಸ್ ಇಲ್ಲ ಸರ್ ನಮ್ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತಕ್ಕಂಥವ್ರು ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಇಂದ, ಅದು ಇಂಡಿಯಾದ ಎಕನಾಮಿಕ್ ಸರ್ವೆ ಬಜೆಟ್ ಇಂದ ಅಗ್ರಿಕಲ್ಚರ್ ಪ್ಲಸ್ ಪಾಪ್ಯುಲೇಷನ್ ರಿಲೇಟೆಡ್ ಡಾಟಾ ಏನಿದೆ ಒಂದ್ ಪೇಜ್ ಅಲ್ಲಿ ಬರ್ಕೊಂಡು ಅಷ್ಟು ಸಾಕು. ಅದಾದ ನಂತರ ಈ 2 ಪುಸ್ತಕಗಳಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು ಬರ್ತೀನಿ ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ. ಇವೆರಡು ಬುಕ್ ಅಷ್ಟು ಕ್ವಶನ್ ಏನ್ ಬರಲ್ಲ, ಸುಮ್ನೆ ಜಸ್ಟ್ ಒಂದ್ಸತಿ ಓದಿ. ಆದ್ರೆ ಈ ಬುಕ್ ಏನಿದೆ ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ, ಇಂಡಿಯಾ ಪೀಪಲ್ ಅಂಡ್ ಎಕನಾಮಿ ಅಂತ ಏನ್ ಬುಕ್ ಇದೆ, ಇದ್ರಲ್ಲಿ ಫಸ್ಟ್ ಯೂನಿಟ್ ಇದೆಯಲ್ವಾ, ಯೂನಿಟ್ 1 ಓದ್ಬೇಡಿ, ಬೇಕಾಗಿಲ್ಲ. ಸೆಕೆಂಡ್ ಇದೆ ನೋಡಿ, ಹ್ಯೂಮನ್ ಸೆಟ್ಲ್ಮೆಂಟ್ ಅಂತ ಇದೆ. ಯೂನಿಟ್ ಸೆಕೆಂಡ್ ಹ್ಯೂಮನ್ ಸೆಟ್ಲ್ಮೆಂಟ್ ಅಂತ ಇದೆ. 4ನೇ ಚಾಪ್ಟರ್ ಅದು ಹ್ಯೂಮನ್ ಸೆಟ್ಲ್ಮೆಂಟ್ ಅಂತಕ್ಕಂಥದ್ದು. ಯೂನಿಟ್ 2 ಅದು ಓದ್ಬೇಡಿ. ಯೂನಿಟ್ 3 ಬನ್ನಿ. ಯೂನಿಟ್ 3 ನಮ್ ಕ್ಲಾಸ್ ಅವ್ರು ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ತೀನಿ. ಬೇರೆ ವಿದ್ಯಾರ್ಥಿಗಳು ನಮ್ ಕ್ಲಾಸ್ ಅವರು ಓದಿ, ಏನ್ ತೊಂದರೆ ಇಲ್ಲ. ಯೂನಿಟ್ 3 ಅಲ್ಲಿ 9 ಚಾಪ್ಟರ್ ಇದಾವೆ. ಅಲ್ಲ ಸಾರಿ, 5ರಿಂದ 5, 6, 7, 8, 9 5 ಚಾಪ್ಟರ್ ಇದಾವೆ. ಈ 5 ಚಾಪ್ಟರ್ ಇಂಪಾರ್ಟೆಂಟ್, ಕಂಪಲ್ಸರಿ ಈ ಯೂನಿಟ್ 3 ಅನ್ನ ಓದಿ. ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಫಿಲಿಮ್ಸ್ಗೆ. ಆದ್ರೆ ಜಾಸ್ತಿ ಫೋಕಸ್ ಅದ್ರಲ್ಲಿ ಯಾವ್ದ್ರ ಮೇಲೆ ಮಾಡ್ಬೇಕು ಅಂದ್ರೆ 7ನೇ ಚಾಪ್ಟರ್ ಇದೆ. 7ನೇ ಚಾಪ್ಟರ್ ಏನಂತ ಇದೆ, ಮಿನರಲ್ಸ್ ಅಂಡ್ ಎನರ್ಜಿ ರಿಸೋರ್ಸಸ್ ಅಂತ ಇದೆ. ಮಿನರಲ್ಸ್ ಅಂಡ್ ಎನರ್ಜಿ ರಿಸೋರ್ಸಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಮಿನರಲ್ ಎಲ್ಲಿ ಸಿರ್ತವೆ, ಯಾವ್ಯಾವ ಎನರ್ಜಿ ಸೋರ್ಸಸ್ ಎಲ್ಲಿ ಸಿಗುತ್ತೆ, ಮ್ಯಾಪಿಂಗ್ ಮಾಡಬೇಕು. ಸೊ 7ನೇ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಈ ಪುಸ್ತಕದಲ್ಲಿ ನೆಕ್ಸ್ಟ್ ಯೂನಿಟ್ ಬರುತ್ತೆ. ಯೂನಿಟ್
4 ಯೂನಿಟ್ 4 ಅಲ್ಲಿ ಟ್ರಾನ್ಸ್ಪೋರ್ಟ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ 10 11 ಬರುತ್ತೆ. 10 11 ಚಾಪ್ಟರ್ ಬರ್ತವೆ. ಅದ್ರಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆಯಲ್ವಾ, ಇಂಟರ್ನ್ಯಾಷನಲ್ ಟ್ರೇಡ್ ಅಂತ 11 ಚಾಪ್ಟರ್ ಇದೆಯಲ್ವಾ, ಅದ್ರಲ್ಲಿ ಇರ್ತಕ್ಕಂಥ ಅಷ್ಟು ಪೋರ್ಟ್ ಗಳನ್ನು ಕೂಡ ಮ್ಯಾಪ್ ಮಾಡಿ, ಅಷ್ಟು ಬಂದರ್ಗಳನ್ನ, ಪೋರ್ಟ್ ಗಳನ್ನ. ಸೊ ಅಷ್ಟೇ ಸಾಕು, ಇದ್ರಲ್ಲಿ ಬೇರೆ ಏನು ಓದ್ಬೇಡಿ. ಯಾವ್ದು ಈ ಜಿಯೋಗ್ರಫಿಯಲ್ಲಿ. ಅದು ಬಿಟ್ಟು ಇನ್ನೇನು ಕೂಡ, ಅಂದ್ರೆ ಸಿಂಪಲ್, ಲಾಂಗ್ ಸ್ಟೋರಿ ಶಾರ್ಟ್, ನಾನು ಏನ್ ಹೇಳಿದೆ ನಿಮ್ಗೆ ಅಂದ್ರೆ ಇರೋ ಒಂದಷ್ಟು ಯೂನಿಟ್ ಇದಾವೆ, ಅದು ಯಾವ್ದು ಓದ್ಬೇಡಿ. ಯೂನಿಟ್ 3 ಅಂತ ಏನಿದೆಯಲ್ಲ, 5 6 7 8 9 ಈ ಚಾಪ್ಟರ್ ನ ಓದಿ. ಅದ್ರಲ್ಲಿ ಎಕ್ಸ್ಟ್ರಾ ಫೋಕಸ್ ಯಾವ್ದಕ್ಕೆ? 7ನೇ ಚಾಪ್ಟರ್ಗೆ. ಸಿಂಪಲ್, ಮುಗೀತು. ನೆಕ್ಸ್ಟ್ ಯೂನಿಟ್ 4 ಅಲ್ಲಿ 11ನೇ ಚಾಪ್ಟರ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಇದೆ, ಅದರಲ್ಲಿ ಪೋರ್ಟ್ ಬಂದರುಗಳ ಬಗ್ಗೆ ಇದೆ, ಅದನ್ನ ಓದಿ. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇದೆ, ಅದು ಅಷ್ಟು ಸಾಕು, ಇಷ್ಟು ಸಾಕು, ಬೇರೆ ಬೇಡ. ಇದು ಒಂದ್ಸತಿ ಗ್ಲಾನ್ಸ್ ಮಾಡಿ ಅಷ್ಟೇ, ಕಣ್ಣ ಆಡಿಸ್ಕೊಂಡ್ ಬನ್ನಿ. ಅದರ್ವೈಸ್ ಇದಿದೆ ಎಕನಾಮಿಕ್ ಸರ್ವೆಲಿ. ಅಗ್ರಿಕಲ್ಚರ್ ಮತ್ತೆ ಎಕನಾಮಿಕ್ ಸರ್ವೆಲಿ ತಾವೇನು ಓದ್ಬೇಕು ಅಂದ್ರೆ, ಇದು ಕನ್ನಡ ಮೀಡಿಯಂನವರು ಸೇರಿ ಎಕನಾಮಿಕ್ ಸರ್ವೆ, ಅದು ಇಂಡಿಯಾ ಎಕನಾಮಿಕ್ ಸರ್ವೆಲಿ 3 ಓದ್ಬೇಕಾಗುತ್ತೆ. ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಡಾಟಾ, ಸಾಧ್ಯ ಆದ್ರೆ ನಾನು ಮಾಡ್ಕೊಡ್ತೀನಿ ಬಿಡಿ, ಕ್ಲಾಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಡಾಟಾ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಪೋರ್ಟ್, ಯಾವ್ಯಾವ ಪೋರ್ಟ್ ಕರೆಂಟ್ ಅಫೇರ್ಸ್ ಇದೆ ಎಕನಾಮಿಕ್ ಸರ್ವೆಲಿ ಅದು, ಜೊತೆಗೆ ಇಂಡಸ್ಟ್ರೀಸ್ ಕೈಗಾರಿಕೆಗಳು, ಅಂದ್ರೆ ಯಾವ ಕೈಗಾರಿಕೆಗೆ ಎಲ್ಲಿಂದ ರಾ ಮೆಟೀರಿಯಲ್ಸ್ ತರಿಸ್ಕೊತೀವಿ, ಅಂದ್ರೆ ಈ ಕೋಲು ಯಾವ ರಾಜ್ಯದಲ್ಲಿ ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ, ಅಥವಾ ಬೇರೆ ದೇಶದಿಂದ ಏನಾದ್ರು ತೆಗೆಸ್ಕೋತಾ ಇದೀವಿ ನಾವು. ಸೊ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಯಾವ್ಯಾವ ಪ್ರಾಡಕ್ಟ್, ಕಾಫಿ ಆಗಿರ್ಬೋದು, ಅಥವಾ ಚಹಾ ಆಗಿರ್ಬೋದು, ಅಥವಾ ಸಿಮೆಂಟ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಯಾವ್ದಾಗಿರ್ಲಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಸೊ ಇಷ್ಟು ಮ್ಯಾಟರ್, ಅಗ್ರಿಕಲ್ಚರ್, ಕೃಷಿ, ಟ್ರಾನ್ಸ್ಪೋರ್ಟ್ ಸಾರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ರಫ್ತು ಇರೋದು ಮಾಡ್ಕೊಂಡ್ರೆ ಅದನ್ನ, ನೆಕ್ಸ್ಟ್ ಇಂಡಸ್ಟ್ರೀಸ್ ಕೈಗಾರಿಕೆಗಳು, ಇಷ್ಟು ಎಕನಾಮಿಕ್ ಸರ್ವೆಲ್ ಇದ್ದೇ ಇರುತ್ತೆ. ಇಷ್ಟನ್ನ ಓದ್ಬೇಕಾಗತ್ತೆ ಎಲ್ರು. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಏನೇನೋ ಹೇಳ್ತಾ ಇದೀರ ಸರ್, ನನ್ಗೆ ಏನು ಅರ್ಥ ಆಗ್ತಿಲ್ಲ, ತಲೆಗೆಡ್ಸ್ಕೋಬೇಡಿ, ಆರಾಮಾಗಿ ಸುಮ್ನೆ ಏನ್ ಹೇಳ್ತಿದ್ದೀನ ಕೇಳಿಸ್ಕೊಳ್ಳಿ. ಇದು ನಿಮ್ಗೆ ಎಲ್ಲಿ ಸಿಂಕ್ ಆಗುತ್ತೆ ಗೊತ್ತಾ, ಇದೊಂಥರ ಥ್ರಿಲ್ಲರ್ ಮೂವಿ ತರ. ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಅಲ್ಲಿ ಸರ್ ಇದನ್ನ ಹೇಳಿದ್ರು, ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ, ನೋಡಪ್ಪ ಇದು ಹೇಳ್ಕೊಟ್ಟಿದ್ದೆ, ಇದು ಇಲ್ಲಿ ಓದ್ಬೇಕು ಅಂತ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಅಂಡ್ ಬೇರೆ ಸ್ಟೂಡೆಂಟ್ಸ್ ತಲೆನೇ ಕೆಡಿಸ್ಕೊಬಿಡಿ, ನಾನೇನ್ ಸೋರ್ಸ್ ಹೇಳ್ತೀನಿ ಆ ಸೋರ್ಸ್ ಓದ್ಕೊಂಬನ್ನಿ, ಎಲ್ಲ ಕವರ್ ಆಗುತ್ತೆ. ಸೊ ಇಂಗ್ಲಿಷ್ ಮೀಡಿಯಂನವ್ರು ಅಷ್ಟು ಮಾಡಿದ್ರಿ. ಕನ್ನಡ ಮೀಡಿಯಂ ಏನ್ ಮಾಡ್ಬೇಕಂದ್ರೆ 3 ಪುಸ್ತಕ, ರಂಗನಾಥ್ ಸರ್ ಚೆನ್ನಾಗಿದೆ ಬುಕ್. ಯಾವ 3 ಬುಕ್? ಕರ್ನಾಟಕದ ಪ್ರಾದೇಶಿಕ ಜಿಯೋಗ್ರಫಿ, ಭಾರತದ ಜಿಯೋಗ್ರಫಿ, ಪ್ರಾಪಂಚದ ಪ್ರಾದೇಶಿಕ ಜಿಯೋಗ್ರಫಿ, ಇಂಡಿಯಾದೊಂದು, ಕರ್ನಾಟಕ ಒಂದು, ವರ್ಲ್ಡ್ ಒಂದು, 3 ಬುಕ್ ಇದೆ. 3 ಬುಕ್ ಗಳನ್ನು ತೆಗೆದುಕೊಡಿ. ಸರ್ ಸಪರೇಟ್ ಬುಕ್ ಓದ್ಬೇಕಾ ಸರ್? ಡೆಫಿನೆಟ್ಲಿ ಓದ್ಬೇಕು. ಆಮೇಲೆ ಯಾವ್ದಾನ ಒಂದು ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಬುಕ್ ಅಲ್ಲಿ ಒಂದು 10-20 ಪೇಜ್ ಓದಿದ್ರೆ ಈಗ ಆಗಲ್ಲ ಎಕ್ಸಾಮು. ಸೊ 3 ಬುಕ್ ತೆಗೆದುಕೊಳ್ಳಿ ಸಾಕು, ಕನ್ನಡ ಮೀಡಿಯಂ. ಅಂಡ್ ಬೇರೆಯವರು ಎಲ್ಲರೂ ಸೇರಿ, ಕನ್ನಡ ಇಂಗ್ಲಿಷ್ ಮೀಡಿಯಂ ಎರಡೂ ಸೇರಿ, ಇದು ಆಲ್ರೆಡಿ ಹೇಳಿದೀನಿ, ಈ ಪುಸ್ತಕವನ್ನ ಒಂದು ತೆಗೆದುಕೊಳ್ಳಿ. ಅಂಡ್ ಇಷ್ಟೆಲ್ಲ ಆಯ್ತು ಸರ್, ನಮ್ಗೆ ಸಿಲೆಬಸ್ ಗೊತ್ತಾಯ್ತು, ಎಲ್ಲೆಲ್ಲಿ ಕ್ವಶನ್ ಕೇಳ್ತಾನೆ ಗೊತ್ತಾಯ್ತು, ಜಿಯೋಗ್ರಫಿ ಇಂಪಾರ್ಟೆಂಟ್ಸ್ ಕೆಪಿಎಸ್ಸಿಗೇನು, ಯುಪಿಎಸ್ಸಿಗೇನು, ಕೆಇಗೆನು, PSIಗೇನು ಸಂಕ್ಷಿಪ್ತವಾಗಿ ಗೊತ್ತಾಯ್ತು ಸರ್. ಬಟ್ ಹೆಂಗ್ ಓದ್ಬೇಕು ಹೇಳ್ಕೊಡ್ಲಿಲ್ವಲ್ಲ ಸರ್ ನಾವು. ಸಿಂಪಲ್, ಇನ್ನೊಂದು ಸಿಂಪಲ್ ಅಪ್ರೋಚ್ ಹೆಂಗಿರ್ಬೇಕು ಸರ್? ಅಪ್ರೋಚ್ ಹೆಂಗಿರ್ಬೇಕು ಅಂದ್ರೆ, 1 ಲೈನ್ ಓದ್ತಾ ಇದ್ರೆ ದಯವಿಟ್ಟು ಬಿಡಿ. ಬೇಸಿಕ್ಸ್ ಟು ಅಡ್ವಾನ್ಸ್ ಲರ್ನಿಂಗ್, ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಸುಮ್ನೆ ಬಯಟ್ ಮಾಡಬಾರ್ದು. ಕ್ಲೈಮೇಟ್ ಆಗಿರ್ಲಿ, ನಮ್ಮ ಮಾನ್ಸೂನ್ ಆಗಿರ್ಲಿ, ನಮಗೆ ಮಳೆ ಹೆಂಗ್ ಬರ್ತೈತೆ, ಅದು ನಾವು ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋದ್ರೆ ಏನಾಗುತ್ತೆ, ಪಾಕಿಸ್ತಾನದಿಂದ ಅಮೆರಿಕಕ್ಕೆ ಹೋದ್ರೆ ಏನಾಗುತ್ತೆ, ಅಥವಾ ಜೆಟ್ ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಮೇಲ್ಗಡೆ ಏನಿದೆ ಕೆಳಗಡೆ, ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಕ್ಯೂರಿಯಾಸಿಟಿಯಿಂದ ಓದ್ಬೇಕು, ಬೇಸಿಕ್ ಇಂದ ಅಡ್ವಾನ್ಸ್ಡ್ ವರ್ಗು ಓದ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ, ನಾನು ಕ್ಲಾಸಲ್ಲಿ ಕೊಡ್ತೀನಿ, ಡೋಂಟ್ ವರಿ. ಸುಮ್ನೆ ಬಯಟ್ ಮಾಡ್ಬಿಡಿ. ಸುಮ್ನೆ ಡಿಗ್ರಿ SLC PUC ನಲ್ಲಿ ಮಾಡ್ತಿದಾರಲ್ಲ, ಡಿಗ್ರಿ ಇರ್ಬೇಕು, ಹಿಂದಿಂದ ಹೋಗಿ ಬಯಟ್ ಮಾಡ್ಕೊಂಡು ಬರೆಯೋದು, ಅದು ಬೇಡ. ನಾಲೆಡ್ಜ್ ಇರ್ಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳದೆ ಮುಂದೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮಳೆ ಹೆಂಗ್ ಬರ್ತಿತ್ರಿ, ಅದು ನೀಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅಂಡ್ ಎಷ್ಟು ಸಾಧ್ಯನೋ ಅಷ್ಟು ಸಿಂಪ್ಲಿಫೈ ಆಗಿ ಅರ್ಥ ಮಾಡ್ಬೋದು. ನಾನು ಎಕನಾಮಿ ಮಾಡಿದೀನಿ, ಕರ್ನಾಟಕದಲ್ಲಿ ಅಷ್ಟೊಂದು ಯಾಕೆ ಫೇಮಸ್ ಆಯ್ತು ಅದು ಕ್ಲಾಸ್ ಅಂದ್ರೆ, ನಾನೇನು ಮಾಡ್ಲಿಲ್ಲ, ಬೇರೆ ಯಾರಿಗೂ ಇಲ್ದೇ ಇರೋ ನಾಲೆಡ್ಜ್ ನನ್ಗಿದೆಯಾ? ನೋ. ನಾನೇನ್ ಮಾಡಿದೆ, ಎಷ್ಟು ಸಿಂಪಲ್ ಮಾಡಕ್ ಸಾಧ್ಯನೋ ಅಷ್ಟು ಸಿಂಪಲ್ ಮಾಡಿದೆ.
ಸೊ ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ ಎಲ್ಲ ಇದನ್ನು ಕೂಡ. ಮತ್ತೆ ಒಂದ್ ಹೇಳ್ತೀನಿ ನಾನು, KPSC ಸ್ಟೂಡೆಂಟ್ಸ್ ದಯವಿಟ್ಟು ತಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ. PSI ಸ್ಟೂಡೆಂಟ್ಸ್ 90% ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸರ್ ಆಟಿಟ್ಯೂಡ್ ಅಂದ್ರೆ ನಾನು ಹೋಗ್ತಾ ಇರ್ತೀನಿ, ಹಿಂಗ್ ನೋಡ್ತೀನಿ ಸರ್, ಯಾರನ್ನೂ ಮಾತಾಡ್ಸಲ್ಲ, ಅದಲ್ಲ ಆಟಿಟ್ಯೂಡ್. ಆಟಿಟ್ಯೂಡ್ ಮ್ಯಾಟರ್ಸ್. ಯು ಕ್ಯಾನ್ ವಿನ್ ಬುಕ್ ಓದಿ. ನಿಮ್ಮ ಆಟಿಟ್ಯೂಡ್ ಎಷ್ಟು ಮ್ಯಾಟರ್ ಅಂತ ನಿಮಗೆ ಗೊತ್ತಾಗುತ್ತೆ. ಸರ್ ಹೆಂಗ್ ಸರ್ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋದು? ಒಂದು ಆಟಿಟ್ಯೂಡ್ ಇದೆ, ಎಸ್ಪೆಷಲಿ PSI ಸ್ಟೂಡೆಂಟ್ಸ್ಗೆ. ಏನು, ಯಾರಾದ್ರೂ ಒಬ್ರು ಜಾಸ್ತಿ ಇನ್ಫಾರ್ಮೇಶನ್ ಹೇಳ್ತಾ ಇದ್ರೆ ಇಷ್ಟೆಲ್ಲ ಬೇಕಾಗಲ್ಲ ಎಕ್ಸಾಮ್ಗೆ, ಈ ವರ್ಡ್. ಸೆಕೆಂಡ್ನೇದಾಗಿ ಇದೇನ್ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಗೆ, ಈ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಗೆ. ಸೊ ಅದನ್ನ ಬಿಡಿ, ಯಾವುದೇ ಜಿಯೋಗ್ರಫಿಯನ್ನು ಸ್ಕಿಪ್ ಮಾಡೋಂಗಿಲ್ಲ. ಎಸ್ಪೆಷಲಿ ಫಿಸಿಕಲ್ ಜಿಯೋಗ್ರಫಿಯನ್ನ KPSC ಅದರಲ್ಲೂ PSI ಹುಡುಗರು ಸ್ಕಿಪ್ ಮಾಡ್ತಾರೆ. ಪ್ರಾದೇಶಿಕ ಭೂಗೋಳಶಾಸ್ತ್ರ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಕ್ಚುಲಿ. ಅದ್ರ ಜೊತೆಗೆ ಕಾನ್ಸೆಪ್ಟ್ ಜಾಸ್ತಿ ಇದೆ, ಅದಕ್ಕೆ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಬೇಡಿ. ತಾವೇನ್ ಮಾಡ್ಬೇಕು, ಫಿಸಿಕಲ್ ಜಿಯೋಗ್ರಫಿ, ಪ್ರಾದೇಶಿಕ ಜಿಯೋಗ್ರಫಿನೂ ಓದ್ಬೇಕು, ಹ್ಯೂಮನ್ ಜಿಯೋಗ್ರಫಿ ಮಾನವನ ಭೂಗೋಳಶಾಸ್ತ್ರನೂ ಓದ್ಬೇಕು, ಎಕನಾಮಿಕ್ ಜಿಯೋಗ್ರಫಿ ಆರ್ಥಿಕ ಭೂಗೋಳಶಾಸ್ತ್ರನೂ ಓದ್ಬೇಕು. ಕಮ್ಮಿ ಮಾರ್ಕ್ಸ್ ಬರ್ತಿದ್ದಂತ ಅದನ್ನು ಬಿಡಂಗಿಲ್ಲ. ಅದ್ರ ಜೊತೆಗೆ ವರ್ಲ್ಡ್ ಅನ್ನು ಓದ್ಬೇಕು, ಪ್ರಪಂಚದ್ದು, ಇಂಡಿಯಾದ್ದು ಓದ್ಬೇಕು, ಕರ್ನಾಟಕದ್ದು ಓದ್ಬೇಕು. ನೋ ಪೋರ್ಷನ್ ಶುಡ್ ಬಿ ಸ್ಕಿಪ್. ನೆಕ್ಸ್ಟ್ ಸರ್ ಯಾವ್ದು ಎಕ್ಸಾಮ್ ಇದೆ ಸರ್, ಅರ್ಜೆಂಟ್ ಅಲ್ಲಿ ಇದಕ್ಕೆ ಮಾಡ್ಕೊಡಿ ಸರ್, ಕರ್ನಾಟಕದ ಮಾಡ್ಕೊಡಿ ಸರ್, ಅದು ಮುಗಿಸ್ಕೊಂಡ್ಬಿಡ್ತೀವಿ. ನೋ, ನಾನ್ ಕ್ಲಾಸ್ ಮಾಡೋದು ಯಾವ ರೀತಿ ಅಂದ್ರೆ, ಯಾವ್ದಾದ್ಮೇಲೆ ಯಾವ್ದು ಮಾಡಿದ್ರೆ ಹೆಲ್ಪ್ ಆಗತ್ತೆ ಅದ ಆರ್ಡರ್ ವೈಸ್ ಅಲ್ಲಿ ಮಾಡೋದು. ನಿಮ್ಮ ಬುಕ್ಸ್ ಇರೋ ತರ, ಅಥವಾ ನಿಮ್ಗೆ ಯಾವ್ದು ಎಕ್ಸಾಮ್ ಹತ್ರ ಇರೋದೆ ಅದ್ರ ತರ ನಾನು ಮಾಡಲ್ಲ. ಒನ್ ಸ್ಟಾಪ್ ಸೊಲ್ಯೂಷನ್ ಆಗ್ಬೇಕು. ನಾನು ಒಂದು ಪರ್ಸನಲ್ ಸಜೆಷನ್ ಏನ್ ಮಾಡ್ತೀನಿ ಅಂದ್ರೆ, ಕಂಪ್ಲೀಟ್ ಜಿಯೋಗ್ರಫಿ ಕೋರ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ದು ಇನ್ನೊಂದು ಇದಿದೆ, ಕರ್ನಾಟಕ ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಂತ ಹೇಳಿ. ಓಕೆ, ಅದು ತೊಂದರೆ ಇಲ್ಲ, ಬಟ್ ಅಲ್ಲಿ ಇಂಡಿಯಾ ವರ್ಲ್ಡ್ ಮಿಸ್ ಆಗುತ್ತಲ್ವ ಜಿಯೋಗ್ರಫಿ. ಸೊ ಬೆಸ್ಟ್ ಏನಂದ್ರೆ ಕಂಪ್ಲೀಟ್ ಜಿಯೋಗ್ರಫಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. 3,000 ರೂಪಾಯಿ ಕೋರ್ಸು, 750 800 ಏನೋ ಇದೆ ಈಗ, ತೆಗೆದುಕೊಳ್ಳಿ. ಸರ್ ಏನೋ ಬಿಡ್ತಾರೆ ಮುಂದೆ 100 ರೂಪಾಯಿಗೆ 200 ರೂಪಾಯಿಗೆ ವೈಟ್ ಮಾಡಬೇಡಿ. ಅವತ್ತಿಂದ ಕ್ಲಾಸ್ ಅನ್ನ ಮುಗಿಸಿ. ನನ್ನ ಇಂಟೆನ್ಷನ್ ಒಂದೇ, ನೀವು ಸಪ್ರೇಟ್ ಅನ್ನ ಓದಿ, ನಮ್ ಕ್ಲಾಸಿಗೆ ಜಾಯ್ನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದು ಸ್ಕಿಪ್ ಮಾಡಬೇಡಿ, 3 ಜಿಯೋಗ್ರಫಿನ ಓದಿ. ನೆಕ್ಸ್ಟ್ ಬೇಸಿಕ್ಸ್ ಇಂದ ಓದ್ತೀರಾ, ಅಷ್ಟನ್ನು ಕೂಡ ಕವರ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಮ್ಯಾಪ್ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡ್ಬೇಕು. ಮೋರ್ ದನ್ 60% ನಿಮ್ಮ ಸಿಲೆಬಸ್ ಮ್ಯಾಪೇ. ಸೊ ಅದ್ರಲ್ಲಿ ವರ್ಲ್ಡ್ ಮಾಡಿದ್ರೆ ಸಾಕಾಗಲ್ಲ, ಇಂಡಿಯಾದ ಮಾಡಿದ್ರೆ ಸಾಕಾಗಲ್ಲ, ಕರ್ನಾಟಕದ ಮಾಡಿದ್ರೆ ಸಾಕಾಗಲ್ಲ, IR ಅನ್ನ ರಿಲೇಟ್ ಮಾಡ್ಬೇಕು. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಟರ್ನ್ಯಾಷನಲ್ ಅಲ್ಲಿ ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವಲ್ವಾ, ಅದನ್ನ ತೆಗೆದುಕೊಂಡು ಮ್ಯಾಪ್ ಮಾಡ್ಬೇಕು. ಅಲ್ಲಿಗೆ ವರ್ಲ್ಡ್ ಜಿಯೋಗ್ರಫಿ ಆಗುತ್ತೆ. ಸೊ IR ಇನ್ಕ್ಲೂಡ್ ಮಾಡ್ಕೊಂಡು ಅದಕ್ಕೆ ಮ್ಯಾಪ್ ಮಾಡೋಣ, ಪ್ಲೇಸಸ್ ಇನ್ ನ್ಯೂಸಸ್ ಅನ್ನ ಮ್ಯಾಪ್ ಮಾಡೋಣ. ಇದನ್ನ ಮಾಡ್ತೀವಿ. ಈಗ ಆಯ್ತು ಸರ್, ಒಂದು ಬೇಸಿಕ್ಸ್ ಬುಕ್ ಓದಿದ್ವಿ, ಫಿಸಿಕ್ಸ್ ಜಿಯೋಗ್ರಫಿ ಓದ್ವಿ, ಕರ್ನಾಟಕದ ಓದಿದ್ವಿ, ಇಂಡಿಯಾದ ಓದಿದ್ವಿ, ವರ್ಲ್ಡ್ ಓದಿದ್ವಿ ಸರ್, ನಂತರ ಮ್ಯಾಪಿಂಗು ಮಾಡಿದ್ವಿ ಸರ್. ನೆಕ್ಸ್ಟ್ ಏನ್ ಸರ್ ಮಾಡೋದು? ಸಿಂಪಲ್, ಎಕನಾಮಿಕ್ ಸರ್ವೆ, ಬಜೆಟ್ ಅಲ್ಲಿ ಕರೆಂಟ್ ಅಫೇರ್ಸ್, ಅದರಲ್ಲಿ ಅಗ್ರಿಕಲ್ಚರ್ ಒಂದು, ಕೃಷಿ, ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ, ಇಂಡಸ್ಟ್ರೀಸ್ 3, 4ನೇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ್ಯಾವ್ದು ಜಾಸ್ತಿ ಆಗಿದೆ ಅದ್ ನೋಡ್ಬೋದು. ಇಷ್ಟೇ ಸಾಕು. ಒಂದ್ 5-6 ಪೇಜ್, ಒಂದ್ ಪೇಜ್ ಅಲ್ಲಿ ನೀವು ಮುಗಿಸ್ಬೋದು ಅಂತ ಮಾಡ್ತೀವಿ. ಇಷ್ಟು ಆದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ, PYQ ಅನಾಲಿಸಿಸ್. PYQ ಸರ್, ನಾನು PSI ಓದ್ತಾ ಇದ್ದೀನಿ, ಹಳೆ ಒಂದ್ 2 ವರ್ಷದ ಅಷ್ಟೇ ತೆಗೆದುಕೊಳ್ಳಿ. ಹಳೆ ತೆಗೆದುಕೊಂಡ್ರೆ ಯೂಸ್ಲೆಸ್, ಒನ್ ವರ್ಡ್ ಅದ್ ಬೇಕಾಗಿಲ್ಲ. PSI ಓದ್ತಾ ಇರಿ, ಗ್ರೂಪ್ ಸಿ ಓದ್ತಾ ಇರಿ, FDST ಓದ್ತಾ ಇರಿ. ತಾವು ಕಂಪಲ್ಸರಿ ಆಗಿ KS, ರೀಸೆಂಟ್ KS 2-3 ಪತ್ರಿಕೆ, ರೀಸೆಂಟ್ ಗ್ರೂಪ್ ಸಿ ಏನಾಗಿದಾವೆ, ತುಂಬಾ ಡಿಫಿಕಲ್ಟಿ ಇದೆ ಕ್ವಶನ್ಸ್. ರೀಸೆಂಟ್ ಗ್ರೂಪ್ ಸಿ, ರೀಸೆಂಟ್ ಗ್ರೂಪ್ ಬಿ, ರೀಸೆಂಟ್ ಅಟ್ಲೀಸ್ಟ್ ತಮ್ಮ ಕೈಲಾಗಲಿಲ್ಲ ಅಂದ್ರೆ 5 ವರ್ಷದ UPSC ಇದು. ಅಥವಾ UPSC ಸ್ಟೂಡೆಂಟ್ಸ್ ಕಂಪಲ್ಸರಿ 10 ವರ್ಷ UPSC PYQ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕವರ್ ಮಾಡ್ತೀನಿ. PYQ ಕೂಡ ಆಲ್ಮೋಸ್ಟ್ ಕವರ್ ಮಾಡ್ತೀನಿ, ಡೋಂಟ್ ವರಿ. ಇಲ್ಲ ಸರ್ ನಾನು STM CDS ಮಾಡ್ತೀನಿ, NDA ಮಾಡ್ತೀನಿ ಅಂತ ಮಾಡಿ, ಅದನ್ನು ನನಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ, ತೊಂದರೆ ಇಲ್ಲ. PYQ. ಸೊ ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ಗೆ ಟೆಸ್ಟ್ ಅನ್ನ ತೆಗೆದುಕೋಬೇಕು. ಅರ್ಧ ಫಸ್ಟ್ ಟೆಸ್ಟ್ ತೆಗೆದುಕೋಬೇಡಿ. ಕರ್ನಾಟಕ ಓದಿದ್ರ, ಇಂಡಿಯಾ ಓದಿದ್ರ, ವರ್ಲ್ಡ್ ಜಿಯೋಗ್ರಫಿ ಅಷ್ಟು ಮುಗಿಸಿದ್ರ, ಮ್ಯಾಪ್ ಮಾಡಿದಿರಾ, IR ಮಾಡಿದಿರಾ, ಪ್ಲೇಸಸ್ ಇನ್ ನ್ಯೂಸ್ ಯಾವೆಲ್ಲ ನೀವು ಸುದ್ದಿಯಲ್ಲಿ ಇರ್ತಕ್ಕಂತಹ ಲೊಕೇಶನ್ಗಳನ್ನ ಮ್ಯಾಪ್ ಮಾಡಿದಿರಾ, ಇಷ್ಟೆಲ್ಲ ಆಯ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ಟೆಸ್ಟ್ ತಗೊಳ್ಳಿ. ಇದ್ರ ಸರ್ ಇಂಡಿಯಾ ಓದ್ಬಿಟ್ಟಿದೀನಿ, ಜಿಯೋಗ್ರಫಿ ಟೆಸ್ಟ್ ಮಾಡ್ಬಿಡ್ಲ ನಾವು, ಯಾವ್ದಾದ್ರು ಟೆಸ್ಟ್ ತಗೊಳ್ಳಿ, ಅಥವಾ ನಮ್ದೇ ಟೆಸ್ಟ್ ತೆಗೆದುಕೊಂಡ್ರು ಓಕೆ. ನಮ್ ಟೆಸ್ಟ್ ತೆಗೆದುಕೊಂಡ್ರೆ ಜಿಯೋಗ್ರಫಿ ಸಬ್ಜೆಕ್ಟ್ ವೈಸ್ ಒಂದು ಟೆಸ್ಟ್ ಇರ್ತೈತೆ. ಸಬ್ಜೆಕ್ಟ್ ವೈಸ್ 6 ಸಬ್ಜೆಕ್ಟ್ಗೂ ಒಂದೊಂದು 5 ಟೆಸ್ಟ್.
NCERT ಬೇಸ್ಡ್ ಒಂದು 5 ಟೆಸ್ಟ್, ಫುಲ್ ಲೆಂತ್ ಒಂದು 5 ಟೆಸ್ಟ್, ಟೋಟಲ್ ಒಂದು 15-16 ಟೆಸ್ಟ್ ಇರ್ತವೆ. ತುಂಬಾ ಅಫೋರ್ಡಬಲ್ ಆಗಿ ಇದೆ ಪ್ರೈಸ್. 450, 500, 600, 700 ಹಿಂಗಿದೆ ನೋಡಿ ತೆಗೆದುಕೊಳ್ಳಿ. ಯಾವ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ನಮ್ಮಲ್ಲಿ ಒಂದು 6-7 ಟೆಸ್ಟ್ ಇದಾವೆ. GS ಎಲ್ಲವೂ ಕೂಡ UPSC ಲೆವೆಲ್ಗೆ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ. ನೀವು ಅಷ್ಟು ಮಾಡ್ಲೇಬೇಕು. ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಸಬ್ಜೆಕ್ಟ್ ವೈಸ್ ಮಾಡಿ. ಫಸ್ಟ್ ಜಿಯೋಗ್ರಫಿ ಒಂದು 100 ಕ್ವಶನ್ ಕಂಪ್ಲೀಟ್ ಟೆಸ್ಟ್ ಜಿಯೋಗ್ರಫಿದೇ ಇರುತ್ತೆ. ಅದ್ ಮಾಡಿ. ಇಷ್ಟೆಲ್ಲ ಮುಗಿಸಿದ್ಮೇಲೆ ಸಬ್ಜೆಕ್ಟ್ ವೈಸ್ ಟೆಸ್ಟ್. ಆಮೇಲೆ ಇಷ್ಟೆಲ್ಲ ಮುಗಿಸಿದ್ಮೇಲೆ NCERT ಬೇಸ್ಡ್ ಟೆಸ್ಟ್ ಒಂದು ಕೊಟ್ಟಿದೀವಿ ನಾವು. ಸೊ NCERT ಟೆಸ್ಟ್ ಮಾಡಿ. ಅಲ್ಲಿಗೆ ಸಬ್ಜೆಕ್ಟ್ ವೈಸ್ ಆಯ್ತು, NCERT ಆಯ್ತು, ಜಿಯೋಗ್ರಫಿದು. ಆ ನಂತರ ಫುಲ್ ಲೆಂತ್ ಒಂದು 5 ಟೆಸ್ಟ್ ಕೊಟ್ಟಿದೀವಿ. ಅಲ್ಲೂ 5ರಲ್ಲೂ ಜಿಯೋಗ್ರಫಿ ಕವರ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ಕಂಪ್ಲೀಟ್ ಜಿಯೋಗ್ರಫಿ ಹಿಂಗ್ ಓದ್ಬೇಕು. ಲಾಂಗ್ ಸ್ಟೋರಿ ಶಾರ್ಟ್, ಕಂಪ್ಲೀಟ್ ಜಿಯೋಗ್ರಫಿ ಅಪ್ರೋಚ್ ಆಗಿರ್ಬೇಕಂದ್ರೆ ಫಸ್ಟ್ ಆಥರ್ ಬುಕ್ಸ್ ತಗೊಂಬಿಡಿ. ಒಂದೊಳ್ಳೆವು ಬೇಸಿಕ್ಸ್ ಕವರ್ ಆಗ್ಲಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಒಂದ್ ಒಳ್ಳೆ ಕ್ಲಾಸ್, ನಂದು ಅಂತಲ್ಲ, ಬೇರೆ ಯಾರ್ದಾದ್ರು ಓಕೆ, ನಂದಾದ್ರೂ ಓಕೆ. ಸೊ ನನ್ನ ಕ್ಲಾಸ್ ನೋಟ್ಸ್ ಬೇಕೇ ಬೇಕು. ಆಥರ್ ಬುಕ್ಸ್ ನಾನು ಏನ್ ಸಜೆಸ್ಟ್ ಮಾಡೋದು ಬೇಕೇ ಬೇಕು. ಇಂಗ್ಲಿಷ್ ಮೀಡಿಯಂ ಅವರೇ NCERT ಸಾಕು. ಅದ್ರ ಜೊತೆಗೆ GC ಲಿಯಂಗು 15ನೇ ಚಾಪ್ಟರ್ 25ನೇ ಚಾಪ್ಟರ್ ವರೆಗೂ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ. ಕನ್ನಡ ಮೀಡಿಯಂ 3 ಬುಕ್. ಸೊ ಇದಾದ್ಮೇಲೆ ಮ್ಯಾಪಿಂಗ್ ನಾನು ಮಾಡಿಸ್ತೀನಿ ಕಂಪ್ಲೀಟ್. ಆ ಮ್ಯಾಪಿಂಗು ನೀವು 100 ಪೇಜ್ ಬುಕ್ ಇಟ್ಟಿರ್ತೀರ, ಅದ್ರಲ್ಲೂ ಮ್ಯಾಪ್ ಮಾಡಿಸ್ತೀನಿ. ಮತ್ತೆ ಒಂದು 10 ಪೇಜಸ್ ಮ್ಯಾಪ್ ತಗೊಂಡಿರ್ತೀರ, ಅದ್ರಲ್ಲೂ ಮ್ಯಾಪ್ ಮಾಡಿಸ್ತೀನಿ. ಜಸ್ಟ್ ಬ್ಲಾಕ್ ಸ್ವಾನ್ ಬುಕ್ ತೆಗೆದುಕೊಂಡಿರ್ತೀರ ಮ್ಯಾಪಿಂಗು, ಅದ್ರಲ್ಲೂ ಮ್ಯಾಪ್ ಮಾಡಿಸ್ತೀನಿ. ಬಿಕಾಸ್ 60% ನಿಮ್ಮ ಜಿಯೋಗ್ರಫಿ ಮ್ಯಾಪ್ ಅಲ್ಲೇ ಮುಗಿಯುತ್ತೆ. ಸೊ ಇಷ್ಟೆಲ್ಲ ಮುಗಿದ್ಮೇಲೆ ಟೆಸ್ಟ್ ಕೊನೆಗೆ. ಓಕೆನಾ? ಸೊ ಇದು ಪ್ರೇಮ್ಸ್ ಕ್ಲಾಸಸ್ ನ ಡೀಟೇಲ್ಡ್ ಆಗಿರುತ್ತೆ. ಸೊ ಐ ಹೋಪ್ ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕ್ಲಾಸಸ್ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ. ಪ್ರತಿದಿನ ಡೈಲಿ ಕ್ಲಾಸಸ್ ನೋಡಿ. ನಮ್ ಕ್ಲಾಸಸ್ ನೀವು ಯಾವ ರೀತಿ ಉಪಯೋಗಿಸ್ಬೇಕಂದ್ರೆ ಅವತ್ತಿನ ಕ್ಲಾಸಸ್ ಅವತ್ತು ಮುಗಿಸ್ಬಿಡಿ, ರಿವಿಷನ್ ಮಾಡಿ, ನೋಟ್ಸ್ ತಗೊಂಡು. ಸಾಧ್ಯ ಆದ್ರೆ ನಾನು PDF ನೋಟ್ಸ್ ಅಲ್ಲಿ ಜೆರಾಕ್ಸ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಆಕ್ಟಿವ್ ಪಾರ್ಟಿಸಿಪೇಷನ್. ಕ್ಲಾಸಸ್ ಅಲ್ಲಿ ನಾನೇನ್ ಕ್ವಶನ್ ಕೇಳ್ತೀನಿ ಡೈಲಿ ಆನ್ಸರ್ ಮಾಡ್ಬೇಕು ಲೈವ್ ಅಲ್ಲೇ. ನೋಡಿ, ಸಾಧ್ಯವಾದ್ರೆ ಲೈವ್ ಅಲ್ಲೂ ಬನ್ನಿ. ರೆಕಾರ್ಡೆಡ್ ಕೂಡ ಇರುತ್ತೆ. ಲೈವ್ ರೆಕಾರ್ಡೆಡ್ 2 ಕ್ಲಾಸ್ ಇರುತ್ತೆ. ಕೆಲ್ಸಕ್ಕೆ ಹೋಗೋರು ರೆಕಾರ್ಡೆಡ್ ಆದ್ರೂ ಕೇಳಿ, ಅವತ್ತಿನ ಅವತ್ತು ಮುಗಿಸಿ. ಯಾವ್ದು ಸ್ಕಿಪ್ ಮಾಡಿ, ಅರ್ಜೆಂಟ್ ನೋಡ್ಬೇಡಿ. PDF ನೋಟ್ಸ್ ಅನ್ನ ಕಂಪಲ್ಸರಿ ಜೆರಾಕ್ಸ್ ಅನ್ನ ತೆಗೆದುಕೊಳ್ಳಿ. ನನ್ನ ಕ್ಲಾಸಿಗೆ ಪ್ರತಿದಿನ ನೋಟ್ಸ್ ತರಬೇಕು ನಂದು. ಮತ್ತೆ ಮ್ಯಾಪ್ ಬುಕ್ ಹೇಳಿದ್ನಲ್ಲ, ಆ ಮ್ಯಾಪ್ ಬುಕ್ ತರಬೇಕು. ಮತ್ತೆ 10 ಬ್ಲಾಂಕ್ ಮ್ಯಾಪ್ ಹೇಳಿದ್ನಲ್ಲ, ಆ ಮ್ಯಾಪ್ ತರಬೇಕು. ಯಾವ ಮ್ಯಾಪ್ ಮಾಡಿಸ್ತೀನಿ ಗೊತ್ತಿಲ್ಲ. ಸೊ ಕಡ್ಡಾಯವಾಗಿ ಮ್ಯಾಪ್ ಅನ್ನ ತರಬೇಕು. ಹಾರ್ಡ್ ವರ್ಕ್ ಮಾಡ್ಬಾರ್ದು ಮಾತ್ರ ಬನ್ನಿ. ಶಾರ್ಟ್ ಕಟ್ ನಾನು ಕೊಡಲ್ಲ ಸರ್. ಒಂದು 20 ಪೇಜ್ ಅಲ್ಲಿ ಕೊಡಿ ಸರ್, ಒಂದು 10 ಪೇಜ್ ನಾನು ಕೊಡಲ್ಲ. ಡೀಪ್ ಸ್ಟಡಿ ಮಾಡ್ಲೇಬೇಕು, ಡೀಪ್ ನಾಲೆಡ್ಜ್ ಬೇಕೇ ಬೇಕು ಅಂತಕ್ಕಂಥವ್ರು ಮಾತ್ರ ಬನ್ನಿ. ಅಂಡ್ ನಾನೆಷ್ಟು ಎಫರ್ಟ್ ಹಾಕ್ತೀನಿ, ತಮ್ಮ ಎಫರ್ಟ್ ಅದಕ್ಕಿಂತ ಡಬಲ್ ಇರ್ಬೇಕಂತವ್ರು ಮಾತ್ರ ಬನ್ನಿ. ಅದು ಬಿಟ್ರೆ ಬೇರೆಯವ್ರಿಗೆ ಬೇಡ. ದೇರ್ ಇಸ್ ನೋ ಶಾರ್ಟ್ ಕಟ್. ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ ಶಾರ್ಟ್ ಕಟ್ಗೆ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಇಲ್ಲ, ಮಾಡೋದು ಇಲ್ಲ. ಇನ್ಕ್ಲೂಡಿಂಗ್ ನಮ್ಮ ಮೆಂಟಾಲಿಟಿ ಟೀಚರ್ಗೆ ಏನ್ ಹೇಳಿದೀವಿ ನಾವು ಅಂದ್ರೆ, ಫಸ್ಟೇ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ. ಬರೀ ಎಲ್ಲ ಶಾರ್ಟ್ ಕಟ್ ಮೇಲೆ ಬಿದ್ದಿದ್ದಾರೆ, ಬೇಡ. ಫಸ್ಟ್ ಕಾನ್ಸೆಪ್ಟ್ ಹೇಳ್ಕೊಡಿ, ಆಮೇಲೆ ಕಾನ್ಸೆಪ್ಟ್ ಆದ್ಮೇಲೆ ಶಾರ್ಟ್ ಕಟ್ ಹೇಳ್ಕೊಡಿ ಅಂತ ಹೇಳಿದೀನಿ. ಯೂಶುವಲ್ ಏನ್ ಮಾಡ್ತಾರೆ ಮೆಂಟಾಲಿಟಿ ಕರ್ನಾಟಕದಲ್ಲಿ ಶಾರ್ಟ್ ಕಟ್ ಎಲ್ಲ. ಸೊ ಅದು ನಾನು ಮೆಂಟಾಲಿಟಿ ಟೀಚರ್ಗೂ ಹೇಳ್ಬಿಟ್ಟಿರ್ತೀನಿ, ಫಸ್ಟೇ ಶಾರ್ಟ್ ಕಟ್ ಬೇಡ, ಕಾನ್ಸೆಪ್ಟ್ ಆಮೇಲೆ ಶಾರ್ಟ್ ಕಟ್ ಅಂತ ಹೇಳಿ. ಸೊ ಇಷ್ಟೆಲ್ಲ ಆದ್ಮೇಲೆ ನಂದು ಹೇಳೋದು ಏನಿದೆಯೋ ಸತತವಾಗಿ ಸುಮಾರು 1.25 ಗಂಟೆಯಿಂದ ನನ್ನ ಪಾಡಿಗೆ ನಾನು ಮಾತಾಡ್ಕೊತಾನೆ ಇದ್ದೀನಿ. ನನ್ನ ಮಾತುಗಳನ್ನ ಸಹಿಸಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು, ಕೇಳೋದಿದ್ರೆ ಕೇಳ್ಬೋದು. ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ. ಸಿಲ್ಲಿ ಡೌಟ್ ಕೇಳ್ತಾ ಇದೀನ ನೋ ಹಂಗನ್ಕೋಬೇಡಿ, ಕೇಳಿ. ನಾನು ಹೇಳೋದು ಒಂದೇ, ಮಾತಾಡ್ಬೇಕು. ಕ್ಲಾಸ್ ರೂಮ್ ಸ್ಮಶಾನ ಆಗಿರಬಾರ್ದು. ಸಿಲ್ಲಿನೇ ಕೇಳ್ರಿ, ಹೋಗಿ ನಿಮ್ ಪರ್ಸನಲ್ಲೇ ಕೇಳ್ರಿ, ತೊಂದ್ರೆ ಇಲ್ಲ. ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಇವತ್ತು ಫಸ್ಟ್ ಕ್ಲಾಸಸ್ ಇಂಟ್ರೊಡಕ್ಷನ್ ಸಾಕು. ನಾಳೆ ಅಗೈನ್ 2:30ಗೆ ಲೈವ್ ಇರುತ್ತೆ. ರೆಕಾರ್ಡೆಡ್ ಸಂಜೆ ಅಷ್ಟರಲ್ಲಿ ಅಪ್ಲೋಡ್ ಆಗಿರುತ್ತೆ. ಲೈವ್ ಕೇಳೋರು ಲೈವ್ ಕೇಳಿ, ರೆಕಾರ್ಡೆಡ್ ಕೇಳೋರು ರೆಕಾರ್ಡೆಡ್ ಕೇಳಿ. ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಟೈಮಿಂಗ್ ಅಷ್ಟೇ ಬದಲಾವಣೆ ಆಗುತ್ತೆ, ಕ್ವಾಲಿಟಿ ಸೇಮ್ ಇರುತ್ತೆ. ಧನುಷ್ ಸರ್, ನಿಮ್ಮ ಸ್ಟ್ರಾಟಜಿ ಹಂಗೆ ಇದೆ ಸರ್, ಯಾರು ಎಕ್ಸಿಟ್ ಆಗೋಕೆ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸದಾಶಿವ್ ಸರ್, ಮಾನ್ಯ ಸರ್ ಅವರಿಗೆ ನಮಸ್ಕಾರಗಳು. ನಾನು UPSC KPSC ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಭೂಗೋಳ ಮತ್ತು ಇತಿಹಾಸ ವಿಷಯಗಳ ಅತ್ಯಂತ ಪ್ರಮುಖವಾಗಿದ್ದಾವೆ. ಆದ್ರಿಂದ ದಯವಿಟ್ಟು ಪ್ರತಿದಿನ 2 ಗಂಟೆಗಳ ಭೂಗೋಳ ಇತಿಹಾಸ ತರಗತಿಯನ್ನು ನಡೆಸುವ ಕುರಿತು ಪರಿಗಣಿಸಲು ವಿನಂತಿಸುತ್ತೇನೆ. ನಿಮ್ಮ ಮಾರ್ಗದರ್ಶನದಿಂದ ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು, ಪರೀಕ್ಷೆಗೆ ಉತ್ತಮವಾಗಿ ಸಿದ್ಧರಾಗಲು ನಮಗೆ ಬಹಳ ಸಹಾಯಕಾರಿಯಾಗುತ್ತಿದೆ. ನಿಮ್ಮ ಸಮಯ ಮತ್ತೆ ಅನುಕೂಲತೆಗೆ ಅನುಸಾರವಾಗಿ ಈ ವಿನಂತಿಯನ್ನ ಪರಿಗಣಿಸಿ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ಧನ್ಯವಾದಗಳು ಸರ್. ಸದಾಶಿವ ಬನಶಂಕರಿ. ಥ್ಯಾಂಕ್ ಯು ಸೋ ಮಚ್ ಸರ್.
ಅಂಡ್ ನಿಮ್ಗೂ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಜಿಯೋಗ್ರಫಿ ಸಮ್ಟೈಮ್ಸ್ 2 ಗಂಟೆ ಇರುತ್ತೆ, 2.5 ಗಂಟೆ ಇರುತ್ತೆ, ಸಮ್ಟೈಮ್ 3 ಗಂಟೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಅವರ್ಸ್ ಪ್ರತಿದಿನ ಇರುತ್ತೆ, ಬಿಕಾಸ್ ಒಂದೊಂದು ಕಾನ್ಸೆಪ್ಟ್ ಮುಗಿಯೋವರೆಗೂ ಮಾಡ್ಕೊಡ್ತಾ ಹೋಗ್ತೀನಿ. ಅಂಡ್ ಪ್ರತಿದಿನ ಕ್ಲಾಸಸ್ ಇರುತ್ತೆ. ವೀಕ್ ಡೇಸ್ ಫುಲ್ ಜಿಯೋಗ್ರಫಿ ಮಾಡೋಣ, ವೀಕೆಂಡ್ಸ್ ಅಲ್ಲಿ ಇಷ್ಟೇನ ಮಾಡೋಣ. ಯಾಕೆ ವೀಕೆಂಡ್ಸ್ ಅಲ್ಲಿ ಇಷ್ಟೇ ಹಾಕಿದ್ನಿ ಅಂದ್ರೆ, ವೀಕ್ ಡೇಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿರ್ತೀರಾ, ಯಾಕಂದ್ರೆ ಜಿಯೋಗ್ರಫಿ ಕಾನ್ಸೆಪ್ಟ್ ಬೇಕೇ ಬೇಕು ವೀಕ್ ಡೇಸ್ ಅಲ್ಲಿ. ಅಂಡ್ ಹಿಸ್ಟ್ರಿ ಯಾರು ಹೇಳಿದ್ರು ನಡೆಯುತ್ತೆ, ಕಥೆ ಹೇಳಿದ್ರು ನಡೆಯುತ್ತೆ. ನಮ್ ಟೀಚರ್ಗೆ ತುಂಬಾ ಆಳವಾಗಿ ಮಾಡಕ್ಕೆ ನಾನು ಹೇಳಿದೀನಿ. ಈಗ ಇನ್ಮೇಲೆ ವೀಕೆಂಡ್ ರಜೆ ಇರಲ್ಲ ತಮ್ಗೆ, ವೀಕೆಂಡ್ ಕ್ಲಾಸಸ್, ವೀಕ್ ಡೇಸ್ ಕ್ಲಾಸಸ್. ಅಂಡ್ ಇನ್ನೊಂದು ಹೇಳ್ಬೇಕು ಸರ್, ಆಸ್ ಸೂನ್ ಆಸ್ ಪಾಸಿಬಲ್ ಇದನ್ನ, ಬಿಕಾಸ್ ಎಕ್ಸಾಮ್ ಹತ್ರ ಇರೋದ್ರಿಂದ ಜಿಯೋಗ್ರಫಿಯನ್ನ ನಾನು ಟೈಮ್ ಟೇಬಲ್ ಕೊಡ್ತೀನಿ ನಿಮ್ಗೆ, ತಲೆ ಕೆಡಿಸ್ಕೊಬೇಡಿ. ಪ್ರತಿದಿನ ಕ್ಲಾಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಕ್ಲಾಸ್ ಮಿಸ್ ಆಗಲ್ಲ. ಅಂಡ್ ಲಾಂಗ್ ಅವರ್ಸ್ ಕ್ಲಾಸ್ ಇರುತ್ತೆ, ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅಂಡ್ ಈ ವರ್ಷ ಸಾಧ್ಯವಾದಷ್ಟು ನನ್ನ ಕೆಲಸವನ್ನ ಯಾವ್ದು ಡ್ಯೂ ಇಟ್ಕೊಳಲ್ಲ, ಬಿಕಾಸ್ ಎಲ್ಲಾ ಒಬ್ಬನೇ ನೋಡ್ಕೊಂಡು 12 ಮೆಂಟರ್ಶಿಪ್ ಗ್ರೂಪ್, ಅದು ಇದು ನೋಟ್ಸ್ ಸ್ಟಡಿ ಮಾಡೋದು, ಅದು ಏನೆಲ್ಲ ನಾನೇ ನೋಡ್ಕೊಂಡು ಹಿಂಗಾಗಿದೆ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಖಂಡಿತ ಮಾಡ್ಕೊಡ್ತೀವಿ. ಹಿಸ್ಟ್ರಿ ಮಾತ್ರ ವೀಕೆಂಡ್ ಅಲ್ಲಿ ಇಟ್ಕೊಳ್ಳೋಣ, ಓಕೆನಾ? ಸಾಟರ್ಡೆ ಸಂಡೇ ಅದು ಲಾಂಗ್ ಅವರ್ಸ್, 3 ಅವರ್ 2 ದಿನ, ವಾರಕ್ಕಾಗುವಷ್ಟು ವೀಕೆಂಡ್ ಅಲ್ಲಿ ಹಿಸ್ಟ್ರಿ ಮಾಡಿಸ್ಕೊಡ್ತೀವಿ. ಮತ್ತೆ ಇನ್ನೊಂದು, ಸೈನ್ಸ್ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ. ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೋರ್ಸ್ ಎಲ್ಲ ಕೊಡೋದು ಬೇಡ ಅನ್ಕೊಂಡಿದ್ದೆ, ಆದ್ರೆ ಸೈನ್ಸ್ ಅಂದ್ರೆ ಎಲ್ಲವೂ ಕವರ್ ಆಗ್ಲಿ ಅಂತೇಳಿ ಸೈನ್ಸ್ ಮತ್ತೆ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್. ಮೊನ್ನೆ SSC ಎಕ್ಸಾಮ್ ಬರ್ದವ್ರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ 6, 7, 8, 9 ಹಿಂಗ್ ಕ್ವಶನ್ಸ್ ಬರೀ ಸೆಲ್ ಬಯಾಲಜಿಲೇ ಬಂದಿತ್ತು ಸರ್, ನಿಮ್ ಕ್ಲಾಸಸ್ ತುಂಬಾ ಹೆಲ್ಪ್ ಆಯ್ತು ಸರ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಒಂದ್ ವೀಕೆಂಡ್ ಅಲ್ಲಿ, ನೆಕ್ಸ್ಟ್ ವೀಕೆಂಡ್ ಅಲ್ಲ ಆಮೇಲೆ ವೀಕೆಂಡ್ ಅಲ್ಲಿ ಒಂದು 7-8 ಕ್ಲಾಸ್ ಮುಗಿಸಿ ಅದನ್ನು ಕಂಪ್ಲೀಟ್ ಆಗುತ್ತೆ, ಡೋಂಟ್ ವರಿ. ಅಂಡ್ ನಾಳೆ ಫಸ್ಟ್ ಕ್ಲಾಸ್, ಸೆಕೆಂಡ್ನೇ ಕ್ಲಾಸ್ ಶುರು. ಇವತ್ತು ಫಸ್ಟ್ ಕ್ಲಾಸ್ ಆಯ್ತು ಫಿಸಿಕ್ಸ್. ಅಭಿಷೇಕ್ ಥ್ಯಾಂಕ್ ಯು. ಸ್ನೇಹಲತಾ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಫಸ್ಟ್ ಏನ್ ಹೇಳಿ ಸ್ನೇಹಲತಾ ಮ್ಯಾಮ್, ಇವತ್ತಿಂದಾನೇ ಫಿಸಿಕ್ಸ್ ಜಿಯೋಗ್ರಫಿ ಸ್ಟಾರ್ಟ್ ಸರ್. ಸಿಸೆಟ್ ಕೋರ್ಸ್ ಮಾಡ್ಕೊಡಿ. ಸಿಸೆಟ್ ಈ UPSC ಅಟೆಂಪ್ಟ್ ಗೆ ಸಿಸೆಟ್ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಹತ್ರ ಇದೆ. ಯಾವ್ದಾದ್ರು ಚೆನ್ನಾಗಿರೋದು ನಾನು ಸಜೆಸ್ಟ್ ಮಾಡ್ತೀನಿ, ಡೋಂಟ್ ವರಿ. ಬಟ್ ನಮ್ಮ PSI ಏನಿದ್ದಾರೆ, KPSC ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್, ಬೇರೆ ಬೇರೆ ಕ್ಲಾಸಸ್ ಸ್ಟೂಡೆಂಟ್ ಇದ್ದಾರೆ, ಮೆಂಟಾಬಿಲಿಟಿ ಒಳ್ಳೆ ಫ್ಯಾಕಲ್ಟಿ ಹತ್ರ ನಿಮಗೆ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ರಾಜೀವ್ ಸರ್, ಆಕ್ಸ್ಫರ್ಡ್ ಪರ್ಚೇಸ್ ಮಾಡಿದ್ರೆ ಓಕೆ, ಪರ್ಚೇಸ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಬಟ್ ಎಲ್ಲರೂ ಇಂಗ್ಲಿಷ್ ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಮ್ಯಾಪ್ ಅನ್ನ. ಸ್ಫೂರ್ತಿ ಥ್ಯಾಂಕ್ ಯು ಸೋ ಮಚ್. ಕ್ಲಾಸಸ್ ಡೈಲಿ ಯಾವ ಟೈಮಿಂಗ್ ಅಂದ್ರೆ 2:30, 2:30, 2:40 ಶುರು ಆಗುತ್ತೆ. ಮಾಂತೇಶ್ ಸರ್ ವೆಲ್ಕಮ್ ಸರ್. ಸ್ಫೂರ್ತಿ ಮ್ಯಾಮ್ ವೆಲ್ಕಮ್. ಚಂದು ಕಾಮತ್ ಸರ್ ವೆಲ್ಕಮ್. ಹೊಸ ಹುಡುಗರು ಏನಾದ್ರು ಡೌಟ್ಸ್ ಇದೆ ಕೇಳ್ರಿ. ಅಂಡ್ ಯಾರ್ಯಾರು ಕೋರ್ಸಿಗೆ ಜಾಯ್ನ್ ಆಗಿಲ್ಲ, ಇಷ್ಟ ಆದ್ರೆ ಎಲ್ಲರೂ ಕೂಡ ಕೋರ್ಸಿಗೆ ಜಾಯ್ನ್ ಆಗಿ. ಪ್ರವೀಣ್ ಸರ್ ವೆಲ್ಕಮ್ ಸರ್. ಸ್ನೇಹಲತಾ ವೆಲ್ಕಮ್. ಮಹಿ ವೆಲ್ಕಮ್ ಸರ್. ನಿಯಾಜ್ ಸರ್ ನಮಸ್ತೆ, ವೆಲ್ಕಮ್. ಮೆಂಟಾಲಿಟಿ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜಿಯೋಗ್ರಫಿ ಮುಗಿದ್ಬಿಡ್ಲಿ, ಜಿಯೋಗ್ರಫಿ ಆದ ತಕ್ಷಣ ಶುರು ಮಾಡ್ಸೋಣ. ಯಾಕೆಂದ್ರೆ ತಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ. ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ನಿಮ್ಗೆ ನಾವು ಅತಿ ಶೀಘ್ರದಲ್ಲಿ ಫ್ಯಾಕಲ್ಟಿ ರಿವ್ಯೂ ಮಾಡ್ತೀವಿ, ನಾವು ರಿವೀಲ್ ಮಾಡ್ತೀವಿ. ಸೊ ಅವ್ರದ್ದು ಈ ಸತಿ KS ತುಂಬಾ ಚೆನ್ನಾಗಿ ಸ್ಕೋರ್ ಆಗಿ ಮೈನ್ಸ್ ಅನ್ನ ಬರ್ದಿದ್ದಾರೆ, ಇಂಟರ್ವ್ಯೂ ವೇಟ್ ಮಾಡ್ತಿದ್ದಾರೆ ಒಂದು. ಅಂಡ್ SSC ಎಕ್ಸಾಮ್ ಅಲ್ಲಿ 0.8 ಮಾರ್ಕ್ಸ್ ಅಲ್ಲಿ ಒಂದು ಮಿಸ್ ಆಗಿದೆ. ಮತ್ತೆ ಒಂದು 7-8 SSC ಎಕ್ಸಾಮ್ ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿದೆ. ಅವ್ರನ್ನೇ ಕರೆಸ್ತಿರೋದು. KS ಈಗ ಮೈನ್ಸ್ ಬರ್ದಿದ್ದಾರೆ. ನಂಬರ್ 3 SSC ಎಕ್ಸಾಮ್ ಪ್ರಿಲಿಮ್ಸ್ ಮೊನ್ನೆ ಪಾಸ್ ಆಗಿದೆ. ಮೈನ್ಸ್ 18ನೇ ತಾರೀಕು ಅವ್ರಿಗೆ ಎಕ್ಸಾಮ್ ಇದೆ, ಅಲ್ಲೂ ಕೂಡ ಮೈನ್ಸ್ ಬರೀತಿದ್ದಾರೆ ಅವರು. ಅವ್ರ ಮೈನ್ಸ್ 18ನೇ ತಾರೀಕು ಆಗಲಿ, ಆಮೇಲೆ ಸ್ವಲ್ಪ ಸಮಯ ಕೊಡೋಣ ಅವ್ರಿಗೆ, ಅವ್ರ ಹತ್ರ ಶುರು ಮಾಡಿಸ್ತೀನಿ. ಅಂಡ್ VAO 1:3 ಹೋಗಿದ್ರು. KPSC ರೀಸೆಂಟ್ ಏನ್ ಎಕ್ಸಾಮ್ ಇದೆಯಲ್ಲ, ತುಂಬಾ ಡಿಫಿಕಲ್ಟ್ ಇತ್ತಲ್ಲ ಪೇಪರ್, ಎಲ್ಲದರಲ್ಲೂ ಕೂಡ 1:3 ಹೋಗಿ ಬಂದಿದ್ದಾರೆ. ಅಟ್ ಪ್ರೆಸೆಂಟ್ ಏನಂದ್ರೆ KPSC ರಿಸಲ್ಟ್ ವೇಟ್ ಮಾಡ್ತಿದ್ದಾರೆ, ಇಂಟರ್ವ್ಯೂ ಓದ್ಕೋತಿದ್ದಾರೆ, ಮತ್ತೆ SSC ಮೈನ್ಸ್ ಬರೀತಾ ಇದ್ದಾರೆ. ಸೊ ಇಷ್ಟು ಎಕ್ಸಾಮ್ ನ ಅನುಭವ ಉಳ್ಳ ಒಬ್ಬ ವ್ಯಕ್ತಿಯನ್ನೇ ನಿಮ್ಮಲ್ಲಿಗೆ ಕ್ಲಾಸ್ ಅನ್ನ ಮಾಡಿಸ್ತಾ ಇದ್ದೀನಿ, ಓಕೆನಾ? ಡೋಂಟ್ ವರಿ. ಅಂಡ್ ತುಂಬಾ ಡೀಪ್ ಆಗಿ ಮಾಡ್ಕೊಡ್ತಾರೆ ಅವರು. SSC ತುಂಬಾ ಎಕ್ಸಾಮ್ಸ್ ಗಳನ್ನ ಅನುಭವ ಇರೋದ್ರಿಂದ, ಅಂಡ್ SSC ಕೂಡ ತುಂಬಾ ಮೈನ್ಸ್ ಅನ್ನ ಬರ್ದಿರೋದ್ರಿಂದ, SSC ಎಲ್ಲ 1:3 ಫೈನಲ್ ಹೋಗಿ 0.8
ಈ ತರ ಮಾರ್ಕ್ಸ್ ಮಿಸ್ ಆಗಿರೋದ್ರಿಂದ ಅವ್ರ ಹತ್ರನೇ ಮಾಡಿಸ್ತೀನಿ. ಅಯ್ಯೋ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ಕೊಂಡಿದೀನಿ. ಸರ್ ಎಕನಾಮಿ ಅಂಡ್ ಪೊಲಿಟಿ ಕ್ಲಾಸಸ್ ತುಂಬಾ ಚೆನ್ನಾಗಿ ಹೇಳಿದಿರಾ ಸರ್. ಜಿಯೋಗ್ರಫಿ ಕ್ಲಾಸಸ್ ಅಲ್ಲೂ ಕೂಡ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಖಂಡಿತ ಇಟ್ಕೊಳ್ಳಿ ಸರ್. ಆಕ್ಚುಲಿ ನಾನು ಜಿಯೋಗ್ರಫಿ ಮಾಡೋದ್ ಬೇಡ ಅಂತಿದ್ದೆ, ನಮ್ಮ ವಿದ್ಯಾರ್ಥಿಗಳೇ ಫೋರ್ಸ್ ಮಾಡಿ ಅದೊಂದು ಮಾಡ್ಕೊಟ್ರೆ ಡಿಫಿಕಲ್ಟ್ ಇರೋದು ಕಷ್ಟ ಆಗಲ್ಲ ಸರ್ ಅಂದ್ರು. ಸೊ ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ಅಂತ 500% ಎಕ್ಸ್ಟ್ರಾ ಹಾರ್ಡ್ ವರ್ಕ್ ನಾನು ಮಾಡ್ತೀನಿ. ಅಂಡ್ ಇದು ಕೂಡ ನೀವೇನು ಎಕನಾಮಿ ಪೊಲಿಟಿ ಇಷ್ಟಪಟ್ಟಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗೇ ಇರುತ್ತೆ. ಅಂಡ್ ತುಂಬಾ ವಾಸ್ಟ್ ಕವರ್ ಮಾಡ್ಕೊಡ್ತೀನಿ. ಓಕೆನಾ? ನೀವಾದ್ರೆ ಒಂದೊಂದು ಸೋರ್ಸ್ ಓದ್ತೀರಾ, ನಾನು ಒಂದು 7-8 ಆಥರ್ ಬುಕ್ಸ್ ನಿಮ್ಮ ICSE ಸಿಲೆಬಸ್ ಇಂದ ಒಂದಷ್ಟು ತರ್ತೀನಿ, NCERT ಇಂದ ಒಂದಷ್ಟು ತರ್ತೀನಿ. ಸೊ ಎಲ್ಲವೂ ಕೂಡ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಹರ್ಷಿತ್ ರಾಜ್ ಸರ್, ಕರೆಂಟ್ ಅಫೇರ್ಸ್ ಏನ್ ಮಾಡ್ತೀರಾ ಅಂದ್ರೆ ಪ್ರತಿದಿನ 3 ಪೇಜ್ ಯಾವ್ದಾದ್ರು ಒಂದು ಮ್ಯಾಗಝಿನ್, ಫಾರ್ ಎಕ್ಸಾಂಪಲ್ ಸ್ಪರ್ಧಾ ರಿವ್ಯೂ 100 ಪೇಜ್ ಇರುತ್ತೆ ಒಂದು ತಿಂಗಳು, ಪ್ರತಿದಿನ 3 ಪೇಜ್ ಓದಿ. ಒಂದ್ ತಿಂಗಳಿಗೆ 100 ಪೇಜ್ ಕಂಪ್ಲೀಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ಗೆ ಡೈಲಿ ಪ್ರಜಾವಾಣಿ ಓದ್ತಿದ್ದೀರಾ ಅಥವಾ ಹಿಂದೂ ಓದ್ತಿದ್ದೀರಾ ಓದಿ, ಅದರಿಂದ ಏನಾಗೆ ನೋಟ್ಸ್ ಮಾಡಬೇಡಿ. ಮಂತ್ಲಿ ಮ್ಯಾಗಝಿನ್ ಕಂಪಲ್ಸರಿ ಓದಿ. UPSC ಅವರಾದ್ರೆ ವಿಷನ್ IAS ಚೆನ್ನಾಗಿದೆ, ಇಲ್ಲ ಕರ್ನಾಟಕ KPSC ಅವರಾದ್ರೆ ಸ್ಪರ್ಧಾ ರಿವ್ಯೂ ಚೆನ್ನಾಗಿದೆಯಲ್ಲ, ಸೊ ಆ ಮ್ಯಾಗಝಿನ್ ತೆಗೆದುಕೊಳ್ಳಿ. 100 ಪೇಜ್ ಇರುತ್ತೆ ಅಷ್ಟೇ. ಡೈಲಿ 3 ಪೇಜ್ ಓದಿ, ಜಾಸ್ತಿ ಬೇಡ, ಬಿಕಾಸ್ ಫ್ಯಾಕ್ಟ್ಸ್ ಇರುತ್ತಲ್ಲ ಅದಕ್ಕೆ. ಮಂತ್ಲಿ ಮ್ಯಾಗಝಿನ್ ಇದಾಗಿ. ಧನುಷ್ ಸರ್, ಶುರುವಾಗಿರೋದೇ ಇವತ್ತು. ಕಂಪ್ಲೀಟ್ ಜಿಯೋಗ್ರಫಿ ಕ್ಲಾಸಸ್ ಮುಗಿಯಕ್ಕೆ ಎಷ್ಟು ದಿನ ಆಗುತ್ತೆ ಸರ್? ಸರ್ ಹೇಳಿದ್ದೀನಲ್ವಾ, ನಾನು ಪ್ರತಿದಿನ ಕ್ಲಾಸಸ್ ಇರುತ್ತೆ, ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೀನಿ. ನಿಮ್ಗೇನು ಅಂದ್ರೆ ನಾಳೆ ನಾಡಿದ್ದು ಎಕ್ಸಾಮ್ ಐತೆ ಸರ್ ಅದಕ್ಕೆ ಮಾಡ್ಕೊಡಿ, ನೋ ಆಗಲ್ಲ. ಡೀಪ ಮುಗಿಸ್ಕೊಂಬರೋಣ, ಯಾಕಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಲಿ, ಆದಷ್ಟು ಬೇಗನೆ ಮುಗಿ. ಜಿಯೋಗ್ರಫಿ ತುಂಬಾನೇ ಟೈಮ್ ತಗೊಳುತ್ತೆ. ಕರ್ನಾಟಕ ಮಾಡ್ಬೇಕು, ಇಂಡಿಯಾ ಮಾಡ್ಬೇಕು, ವರ್ಲ್ಡ್ ಮಾಡ್ಬೇಕು. ಇದೊಂದು ಸಬ್ಜೆಕ್ಟ್ ಆದ್ರೆ ನಿಮ್ಗೆ UPSC ಕೋರ್ಸು ಮತ್ತೆ KPSC ಕೋರ್ಸ್ ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಮುಗ್ದಂಗೆ ಮೆಂಟಾಲಿಟಿ ಒಂದಿರುತ್ತೆ ಅಷ್ಟೇ. ಡೋಂಟ್ ವರಿ ಸರ್, ನಿಮ್ಗೇನೀಗ PSI ಕಾಲ್ ಆಗುತ್ತೆ, ನಿಮ್ಗೆ KPSC ಇದು 1500 FD ಕಾಲ್ ಆಗುತ್ತೆ, ನೆಕ್ಸ್ಟ್ KS ಆಗುತ್ತೆ. ಇದೆಲ್ಲಕ್ಕೂ ಕೂಡ ನಮ್ದೆಲ್ಲವೂ ಕಂಪ್ಲೀಟ್ ರೆಡಿ ಇರುತ್ತೆ, ತಲೆಗೆಡಿಸ್ಕೊಬಿಡಿ, ಯಾವುದಕ್ಕೂ ತೊಂದರೆ ಆಗಲ್ಲ. ಬೇರೆ ಏನಾದ್ರು ಇದ್ರೆ ಹೇಳಬಹುದು, ಕೇಳಬಹುದು. ಗಿರೀಶ್ ಸರ್, ನಮಸ್ತೆ ಸರ್, ಹೇಳಿ ಸರ್. ಏನಿಲ್ಲ ಅಂದ್ರೆ ನಾನು ಹೋಗ್ತೀನಿ, ಏನಾದ್ರು ಇದ್ರೆ ದಯವಿಟ್ಟು ಹೇಳಿ. ಆಲ್ ಕ್ಲಿಯರಾ? ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು, ಟೇಕ್ ಕೇರ್. 1 minute ಟೈಮ್ ಅನ್ನ ಕೊಡ್ತೀವಿ, ದಯವಿಟ್ಟು ಕೇಳಿ. ಸರ್ CSAT ಈ ಫಿಲಿಮ್ಸ್ ಆಗಲ್ಲ ಸರ್, ಯಾಕಂದ್ರೆ ಟೈಮ್ ಹತ್ರ ಇದೆ. ಬೆಸ್ಟ್ ಏನು ಅಂದ್ರೆ ತುಂಬಾ CSAT ಕೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇನ್ಸೈಟ್ AIS ಅವರೇ 600 ರೂಪಾಯಿಗೆ CSAT ಕೋರ್ಸ್ ಇದಾರೆ, ತಗೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಸರ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಅಂದ್ರೆ ಫೀಲ್ ಫ್ರೀ ಟು ಲರ್ನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫೀಲ್ ಫ್ರೀ ಟು ಲರ್ನ್ ಅಂತ ಹೇಳಿ, ಅದನ್ನ ನೋಡಿ ಬೇಸಿಕ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ಈ ವಿಡಿಯೋ ಬೇಗ ಅಪ್ಲೋಡ್ ಮಾಡ್ಬೇಕಾ? ಓಕೆ, ಸಂಜೆ ಅಷ್ಟರಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ನೋಡಿ. ನ್ಯೂ ಬ್ಯಾಚ್ ಸ್ಟೂಡೆಂಟ್ ಅಲ್ವಾ, ಇದೇ ಜಿಯೋಗ್ರಫಿ ಇವತ್ತಿಂದ ಶುರುವಾಗಿರೋದು. ನ್ಯೂ ಬ್ಯಾಚ್ ಸ್ಟೂಡೆಂಟ್ ಸರ್, ಇವಾಗಿಂದಾನೇ ಜಿಯೋಗ್ರಫಿ ಶುರುವಾಗಿದೆ. ದಯವಿಟ್ಟು ನೀವು ಕಂಪ್ಲೀಟ್, ನಮ್ಮಲ್ಲಿ ಅನೇಕ ಕೋರ್ಸ್ಗಳಿದ್ದಾವೆ. KS ಕೋರ್ಸ್ ಆದ್ರೂ ತೆಗೆದುಕೊಳ್ಳಿ, ಅಲ್ಲೂ ಜಿಯೋಗ್ರಫಿ ಬರುತ್ತೆ. UPSC ಕೋರ್ಸ್ ಆದ್ರೂ ತೆಗೆದುಕೊಳ್ಳಿ, ಜಿಯೋಗ್ರಫಿ ಬರುತ್ತೆ. PSI ಕೋರ್ಸ್ ಆದ್ರೂ ತೆಗೆದುಕೊಳ್ಳಿ, ಜಿಯೋಗ್ರಫಿ ಬರುತ್ತೆ. ನಮಗೆ ಫುಲ್ ಕಂಪ್ಲೀಟ್ ಕೋರ್ಸ್ ಬೇಡ ಸರ್, ಒಂದ್ ಸಿಂಗಲ್ ಕೋರ್ಸ್ ಬೇಕು ಅಂದ್ರೆ ಹೇಳೋದಲ್ಲ, 800 ಏನೋ ಇದೆ ಪ್ರೈಸು. ಕಂಪ್ಲೀಟ್ ಜಿಯೋಗ್ರಫಿ ಕೋರ್ಸ್ ಇದೆ, ಅಲ್ಲೂ ಜಿಯೋಗ್ರಫಿ ಬರುತ್ತೆ. ರವಿರಾಜ್ ಸರ್ ನಮಸ್ತೆ. ಓಕೆ, ಯಾರಾದ್ರೂ ಇನ್ನ ಜಿಯೋಗ್ರಫಿ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ. ಬಾಯ್, ಸಿ ಯು, ಟೇಕ್ ಕೇರ್. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇಲ್ಲಿಯವರೆಗೆ ಸಹಿಸ್ಕೊಂಡಿದ್ದಕ್ಕೆ. ಶ್ವೇತಶ್ರೀ, ಆಯ್ ಸರ್, ಮೆಂಟರ್ಶಿಪ್ ಕ್ಲಾಸಸ್ ಜೊತೆಗೆ ಜಿಯೋಗ್ರಫಿ ಕ್ಲಾಸ್ ತಗೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್. ಎಸ್ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಎಸ್, ಮತ್ತೆ ಇನ್ನೊಂದು ಹೇಳ್ಬೇಕಿತ್ತು, ಹೊಸ ಸ್ಟೂಡೆಂಟ್ಸ್ ಆದ್ರೂ ಆಗಿರ್ಲಿ, ರಿವಿಷನ್ ಆದ್ರೂ ಮಾಡ್ತೀರಿ. ಈ KE ಎಕ್ಸಾಮ್ ಆದ್ಮೇಲೆ ಏನ್ 11ನೇ ತಾರೀಕು ಇದೆಯಲ್ಲ, ಅದಾದ್ಮೇಲೆ ಹೊಸ ಮೆಂಟರ್ಶಿಪ್ ಬ್ಯಾಚ್ ಶುರು ಆಗ್ತಾ ಇದೆ. KPS ಇದು ಜಾಯ್ನ್ ಆಗಂಗಿದ್ರೆ ಇವಾಗಲೇ ಜಾಯ್ನ್ ಆಗ್ಬಿಡಿ, ಆಮೇಲೆ ಮತ್ತೆ ಕೇಳಕ್ ಹೋಗ್ಬಿಡಿ. ಅದು ಹೇಳಿದಲ್ವಾ, KE ನಮ್ಮ ಹಳೆ ಸ್ಟೂಡೆಂಟ್ಸ್ ಇದಾರೆ, ಆ KE ಅವ್ರಿಗೋಸ್ಕರ ಶುರು ಮಾಡ್ತಿರ್ತಕ್ಕಂಥದ್ದು. ಇದಾದ್ಮೇಲೆ ನಾವು ಇನ್ನೊಂದು 5-6 ತಿಂಗಳು ಯಾವ್ದು ಮೆಂಟರ್ಶಿಪ್ ಇರಲ್ಲ. ಸೊ ದಯವಿಟ್ಟು KPSC, KE ಅಥವಾ KSP ಯಾರೇ ಸ್ಟೂಡೆಂಟ್ಸ್ ಆಗಿದೆ, ಕಂಪ್ಲೀಟ್ KPSC 6 ಮಂತ್ ಮೆಂಟರ್ಶಿಪ್ ಈ ಎಕ್ಸಾಮ್ ಆದ್ಮೇಲೆ ಶುರು ಆಗ್ತಿದೆ. ಸೊ ಮೆಂಟರ್ಶಿಪ್ ಬೇಕು ಅಂದ್ರೆ 7026132710ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಬೇಗ ಅಡ್ಮಿಷನ್ ತೆಗೆದುಕೊಳ್ಳಿ, ಈ ಎಕ್ಸಾಮ್ ಆದ ತಕ್ಷಣ ಶುರು ಆಗುತ್ತೆ. ಆಯ್ತು, ಮೆಂಟರ್ಶಿಪ್ ತೆಗೆದುಕೊಂಡ್ರು ನಮ್ ಕ್ಲಾಸ್ ಆರಾಮಾಗಿ ಫಾಲೋ ಮಾಡ್ಬೋದು, ನೋ ಪ್ರಾಬ್ಲಮ್. ಮತ್ತೆ ನಾನು ಈ ಸತಿ UPSC ಪ್ರಿಲಿಮ್ಸ್ ಬರೀತಿರೋ ಸ್ಟೂಡೆಂಟ್ಸ್, ನನ್ನ ಮೆಂಟರ್ಶಿಪ್ ಅಲ್ಲಿ ಏನಿದಿರಲ್ಲ, ಎಲ್ಲಾ ಕ್ಲಾಸ್ ಮುಗಿದಿದೆಯಲ್ವಾ, ಕ್ಲಾಸ್ ನೋಡ್ಕೊಂತ ನಾನೇನ್ ಮೆಂಟರ್ಶಿಪ್ ಅಲ್ಲಿ ಟಾರ್ಗೆಟ್ ಕೊಡ್ತೀನಿ ಅದು ಮುಗಿಸ್ಕೊಳ್ಳಿ. ಬಟ್ ಜಿಯೋಗ್ರಫಿ ಏನ್ ಮಾಡ್ತೀರಾ ಅಂದ್ರೆ, ಎಕ್ಸ್ಟ್ರಾ ಡೈಲಿ 1 or 2 hour ಎತ್ತಿಟ್ಟು ಡೈಲಿ ಅವತ್ತಿಂದ ಅವತ್ತೇ ಜಿಯೋಗ್ರಫಿ ಮುಗಿಸಿ UPSC ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ಯಾರಿಗೂ ಏನಿಲ್ಲ ಅನ್ಸುತ್ತೆ. ಲಾಸ್ಟ್ 1 minute ಅವಕಾಶ ಕೊಡ್ತೀನಿ, ಅಷ್ಟೊಳಗಡೆ ಯಾರಾದ್ರೂ ಏನಾದ್ರು ಇದ್ರೆ ಟೈಪ್ ಮಾಡಿ ಕಳಿಸಿ. ಚಂದ್ರು ಸರ್ ವೆಲ್ಕಮ್. ಬೀರು ಸರ್ ವೆಲ್ಕಮ್ ಸರ್. ಬೀರು ಗವಭಾಲೆ ವೆಲ್ಕಮ್ ಸರ್. ಯಾರು ಡೌಟ್ ಇದೆ ಕೇಳ್ಬೋದು. Okay, bye bye. See you. Take care. Have a nice